ಪಿತಾಶ್ರೀ ಶಿವತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 18/5/2026 ಬ್ರಹ್ಮ ಬಾಬಾರವರ ವಾಣಿ. ಪ್ರೀತಿಯ ಮಕ್ಕಳೇ, ಯಾವ ದೋಣಿಯ ಹುಟ್ಟನ್ನು ಸ್ವಯಂ ನಿರಾಕಾರ ತಂದೆಯು ನಡೆಸುತ್ತಿದ್ದಾರೋ ಮತ್ತು ಯಾವ ದೋಣಿಯಲ್ಲಿ ತಂದೆ ತಾಯಿ ಸವಾರರಾಗಿದ್ದಾರೋ ಆ ದೋಣಿಯಿಂದ ಎಂದಿಗೂ ಕೆಳಗೆ ಇಳಿಯಬೇಡಿ. ಏಕೆಂದರೆ ನಿರಾಕಾರ ಮತ್ತು ಸಾಕಾರರು ಒಬ್ಬರಿಗೊಬ್ಬರು ಬೆಸೆದುಕೊಂಡಿದ್ದಾರೆ. ಓಂ ಓಂ ಬಾಬಾ, ಸ್ವಾಗತ ನಿಮಗೆ. ಬಹಳ ಕಾಯಿಸಿದಿರಿ ಬಾಬಾ. ಥ್ಯಾಂಕ್ ಯು. ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದೇವೆ ಬಾಬಾ. ಬಹಳ ಅದ್ಭುತವಾಗಿದೆ. ನಾನು ಕೂಡ ಚೆನ್ನಾಗಿದ್ದೇನೆ. ನಿಮ್ಮ ಮತ್ತು ಬಾಬಾರವರ ನೆನಪು ಬಹಳ ಬರುತ್ತಿತ್ತು. ಬಾಬಾರವರನ್ನು ನೆನಪು ಮಾಡಿಕೊಳ್ಳುವುದರಿಂದ ಪ್ರಾಪ್ತಿಯಾಗುತ್ತದೆ. ಉಳಿದೆಲ್ಲವೂ ಸರಿಯಾಗಿದೆಯೇ? ಚೆನ್ನಾಗಿದೆಯೇ? ಓಕೆ, ಫಸ್ಟ್ ಕ್ಲಾಸ್. ವಾ, ನಾವು ಕೇವಲ ಡ್ರಾಮಾವನ್ನು ನೋಡುತ್ತಿದ್ದೇವೆ. ಅದ್ಭುತ ತಂದೆಯ ಅದ್ಭುತ ನಾಟಕ. ಬಾಬಾ, ಬಹಳ ದಿನಗಳ ನಂತರ ನಿಮ್ಮನ್ನು ಭೇಟಿಯಾಗುತ್ತಿದ್ದೇವೆ. ಬಹಳ ಚೆನ್ನಾಗಿ ಅನಿಸುತ್ತಿದೆ. ಬಾಬಾರವರಿಗೂ ಥ್ಯಾಂಕ್ ಯು ಮತ್ತು ನಿಮಗೂ ಧನ್ಯವಾದಗಳು ಬಾಬಾ. ನಿಮಗೂ ಕೂಡ ಹೃದಯದ ನೆನಪು, ಪ್ರೀತಿ ಮತ್ತು ಎಲ್ಲಾ ಮಕ್ಕಳಿಗೂ ನೆನಪು, ಪ್ರೀತಿ. ಬಹಳ ಕಾಯುತ್ತಿದ್ದೀರಲ್ಲವೇ? ಹೌದು, ಎಲ್ಲರಿಗೂ ಬಹಳ ನೆನಪು ಬರುತ್ತಿತ್ತು. ಮೊದಲು ನಾವು ಬಾರಿ ಬಾರಿಗೂ ಬರುತ್ತಿದ್ದೆವು. ಆಗ ಮಕ್ಕಳು ಯೋಚಿಸುತ್ತಿದ್ದರು ಬಾಬಾ ಬರುತ್ತಲೇ ಇರುತ್ತಾರೆ ಎಂದು. ಈಗ ಎಲ್ಲರಿಗೂ ಅರ್ಥವಾಗುತ್ತಿದೆ ಬಾಬಾ. ನಾವು ಯೋಚಿಸಿದೆವು, ಸರಿ, ಈ ಬಾರಿ ಸ್ವಲ್ಪ ಚೆನ್ನಾಗಿ ಕಾಯಿಸೋಣ ಎಂದು. 3 ವಿಷಯಗಳಿವೆ ಅಲ್ಲವೇ? ಮೊದಲು ಎಲ್ಲಾ ಮಕ್ಕಳು ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಿ. ನಾವು ಮೊದಲಿಗಿಂತ ಉತ್ತಮವಾಗಿದ್ದೇವೆಯೇ? ಅಥವಾ ಮೊದಲಿಗಿಂತ ಸೋಮಾರಿಗಳಾಗಿದ್ದೇವೆಯೇ? ಅಥವಾ ಮೊದಲಿಗಿಂತ ಮಂದವಾಗಿದ್ದೇವೆಯೇ? ಅಥವಾ ಒಳ್ಳೆಯವರಾಗಿದ್ದೇವೆಯೇ? ಹೇಗೆ ಆಗಿದ್ದೇವೆ ಅಲ್ಲವೇ? ಭೇಟಿಯಾಗುವುದು, ಮಿಲನ ಮಾಡುವುದು ಅಂದರೆ ಪರಿವರ್ತನೆ. ನಾವು ಯಾರನ್ನಾದರೂ ಪ್ರೀತಿಸಿದಾಗ ಏನಾಗುತ್ತದೆ? ಏನಾಗುತ್ತದೆ ಹೇಳಿ? ಅವರು ಇಚ್ಛಿಸಿದಂತೆ ಆಗುತ್ತೇವೆ. ಅವರು ಇಚ್ಛಿಸಿದಂತೆ ಪ್ರೀತಿಸುತ್ತೇವೆ. ಆದರೆ ಪರಿವರ್ತನೆ ಯಾರು ಮಾಡಿಕೊಳ್ಳಬೇಕು? ಮಕ್ಕಳು ಪರಿವರ್ತನೆ ಮಾಡಿಕೊಳ್ಳಬೇಕೇ? ಕಲಿಸುವ ಶಿಕ್ಷಕರು ಪರಿವರ್ತನೆ ಮಾಡಿಕೊಳ್ಳಬೇಕೇ? ಅಥವಾ ವಿದ್ಯಾರ್ಥಿಗಳು ಪರಿವರ್ತನೆ ಮಾಡಿಕೊಳ್ಳಬೇಕೇ? ಶಿಕ್ಷಕರು ಕಲಿಸುತ್ತಿದ್ದಾರೆ, ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ. ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಮಕ್ಕಳಿಂದ ಕೇವಲ ಒಂದು ಆಸೆ ಇದೆ, ಹೃದಯದ ಆಸೆ ಇದೆ. ಎಲ್ಲರೂ ಪ್ರಿಯರು, ಎಲ್ಲರೂ ಒಳ್ಳೆಯವರು, ಎಲ್ಲರೂ ನಂಬರ್ 1 ಆಗಿರಲಿ ಎಂದು ನಾನು ಬಯಸುತ್ತೇನೆ. ಆದರೆ ನಿಮ್ಮ ಮನಸ್ಸಿನ ಆಳವನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಿ. ಈ ಕಾಲಚಕ್ರವನ್ನು ಅರ್ಥ ಮಾಡಿಕೊಳ್ಳಿ. ಈ ಕಾಲದ ಭಕ್ತಿ ಮಾರ್ಗದಲ್ಲಿ ಹೇಳುತ್ತಾರಲ್ಲವೇ, ಶ್ರೀಕೃಷ್ಣನ ಬೆರಳಿನಲ್ಲಿ ಏನನ್ನು ತೋರಿಸಿದ್ದಾರೆ? ಸ್ವದರ್ಶನ ಚಕ್ರ. ಅದರ ಸಂಕೇತವೇನು? ಶ್ರೀಕೃಷ್ಣನು ಸ್ವದರ್ಶನ ಚಕ್ರವನ್ನು ತಿರುಗಿಸಿ ಕಾಲಚಕ್ರವನ್ನು ಮುರಿದರು. ಆದ್ದರಿಂದ ಅವರು ಏನಾದರೂ? ಸುದರ್ಶನ ಚಕ್ರ, ಕಾಲಚಕ್ರದ ಮಾಲೀಕ. ಆದ್ದರಿಂದ ಸ್ವದರ್ಶನದಿಂದ ಎಲ್ಲಾ ಚಕ್ರಗಳು ತಾವಾಗಿಯೇ ಮುರಿದು ಹೋಗುತ್ತವೆ. ಇದು ಹೇಗೆ ಸಾಧ್ಯ? ಮೊದಲು ಸ್ವದರ್ಶನ. ಮೊದಲು ನಿಮ್ಮನ್ನು ನೀವು ನೋಡಿಕೊಳ್ಳಬೇಕು. ಏನು ನೋಡಬೇಕು? ಏನು ನೋಡಬೇಕು ಹೇಳಿ? ಆಳವಾಗಿ ನೋಡಿ. ಆಳವಾಗಿ, ನಿಮ್ಮ ಮನಸ್ಸಿನ ಆಳವಾಗಿ ನೋಡಿ. ಗಮನವಿಟ್ಟು ಕಣ್ಣಿನೊಂದಿಗೆ ಮಾತನಾಡಬೇಕು. ನನ್ನ ಕಣ್ಣು ಆತ್ಮನಾದ ನನಗೆ, ರಾಜನಾದ ನನಗೆ ಮೋಸ ಮಾಡುತ್ತಿಲ್ಲ ಅಲ್ಲವೇ? ಕಿವಿಗಳು ಮೋಸ ಮಾಡುತ್ತಿಲ್ಲ ಅಲ್ಲವೇ? ವಾಣಿಯು ಮೋಸ ಮಾಡುತ್ತಿಲ್ಲ ಅಲ್ಲವೇ? ನನ್ನ ಶರೀರ ನನ್ನ ನಿಯಂತ್ರಣದಲ್ಲಿ ನಡೆಯುತ್ತಿದೆಯೇ? ನನ್ನ ಶರೀರ ನನ್ನ ನಿಯಂತ್ರಣದಲ್ಲಿ ನಡೆಯುತ್ತಿದೆಯೇ ಅಥವಾ ಇಲ್ಲವೇ? ಮನಸ್ಸಿನ ಮೇಲೆ ಬನ್ನಿರಿ. ಮನಸ್ಸನ್ನು ಕೇಳಿ, ಅದರೊಂದಿಗೆ ಮಾತನಾಡಿ. ನಾನು ನಿನ್ನ ಗುಲಾಮನೋ ಅಥವಾ ನೀನು ನನ್ನ ಗುಲಾಮನೋ? ನಾನು ನಿಮ್ಮ ಗುಲಾಮನೋ ಅಥವಾ ನೀವೋ? ಆಗ ಒಳಗಿನಿಂದ ಧ್ವನಿ ಬರುತ್ತದೆ. ಒಂದು ವೇಳೆ ಗುಲಾಮನಾಗಿದ್ದರೆ ಮನಸ್ಸು ಹೇಳುತ್ತದೆ ನಾನು ನಿಮ್ಮ ಗುಲಾಮ ಎಂದು. ನೋಡಿ, ಮನಸ್ಸು ಬುದ್ಧಿ ಎಂದರೇನು? ಮನಸ್ಸು ಸರ್ದಾರ್, ಮಾಲೀಕ. ಬುದ್ಧಿ ಅದರ ಸರ್ದಾರಿನಿ, ಮಾಲ್ಕಿನ್.
ಈಗ ಇಬ್ಬರೂ ಹೇಗೆ ಸೇರುತ್ತಾರೋ ಅಂತಹ ಮಕ್ಕಳನ್ನು ಹೇರುತ್ತಾರೆ. ಅಂದ್ರೆ ಮನಸ್ಸು ಬುದ್ಧಿ ಒಂದಾದಾಗ ಒಂದು ಮಗುವಿಗೆ ಅಂದ್ರೆ ಸಂಸ್ಕಾರಕ್ಕೆ ಜನ್ಮ ಕೊಡುತ್ತಾರೆ. ಏನೆನ್ನುತ್ತೀರಿ? ಇವರಿಬ್ಬರು ಹೇಗೆ ಇದ್ದಾರೆ ಅಲ್ಲವೇ? ಬುದ್ಧಿ ಪತಿಯ ದಾರಿಯಲ್ಲಿಯೇ ನಡೆಯುತ್ತದಲ್ಲವೇ? ಮನಸ್ಸು ಹೇಗೆ ಹೇಳುತ್ತದೋ ಅಂತಹ ನಿರ್ಧಾರವನ್ನೇ ನೀಡುತ್ತದೆ. ನಂತರ ಎಲ್ಲಾ ಸಂಸ್ಕಾರಗಳು ಹೇಗೆ ನಿರ್ಮಾಣವಾಗುತ್ತವೆ? ಹೀಗೆಯೇ ಆಗುತ್ತವೆ ಅಲ್ಲವೇ? ತಂದೆ ತಾಯಿ ಹೇಗಿರುತ್ತಾರೋ ಅಂತಹ ಮಗುವೇ ಇರುತ್ತದೆ. ಆದ್ದರಿಂದ ಈ ಸಭೆಯನ್ನು ನಿಮ್ಮೊಳಗೆ ನಡೆಸಬೇಕು. ಇದನ್ನು ಸ್ವದರ್ಶನ ಚಕ್ರ ಎನ್ನುತ್ತಾರೆ. ಸ್ವದರ್ಶನ ಅಂದರೆ ನಾನು ಯಾರು? ಯಾವಾಗ ಗುಲಾಮಗಿರಿಯಿಂದ ಮಹಾರಾಜನಾಗುತ್ತೇವೋ, ಯಾವಾಗ ಗುಲಾಮನ ಕೋಣೆಯಿಂದ ಹೊರಬರುತ್ತೇವೋ, ಹಾಗೆಯೇ ತಮ್ಮ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತೇವೋ, ಹಾಗೆಯೇ ಎಲ್ಲರೂ ನಿಮ್ಮ ಮುಂದೆ ಸಾಲಿನಲ್ಲಿ ನಿಂತುಕೊಳ್ಳುತ್ತಾರೆ. ಎಲ್ಲಾ ಕರ್ಮೇಂದ್ರಿಯಗಳು, ಒಳಗಿನ ಸಂಸ್ಕಾರಗಳು, ಮನಸ್ಸು ಬುದ್ಧಿ ಎಲ್ಲವೂ ಅಲರ್ಟ್ ಆಗುತ್ತವೆ ಅಲ್ಲವೇ? ಮಕ್ಕಳಿಗೆ ಬಹುತೇಕ ಆತ್ಮಗಳಿಗೆ ತಾವು ಜೈಲಿನಲ್ಲಿದ್ದೇವೆ ಎಂಬುದು ತಿಳಿಯುತ್ತಲೇ ಇಲ್ಲ. ಅವರು ಸೆರೆಯಾಗಿದ್ದಾರೆ. ಒಂದು ಬಾರಿ ತಮ್ಮೊಂದಿಗೆ ಸಭೆ ನಡೆಸಿ ನೋಡಲಿ. ಬಾಯಿಗೆ ಬಂದದ್ದನ್ನು ಮಕ್ಕಳು ಹೇಳುತ್ತಾರೆ. ಇದು ಕೂಡ ನಿಯಂತ್ರಣದಲ್ಲಿಲ್ಲ. ಕಣ್ಣಿಗೆ ಕಂಡದ್ದನ್ನು ನೋಡುತ್ತಾರೆ, ಅದನ್ನು ಮನಸ್ಸಿನಲ್ಲಿ ಮುದ್ರಿಸಿಕೊಳ್ಳುತ್ತಾರೆ. ನಂತರ ಅಂತಹ ಚಿತ್ರವನ್ನು ಬಿಡಿಸುತ್ತಾರೆ, ಅಂತಹ ಪೇಂಟಿಂಗ್ ಮಾಡುತ್ತಾರೆ. ಮನಸ್ಸು ಏನು ಮಾಡುತ್ತದೆ? ಮನಸ್ಸು ಚಿತ್ರಕಾರನಲ್ಲವೇ? ಮನಸ್ಸು ಏನು? ಅದು ವಿಚಿತ್ರ ವಿಚಿತ್ರ ಚಿತ್ರಗಳನ್ನು ಬಿಡಿಸುತ್ತದೆ. ಅನಗತ್ಯವಾಗಿ ಬಣ್ಣವನ್ನು ವ್ಯರ್ಥ ಮಾಡುತ್ತಿದೆ. ಅನಗತ್ಯವಾಗಿ ಸಮಯವನ್ನು ವ್ಯರ್ಥ ಮಾಡುತ್ತಿದೆ. ಯಾವ ಕೆಲಸಕ್ಕೂ ಬಾರದ ಚಿತ್ರಗಳನ್ನು ಅದು ಬಿಡಿಸುತ್ತದೆ. ಎಲ್ಲೋ ದೂರದಲ್ಲಿ ಯಾರೋ ಕುಳಿತಿದ್ದಾರೆ, ಅವರ ಚಿತ್ರ ಬಿಡಿಸುತ್ತದೆ. ಇಂತಹ ಅವರು ಹಾಗಿದ್ದರು, ಇಂಥವರು ಹೀಗಿದ್ದರು. ಆದ್ದರಿಂದ ಇದು ಮನಸ್ಸಿನ ಚಿತ್ರಕಲೆ. ಇದರಲ್ಲಿ ಸಮಯ ವ್ಯರ್ಥವಾಗುತ್ತದೆ, ಶ್ವಾಸ ವ್ಯರ್ಥವಾಗುತ್ತದೆ, ಎಲ್ಲ ಸಂಕಲ್ಪ ವಿಚಾರಗಳು ವ್ಯರ್ಥವಾಗುತ್ತವೆ. ಆದ್ದರಿಂದ ಈ ಆಳವಾದ ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾರು ಈ ವಿಷಯವನ್ನು ಅರ್ಥ ಮಾಡಿಕೊಂಡಿದ್ದಾರೋ ಅವರನ್ನು ರಾಜನಾಗುವುದರಿಂದ ಯಾರೂ ತಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಮೊದಲು ಸ್ವದರ್ಶನ ಚಕ್ರವನ್ನು ತಿರುಗಿಸಬೇಕು. ಯಾವಾಗ ಸ್ವದರ್ಶನ ಚಕ್ರ ತಿರುಗುತ್ತದೋ ಹಾಗೆಯೇ ನಿಮಗೆ ಈ ಇಡೀ ಸೃಷ್ಟಿ ಚಕ್ರ ಅರ್ಥವಾಗುತ್ತದೆ. ಇಡೀ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯ ಎಲ್ಲವೂ ಅರ್ಥವಾಗುತ್ತದೆ. ಎಲ್ಲರ ಕಥೆಯೂ ಅರ್ಥವಾಗುತ್ತದೆ. ಎಲ್ಲರ ಕಥೆಯನ್ನು ಅರ್ಥ ಮಾಡಿಕೊಳ್ಳಲು ಮಕ್ಕಳು ಸಿದ್ಧಿ ಮಾಡುತ್ತಾರೆ. ಆದರೆ ಮೊದಲು ಸ್ವಯಂ ಕಥೆಯೇ ಗೊತ್ತಿಲ್ಲ. ಆದ್ದರಿಂದ ಮೊದಲು ಇತರರನ್ನಲ್ಲ, ನಿಮ್ಮನ್ನು ನೀವು ನೋಡಿಕೊಳ್ಳಿ. ನಾನು ಎಲ್ಲರಿಗೂ ಇದನ್ನೇ ಹೇಳುತ್ತೇನೆ. ಎಲ್ಲಾ ಮಕ್ಕಳು ತಮ್ಮೊಳಗೆ ಕುಳಿತು ಸ್ವದರ್ಶನ ಚಕ್ರವನ್ನು ಅವಶ್ಯವಾಗಿ ತಿರುಗಿಸಿ. ಸ್ವದರ್ಶನ ಚಕ್ರವು ಪರದರ್ಶನ ಚಕ್ರವನ್ನು ವಿನಾಶ ಮಾಡುತ್ತದೆ. ಯಾರು ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಾರೋ ಅವರ ಮುಂದೆ ಪರದರ್ಶನ ಚಕ್ರ ನಿಲ್ಲಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರಾಕ್ಟಿಕಲ್ನಲ್ಲಿ ಪರಿವರ್ತನೆ ಮಾಡಿಕೊಳ್ಳಬೇಕೆಂದರೆ ಈ ಕೆಲಸವನ್ನು ಮಾಡಿ. ಹಾಗಿಲ್ಲ. ಆದರೆ ಆ ರೀತಿ ಇಲ್ಲ. ಮನಸ್ಸಿನಲ್ಲಿ ಮನಸ್ಸು ಖಾಲಿ ಇದ್ದರೆ ಏನಾದರೂ ಬೇಕು. ಏನು ಬೇಕು? ಯಾವಾಗ ಬಾಬಾರವರನ್ನು ಪ್ರೀತಿಸುತ್ತೇವೋ ಆಗ ಬಾಬಾರವರೇ ಬೇಕಾಗುತ್ತಾರಲ್ಲವೇ? ಬೇರೆಯವರು ಏಕೆ ಬೇಕು? ಆದ್ದರಿಂದ ನಾವು ಎಲ್ಲಾ ಮಕ್ಕಳಲ್ಲಿ ಕೇವಲ ಒಂದು ವಿನಂತಿ ಎಂದಾದರೂ ಎನ್ನಿರಿ, ಪ್ರಾರ್ಥನೆ ಎಂದಾದರೂ ಎನ್ನಿರಿ, ಅಥವಾ ಇದನ್ನು ಶಿಕ್ಷಣ ಅಂತನಾದರೂ ಹೇಳಿರಿ. ಏನೇ ಅಂದರೂ ನಿಮ್ಮಲ್ಲಿ ಬದಲಾವಣೆ ಮಾಡಿಕೊಳ್ಳಿ. ಇಂದು ನಿಮ್ಮ ಬಳಿ ಸ್ವಲ್ಪ ಸಮಯವಿದೆ, ಆದರೆ ನಾಳೆ ನಿಮ್ಮ ಬಳಿ ಸ್ವಲ್ಪವೂ ಸಮಯವಿರುವುದಿಲ್ಲ. ಒಂದು ವೇಳೆ ಬದಲಾವಣೆ ಮಾಡಿಕೊಳ್ಳದಿದ್ದರೆ ಬದಲಾವಣೆಯು ಹೇಗೆ ಮಾಡಿಕೊಳ್ಳಬೇಕು? ನೋಡಿ, ಮನಸ್ಸು ಎತ್ತ ಓಡುತ್ತಿದೆ, ಸ್ಥಿರವಾಗಿದೆಯೇ ಅಥವಾ ಇಲ್ಲವೇ? ತಂದೆ ಹೇಳುತ್ತಾರೆ, ಮಕ್ಕಳೇ 1 ಗಂಟೆ 2 ಗಂಟೆ ಕುಳಿತುಕೊಳ್ಳಿ. 1 ಗಂಟೆಯಲ್ಲಿ ಮನಸ್ಸು ಓಡುತ್ತಿದ್ದರೆ ಸರಿ, ಎದ್ದು ಏನಾದರೂ ಮಾಡಿ. ಆದರೆ ನೀವು ಗುಲಾಮರು, ಮಾಲೀಕರಲ್ಲ. ನಾಚಿಕೆಗೇಡಿತನದ ವಿಷಯ. ಇಡೀ ರಾಜ್ಯದ ಮಾಲೀಕ ಗುಲಾಮನಾಗಿ ಕುಳಿತಿದ್ದಾನೆ. ಅಂದ್ರೆ ಆತ್ಮ ರಾಜ ಕರ್ಮೇಂದ್ರಿಯಗಳಿಗೆ, ಮನಸ್ಸು ಬುದ್ಧಿಗೆ ಗುಲಾಮನಾಗಿ ಕುಳಿತಿದ್ದಾನೆ. ಎಷ್ಟು ನಾಚಿಕೆಯ ವಿಷಯ.
ಮತ್ತು ಸಣ್ಣ ಸಣ್ಣ ವ್ಯವಹಾರಗಳನ್ನು ನಡೆಸುತ್ತಿದ್ದಾರೆ. ಮನಸ್ಸು, ಬುದ್ಧಿ, ವಿಚಾರ, ಸಂಸ್ಕಾರ ಅವರ ಮಕ್ಕಳು ಅಲ್ಲವೇ? ಆತ್ಮರಾಜನಿಗಿವು ಮಕ್ಕಳು. ಪ್ರಕೃತಿ ಇವೆಲ್ಲವೂ ತಮ್ಮ ಇಚ್ಛೆಯಂತೆ ಮಕ್ಕಳನ್ನು ನಡೆಸುತ್ತಿವೆ. ಸ್ವದರ್ಶನ ಚಕ್ರಧಾರಿಗಳಾಗಿರಿ. ಹೇಗೆ ನಾವು ಇತರರಲ್ಲಿ ಕೊರತೆ, ದುರ್ಬಲತೆಗಳನ್ನು ನೋಡುತ್ತೇವೆಯೋ ಹಾಗೆಯೇ ಒಂದು ಸಾರಿ ತಮ್ಮಲ್ಲಿ ಅವಶ್ಯವಾಗಿ ನೋಡಿಕೊಳ್ಳಿ. ಎಲ್ಲರಿಗೂ ಸಂದೇಶವಿದೆ. ಹೊರಗಡೆ ನೋಡಬೇಡಿ, ನಿಮ್ಮೊಳಗೆ ಕಣ್ಣು ಮುಚ್ಚಿ ನೋಡಿ. ಎಲ್ಲಿಯವರೆಗೆ ಇತರರಲ್ಲಿ ನೋಡುತ್ತಿರುತ್ತೇವೆಯೋ ಅಲ್ಲಿಯವರೆಗೆ ಪರಿವರ್ತನೆ ಬರುವುದಿಲ್ಲ ಅಲ್ಲವೇ? ಆದ್ದರಿಂದ ಕುಳಿತ ತಕ್ಷಣ ಶರೀರದಲ್ಲಿ ಹಲ್ಚಲ್ ಪ್ರಾರಂಭವಾದರೆ, ಅಲ್ಲಿ ಇಲ್ಲಿ ಹೀಗೆ ಹಾಗೆ ಮಾಡಿದರೆ ಅವುಗಳಿಗೆ ಆದೇಶ ನೀಡಿ. ಸುಮ್ಮನೆ ಕುಳಿತುಕೊಳ್ಳಲೇಬೇಕು. ಇದು ಎಷ್ಟು ಒಳ್ಳೆಯ ವಿಷಯ. ಯಾವಾಗ ಮಕ್ಕಳು ತಮ್ಮ ಮೇಲೇನೆ ತಾವು ನಿಯಂತ್ರಣ ಇಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದಾಗ, ಆದ್ರೆ ಬಾಬಾ ಏನ್ ಹೇಳಿದ್ದಾರೆ, ನನ್ ಮಕ್ಕಳು ರಾಜ ಮಕ್ಕಳು ಅಂತ. ಬಾಬಾ ಕೇಳ್ತಿದ್ದಾರೆ, ನೀವ್ ಹೇಗೆ ರಾಜರಾಗ್ತೀರಿ? ಆದರೆ ತಂದೆಯಲ್ಲವೇ ವಿಶೇಷತೆಯನ್ನೇ ಹೇಳುತ್ತಾರೆ. ಮಕ್ಕಳನ್ನು ನೋಡುತ್ತಾರೆ, ನನ್ನ ಮಕ್ಕಳು ರಾಜ ಮಕ್ಕಳು ಎಂದು. ಈಗ ಮಕ್ಕಳ ಸಂಕಲ್ಪಗಳು ನಡೆಯುತ್ತಿರಬಹುದು ಅಲ್ಲವೇ? ಮಯ್ಯ ಎಲ್ಲಿದ್ದಾರೆ? ಅವರೆಲ್ಲ ಎಲ್ಲಿ ಹೋದರು? ಎಲ್ಲಿ ಕಳೆದು ಹೋದರು? ಎಲ್ಲಿ ಮಾಯವಾದರು? ನೀವು ಮಕ್ಕಳು ಇದನ್ನು ಯೋಚಿಸುತ್ತಿದ್ದೀರಿ ಮತ್ತು ಈ ಸಂಕಲ್ಪಗಳು ಬಹುತೇಕರಲ್ಲಿ ನಡೆಯುತ್ತಿವೆ. ಎಲ್ಲಿ ಹೋಗಿದ್ದಾರೆ? ನಾನು ಇದನ್ನೇ ಹೇಳುತ್ತೇನೆ. ಒಂದು ಬಾರಿ ನಿಮ್ಮನ್ನು ನೀವು ಕೇಳಿಕೊಳ್ಳಿ, ಈ ವಿಷಯದಿಂದ ನನ್ನ ಪುರುಷಾರ್ಥ ಜಾಸ್ತಿಯಾಗುತ್ತದೆಯೇ? ಅಂದ್ರೆ ಅವರೆಲ್ಲೋದ್ರು, ಎಲ್ ಮಾಯ ಆದ್ರು, ಇದರಿಂದ ನಿಮ್ ಪುರುಷಾರ್ಥ ಏನಾದ್ರೂ ಜಾಸ್ತಿ ಆಗತ್ತಾ? ಮತ್ತು ಒಂದು ವೇಳೆ ನನಗೆ ತಿಳಿದರೂ ಕೂಡ, ಅವ್ರು ಎಲ್ಲಿದ್ದಾರೆ ಏನು ಅನ್ನೋದು ನನಗೆ ಗೊತ್ತಾದ್ರೂ ಕೂಡ, ಮುಂದೇನು ನಾನು ವಿಶ್ವ ಯುದ್ಧವನ್ನು ಗೆಲ್ಲುತ್ತೇನೆಯೇ? ಅಥವಾ ನಾನು ಏನು ಮಾಡುತ್ತೇನೆ? ಯಾವ ಯುದ್ಧದ ಪ್ರಾಪ್ತಿಯಾಗುತ್ತದೆ? ಆದ್ದರಿಂದ ಎಲ್ಲಿದ್ದಾರೆ, ಏನು ಮಾಡುತ್ತಿದ್ದಾರೆ ಎಂದು ಯೋಚಿಸಿ ಸಮಯ ವ್ಯರ್ಥ ಮಾಡಬೇಡಿ. ಮಯ್ಯ ಎಲ್ಲಿದ್ದಾರೋ ಅಲ್ಲಿ ಅವರಿಬ್ಬರು ತಮ್ಮ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ. ಆದರೆ ಮಕ್ಕಳು ಏನು ಮಾಡುತ್ತಿದ್ದಾರೆ? ಆದ್ದರಿಂದ ಎಲ್ಲರಿಗೂ ನಾವು ಒಂದು ಸಂದೇಶವನ್ನು ಅವಶ್ಯವಾಗಿ ಕೊಡುತ್ತೇವೆ. ಈ ವಿಚಾರವನ್ನು ಇಟ್ಟುಕೊಳ್ಳುವುದನ್ನು ಬಿಟ್ಟು ಬಿಡಿ, ಇದನ್ನು ಯೋಚಿಸುವುದನ್ನು ಬಿಟ್ಟು ಬಿಡಿ. ಎಲ್ಲಿದ್ದಾರೆ? ಬಹಳ ದೊಡ್ಡ ಸೇವೆಯಲ್ಲಿದ್ದಾರೆ. ಆದ್ದರಿಂದ ಯಾವ ಮಕ್ಕಳು ಸಹಯೋಗಿಗಳಾಗಿದ್ದಾರೋ ಅವರು ಕುಳಿತು ಒಂದು ಸಂಕಲ್ಪವನ್ನು ಅವಶ್ಯವಾಗಿ ಮಾಡಿ. ಮಯ್ಯ ಬಾಬಾ ಎಲ್ಲಿದ್ದಾರೋ ಅಲ್ಲಿ ನಮ್ಮ ಶುದ್ಧ ಸಂಕಲ್ಪಗಳ ಅಲೆಗಳನ್ನು ಅವಶ್ಯವಾಗಿ ಕಳುಹಿಸಿ. ಇದರಿಂದ ಯಾವ ಕರ್ತವ್ಯಕ್ಕಾಗಿ ಅವರು ಹೋಗಿದ್ದಾರೋ ಆ ಕಾರ್ಯವು ಸಫಲವಾಗಲಿ. ಇದು ತಿಳುವಳಿಕೆಯುಳ್ಳ ಮಕ್ಕಳ ಲಕ್ಷಣ. ಯಾರು ಇಡೀ ದಿನ ಇದೇ ಯೋಚನೆಯಲ್ಲಿ ಮುಳುಗಿರುತ್ತಾರೋ ಎಲ್ಲಿರಬಹುದು ಮತ್ತು ಪದೇ ಪದೇ ತಮ್ಮ ಟೆಲಿಫೋನ್ನಲ್ಲಿ ಹುಡುಕುತ್ತಾ ಇರುತ್ತಾರೆ ಮಕ್ಕಳು. ನಮಗೆ ಗೊತ್ತು, ನೋಡುತ್ತಿರುತ್ತಾರೆ. ಸ್ವಲ್ಪವಾದರೂ ಎಲ್ಲಿಂದಲಾದರೂ ಸುಳಿವು ಸಿಗಲಿ ಮಯ್ಯ ಎಲ್ಲಿದ್ದಾರೆ ಎಂದು. ಮತ್ತು ನಂತರ ಅವರು ಎಲ್ಲರಿಗೂ ಹೇಳುತ್ತಾರೆ, ನೋಡಿರಿ, ನಾವು ನಿಮ್ಮನ್ನು ಹುಡುಕಿದೆವು ಎಂದು. ಹುಡುಕಿ ಏನು ಸಿಗುತ್ತದೆ? ಆದ್ದರಿಂದ ನಾವು ಎಲ್ಲರಿಗೂ ಇದನ್ನೇ ಹೇಳುತ್ತೇವೆ, ಪ್ರಯತ್ನವನ್ನು ನಿಮ್ಮ ಮೇಲೆ ಪಡಿ, ಪುರುಷಾರ್ಥವನ್ನು ನಿಮ್ಮದಾಗಿಸಿಕೊಳ್ಳಿ. ಯಾವ ವಿಷಯದಿಂದ ನನ್ನ ಉನ್ನತಿಯಾಗುತ್ತದೋ, ಯಾವ ವಿಷಯದಿಂದ ನಾನು ಮುಂದೆ ಹೋಗುತ್ತೇನೋ, ಬಾಬಾರವರಿಗೆ ಯಾವುದು ಇಷ್ಟವೋ ನಾನು ಅಂತಹವನಾಗುತ್ತೇನೆ. ಯಾರನ್ನೋ ಹುಡುಕುವುದರಿಂದ, ಯಾರ ಹಿಂದೆಯೋ ಓಡುವುದರಿಂದ ಅಲ್ಲ. ಮಕ್ಕಳೇ, ಗೊತ್ತೇ ಏನಿದೆ? ನಾವು ಬಹುತೇಕ ಮಕ್ಕಳನ್ನು ನೋಡುತ್ತೇವೆ. ಯಾರೋ ಎಲ್ಲೋ ಸಿಲುಕಿಕೊಂಡಿದ್ದಾರೆ, ಇನ್ನು ಎಲ್ಲೋ ಸಿಲುಕಿಕೊಂಡಿದ್ದಾರೆ ಮತ್ತು ಬಾಬಾ ಬಾಬಾ ಎಂದು ಹೇಳುತ್ತಾರೆ ಅಲ್ಲವೇ? ಯಾರೋ ಒಬ್ಬರಲ್ಲಿ ಸಿಲುಕಿದ್ದಾರೆ, ಇನ್ನು ಯಾರೋ 4 ಜನರಲ್ಲಿ ಸಿಲುಕಿಕೊಂಡಿದ್ದಾರೆ, ಇನ್ನು ಯಾರೋ 10 ಜನರಲ್ಲಿ ಸಿಲುಕಿಕೊಂಡಿದ್ದಾರೆ, ಯಾರೋ 2ರಲ್ಲಿ ಸಿಲುಕಿದ್ದಾರೆ. ಎಲ್ಲರೂ ಒಂದಲ್ಲ ಒಂದು ಕಡೆ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಬಾಬಾ ಮೇಲೆ ಇದ್ದಾರೆ. ಮೇಲಿಂದ ಅಂದರೆ ಒಂದು ಸಣ್ಣ ತೆಳುವಾದ ಪದರವಿದೆ ಮತ್ತು ಇದನ್ನು ಜನರು ಪ್ರದರ್ಶನ ಎನ್ನುತ್ತಾರೆ. ಹೌದು, ಜನರಿಗೆ ಗೊತ್ತು ನಾನು ಬಾಬಾರನ್ನು ನೆನಪು ಮಾಡುತ್ತೇನೆ ಎಂದು. ಆದರೆ ಬಾಬಾ ಇಲ್ಲಿ ಬುದ್ಧಿಯಲ್ಲಿ ಹೊಕ್ಕು ಒಳಗೆ ನೋಡುತ್ತಾರೆ. ನಿಮ್ ಬುದ್ಧಿಯಲ್ಲಿ ಏನಿದೆ ಅದನ್ನ ಬಾಬಾ ನೋಡ್ತಾರೆ. ಮಕ್ಕಳೇ, ನೀವು ಎಲ್ಲೆಲ್ಲಿ ಸಿಕ್ಕಿಕೊಂಡಿದ್ದೀರಿ ಎಂದು. ಅನೇಕ ಕಡೆ ಸಿಕ್ಕಿಕೊಂಡರೆ ತಂದೆಯಲ್ಲಿ ಸಿಕ್ಕಿಕೊಳ್ಳಲು ಸಾಧ್ಯವಿಲ್ಲ.
ಅದು ಕೇವಲ ಒಂದು ಪ್ರದರ್ಶನವಾಗಿ ಉಳಿಯುತ್ತದೆ. ಹೇಗೆ? ಭಕ್ತಿ ಮಾರ್ಗದಲ್ಲಿ ಏನು ಮಾಡುತ್ತಾರೆ? ಕೈಯಲ್ಲಿ ಮಾಲೆ ಹಿಡಿದು ರಾಮ್ 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 ಎನ್ನುತ್ತಾರೆ. ಮತ್ತು ಮನಸ್ಸಿನಲ್ಲಿ ಬಾಯಿಂದ ರಾಮ ರಾಮ ಅಂತಿದ್ರು, ಮನಸ್ಸಿನಲ್ಲಿ ಕೆಲ್ಸ 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 ಮಾಡ್ಬೇಕು ಅಂತಿರ್ತಾರೆ. ಬಾಯಲ್ಲಿ ರಾಮ 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 ಇರುತ್ತದೆ. ಯಾವಾಗ ಮಾಲೆ ಜಪ ಮಾಡ್ತಿರ್ತಾರೆ, ರಾಮ 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 ಅಂತಿದ್ರು ಕೂಡ ಯಾವಾಗ ಈ ಮಾಲೆ ಪೂರ್ಣ ಆಗ್ತದೋ ನಾನು ಕೆಲಸ ಮಾಡುತ್ತೇನೆ, ನಾನು ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕು, ಈ ಮಾಲೆ ಯಾವಾಗ ಮುಗಿತದೆ ಅಂತ ಕಾಯ್ತಾ ಇರ್ತಾರೆ. ಮಾಲೆ ತಿರುಗಿಸುತ್ತಾರೆ, ಆದರೆ ಬುದ್ಧಿಯಲ್ಲಿ ಬೇರೆಯವರ ನೆನಪು ನಡೆಯುತ್ತಿರುತ್ತದೆ. ಬಾಯಿಂದ ಬಾಬಾ ಬಾಬಾ ಎನ್ನುವುದರಿಂದ ಏನೂ ಆಗುವುದಿಲ್ಲ. ಬಾಬಾ ಆಂತರ್ಯದಿಂದ ಬರಬೇಕು, ಹೃದಯದಿಂದ ಬರಬೇಕು. ಯಾರ ಹೃದಯದಿಂದ ಬಾಬಾ ಬರುತ್ತಾರೋ ಅವರ ವಾಣಿಯಿಂದ, ಒಳಗಿನಿಂದ ಬಾಬಾ ಬರುತ್ತಾರೆ. ಮತ್ತು ಯಾರ ಒಳಗಿನಿಂದ ಬಾಬಾ ಬರುತ್ತಾರೋ ಅವರ ಒಳಗಿನಿಂದ ಬೇರೆ ಯಾವುದೇ ಮಾತು ಬರುವುದಿಲ್ಲ. ಅದು ಯಾರಿಗೂ ನೋವು ನೀಡುವುದಿಲ್ಲ ಮತ್ತು ದುಃಖವೂ ಕೊಡುವುದಿಲ್ಲ. ಆದ್ದರಿಂದ ಹೃದಯದಿಂದಲೂ ರಾಮನಾಗಿರಲಿ, ಬಾಯಲ್ಲಿಯೂ ರಾಮನಾಗಿರಲಿ, ಕರ್ಮದಲ್ಲಿಯೂ ರಾಮನಾಗಿರಲಿ, ಸಂಕಲ್ಪದಲ್ಲಿಯೂ ರಾಮನಾಗಿರಲಿ, ಪ್ರತಿ ಕ್ಷಣವೂ ರಾಮನಾಗಿರಲಿ, ಕೇವಲ ರಾಮನಾಗಿರಲಿ ಮತ್ತು ಕೇವಲ ರಾಮನಾಗಿರಲಿ. ಯಾವಾಗ ರಾಮ ಹೃದಯದಲ್ಲಿ, ಬಾಯಲ್ಲಿ, ವಾಣಿಯಲ್ಲಿ, ಕರ್ಮದಲ್ಲಿ, ಸಂಕಲ್ಪದಲ್ಲಿ ಇರುತ್ತಾರೋ ಆಗ ರಾವಣ ಇರುವುದಿಲ್ಲ. ರಾವಣ ಯಾರಿಗಾದರೂ ದುಃಖ ಕೊಡುತ್ತಾನೆ, ಆದರೆ ರಾಮ ಆರಾಮ್, ವಿಶ್ರಾಂತಿಯನ್ನು ಕೊಡುತ್ತಾರೆ. ಹೃದಯಕ್ಕೂ, ಮನಸ್ಸಿಗೂ, ಬಾಯಿಗೂ, ಪ್ರತಿ ಸಂಕಲ್ಪಕ್ಕೂ, ಪ್ರತಿಯೊಂದು ಆತ್ಮಕ್ಕೂ. ಆದ್ದರಿಂದ ಎಲ್ಲಾ ಮಕ್ಕಳಿಗೂ ನಾವು ಇದನ್ನೇ ಹೇಳುತ್ತೇವೆ. ನೀವು ನೋಡಿ, ನಿಮ್ಮ ಹೃದಯದಲ್ಲಿ ರಾಮ ಹೇಗೆ ಕುಳಿತಿದ್ದಾರೆ ಎಂದು. ನಿಜವಾಗಿಯೂ ಇದ್ದಾರೆಯೇ ಅಥವಾ ಕೇವಲ ಮಾತುಗಳಲ್ಲಿದ್ದಾರೆಯೇ? ಯಾರ ಹೃದಯದಲ್ಲಿ ನಿಜವಾಗಿಯೂ ರಾಮನಿರುತ್ತಾರೋ ಅವರು ಕುಳಿತುಕೊಳ್ಳುತ್ತಾರೆ. ಅವರು ಕುಳಿತು ಕೇವಲ ಮತ್ತು ಕೇವಲ ರಾಮನ ಮಾತುಗಳನ್ನೇ ಮಾತನಾಡುತ್ತಾರೆ ಮತ್ತು ಪ್ರೀತಿಸುತ್ತಾರೆ. ಆದ್ದರಿಂದ ಹೃದಯದಲ್ಲಿದ್ದಾರೆ. ಹೃದಯಕ್ಕೆ ಆರಾಮನ್ನು ಯಾರು ಕೊಡುತ್ತಾರೋ ಅವರು ದಿಲಾರಾಮ್. ದಿಲಾರಾಮ್ ಎಂದು ಏಕೆ ಕರೆಯುತ್ತಾರೆ? ಯಾರು ಹೃದಯಕ್ಕೆ ವಿಶ್ರಾಂತಿಯನ್ನು ಕೊಡುತ್ತಾರೋ ಅವರು ದಿಲಾರಾಮ್. ಮತ್ತು ಹೃದಯಕ್ಕೆ ಏಕೆ ಕೊಡಬೇಕು? ಏಕೆಂದರೆ ಹೃದಯದಲ್ಲಿಯೇ ಅಲ್ಲವೇ ಬಹುತೇಕ ಅನೇಕ ಆತ್ಮಗಳು ಕುಳಿತುಕೊಳ್ಳುತ್ತವೆ. ಆದ್ದರಿಂದ ತಂದೆಯು ಹೃದಯದಲ್ಲಿ ಕುಳಿತುಕೊಳ್ಳುತ್ತಾರೆ ಮತ್ತು ಹೃದಯಕ್ಕೆ ವಿಶ್ರಾಂತಿಯನ್ನು ಕೊಡುತ್ತಾರೆ. ಹೇಗೆ ನಮ್ಮ ಹೃದಯದಲ್ಲಿ ನಮ್ಮ ಎಲ್ಲಾ ಕಡೆ ಯಾರು ಕುಳಿತಿದ್ದಾರೆ? ಕೇವಲ ದಿಲಾರಾಮ್ ಕುಳಿತಿದ್ದಾರೆ. ಮತ್ತು ದಿಲಾರಾಮ್ ಅವರ ಕೈಯನ್ನು ಯಾರು ಬಿಟ್ಟಿದ್ದಾರೋ ಅವರು ಸ್ವಯಂ ತೊಂದರೆ ಅನುಭವಿಸುತ್ತಾರೆ ಮತ್ತು ಇತರರಿಗೂ ತೊಂದರೆ ಕೊಡುತ್ತಾರೆ. ಯಾರು ದಿಲಾರಾಮ್ ಅವರ ಛತ್ರಛಾಯೆಯಿಂದ ಹೊರ ಬಂದಿದ್ದಾರೋ ಅವರು ಸ್ವಯಂ ತೊಂದರೆ ಅನುಭವಿಸುತ್ತಾರೆ, ಇತರರಿಗೂ ನೀಡುತ್ತಾರೆ, ಅಂದರೆ ಇತರರಿಗೂ ತೊಂದರೆ ಕೊಡುತ್ತಾರೆ. ಅವರು ಸ್ವಯಂ ಪುರುಷಾರ್ಥ ಮಾಡುವುದಿಲ್ಲ ಮತ್ತು ಇತರರಿಗೂ ಮಾಡಲು ಬಿಡುವುದಿಲ್ಲ. ಇದು ದಿಲಾರಾಮ್ ಅವರ ಕತೆ. ಏಕೆಂದರೆ ಯಾವಾಗ ಬಾಬನ ನೆನಪಿರುತ್ತದೋ ಆಗ ಬುದ್ಧಿಯಲ್ಲಿ ಬೇರೆ ಯಾವುದು ಬರುವುದೇ ಇಲ್ಲ. ಆದ್ದರಿಂದ ದಿಲಾರಾಮ್ ಅವರ ಛತ್ರಛಾಯೆಯ ಅಡಿಯಲ್ಲಿ ಇರುವುದು, ಅಂದರೆ ಛತ್ರಛಾಯೆಯ ಕೆಳಗೆ ಇರುವುದು ಎಂದರೆ ತಮ್ಮ ಮೇಲೆ ರಕ್ಷಾ ಕವಚವನ್ನು ನಿರ್ಮಿಸಿಕೊಳ್ಳುವುದು ಎಂದರ್ಥ. ಒಳ್ಳೆಯದು ಮಕ್ಕಳೇ. ಹೌದು, ಈಗ ಮುಂದೆ ಹೇಳಿ. ಬಾಬಾ, ಬಹಳ ಆನಂದವಾಯಿತು. ಆನಂದ, ಚೆನ್ನಾಗಿ ಅನಿಸುತ್ತಿದೆ. ನೀವು ಬಾಬಾ ನಮ್ಮನ್ನು ಚೆನ್ನಾಗಿ ಇಟ್ಟಿದ್ದೀರಿ, ಬಹಳ ಚೆನ್ನಾಗಿ ಇಟ್ಟಿದ್ದಾರೆ ಅಲ್ಲವೇ? ಹೌದು, ಖಂಡಿತ. ಯಾವುದೇ ಯೋಚನೆಯ ವಿಚಾರ ಬರುವುದಿಲ್ಲ ಅಲ್ಲವೇ? ಈ ವಿಷಯ ಆಗುತ್ತದೋ ಇಲ್ಲವೋ? ಇಲ್ಲ, ಏನೂ ಆಗುವುದಿಲ್ಲ ಅಲ್ಲವೇ? ಏನೂ ನಡೆಯುವುದೇ ಇಲ್ಲ. ಈ ವಿಷಯ ಇರುತ್ತದೆ ಅಲ್ಲವೇ? ಹೇಗೆ? ಯಾವಾಗ ಸಮರ್ಪಣೆ ಹೃದಯದಲ್ಲಿ ಬರುತ್ತದೆ ಅಲ್ಲವೇ? ಯಾವಾಗ ಸಮರ್ಪಣೆ ಬರುತ್ತದೆ ಆಗ ಬಾಬಾ ನಿಮ್ಮ ಅಗತ್ಯಗಳನ್ನು ಮತ್ತು ನಿಮ್ಮ ವಿಷಯಗಳನ್ನು ಸಮಯಕ್ಕಿಂತ ಮೊದಲೇ ಪೂರೈಸುತ್ತಾರೆ. ಯಾವಾಗ ಹೃದಯದಲ್ಲಿ ಸಮರ್ಪಣೆ ಬರುತ್ತದೋ ಬಾಬಾ ಏನನ್ನು ಮಾಡಬೇಕು ನೀವು ಮಾಡುತ್ತೀರಿ, ಮಾಡಿಕೊಳ್ಳಿ, ನಿಮ್ಮ ಇಚ್ಛೆ ಅಂದ್ರೆ ನಿಮ್ಮ ಇಷ್ಟದಂತೆ ನಾವಿರ್ತೇವೆ. ಈ ಸಮರ್ಪಣೆ ಇದೆಯಲ್ಲವೇ, ಇದು ಒಂದು ಸಣ್ಣ ಶಬ್ದ. ಸಮರ್ಪಣೆ ಏನು? ಸಮರ್ಪಣೆ ನಿಮ್ಮ ಇಡೀ ಜೀವನವನ್ನು ಒಂದು ಸಿಂಹಾಸನದಂತೆ
ಬದಲಾಯಿಸಿ ಬಿಡುತ್ತದೆ. ಗೊತ್ತೇ? ಈ ಸಣ್ಣ ಸಮರ್ಪಣೆ ಎಂಬ ಒಂದು ಶಬ್ದದ ಹಿಂದೆ ಎಷ್ಟು ಉದ್ದದ ಕ್ಯೂ ನಿಂತಿದೆ, ಎಷ್ಟು ಉದ್ದದ ಕ್ಯೂ ನಿಂತಿದೆ. ಹೀಗೆ ಹೇಳುತ್ತಾರೆ ಅಲ್ಲವೇ, ಯಾರ ಮುಂದೆಯೂ, ಮನುಷ್ಯನ ಮುಂದೆ ಯಾರ ಮುಂದೆಯೂ ಅಲ್ಲ, ನೀವು ಕೇವಲ ನಿಮ್ಮ ಪ್ರೀತಿಯ ಬಾಬಾರವರ ಮುಂದೆ ಸಮರ್ಪಣೆ, ಅಂದ್ರೆ ಮನುಷ್ಯರ ಮುಂದೆ ಸಮರ್ಪಣೆ ಆಗೋದಲ್ಲ, ಬಾಬಾನ ಮುಂದೆ ಸಮರ್ಪಣೆ, ಅವರ ಪ್ರತಿ ಸಮರ್ಪಣೆ. ಪ್ರಪಂಚದಲ್ಲಿ ಬೇರೆ ಬೇರೆ ಜನರಿಗೆ ಸಮರ್ಪಣೆ ಮಾಡುತ್ತಾ ಬಂದಿದ್ದೀರಲ್ಲವೇ, ಏನು ಸಿಕ್ಕಿತ್ತು ಅದರಿಂದ? ಒಂದು ಸಾರಿ ನಿಮ್ಮ ಪ್ರೀತಿಯ ತಂದೆಯ ಮುಂದೆ ನಿಮ್ಮನ್ನು ಸಮರ್ಪಣೆ ಮಾಡಿ ನೋಡಿ. ಅಲ್ಲಿ ಏನೂ ಸಿಗುವುದಿಲ್ಲ ಎಂದು ನೋಡಬೇಡಿ. ಹೌದು, ಸಮರ್ಪಣೆ ಮಾಡಿದರೆ ಪ್ರಾರಂಭದಲ್ಲಿ ಸ್ವಲ್ಪ ತೊಂದರೆಯಾಗುತ್ತದೆ, ಏಕೆಂದರೆ ಪರೀಕ್ಷಿಸುತ್ತಾರಲ್ಲವೇ ನಿಜವಾಗಿಯೂ ಸಮರ್ಪಣೆ ಇದೆಯೋ ಅಥವಾ ನಾಟಕ ಮಾಡುತ್ತಿದ್ದಾರೋ ಎಂದು. ನಮ್ಮ ಬಾಬಾ ಬಹಳ ಹುಷಾರಿದ್ದಾರೆ, ಜಾಣರಿದ್ದಾರೆ. ಕೆಲವರು ನಕಲಿ ಸಮರ್ಪಣೆ ಮಾಡುವವರು ಇರುತ್ತಾರೆ. ಯಾವ ನಕಲಿ? ಬಾಬಾ ಎಲ್ಲವೂ ನಿನ್ನದು, ನಾವು ಕೂಡ ನಿನ್ನವರು, ಎಲ್ಲವೂ ನಿನ್ನದು. ಅವು ಕೇವಲ ನಾಲಿಗೆಯ ಸಮರ್ಪಣೆಗಳು. ಆಗ ಬಾಬಾ ಕೂಡ ಹೇಳುತ್ತಾರೆ, ಹೌದು ಮಕ್ಕಳೇ, ಎಲ್ಲವೂ ನನ್ನದೇ. ಏಕೆಂದರೆ ಬಾಬಾರವರಿಗೆ ಗೊತ್ತು ಅದು ಕೇವಲ ವಾಣಿಯ ಸಮರ್ಪಣೆ ಎಂದು. ಆದರೆ ಬಾಬಾರವರಿಗೆ ವಾಣಿಯ ಸಮರ್ಪಣೆಯಿಂದ ಏನೂ ಆಗಬೇಕಿಲ್ಲ. ಬಾಬಾರವರಿಗೆ ಹೃದಯದ ಸಮರ್ಪಣೆ ಬೇಕು. ಪ್ರತಿಯೊಂದು ರೋಮ ರೋಮದ, ಪ್ರತಿಯೊಂದು ಸಂಕಲ್ಪದ, ಪ್ರತಿಯೊಂದು ವಿಚಾರದ ಎಲ್ಲವೂ ಬಾಬಾರವರಿಗೆ ಸಮರ್ಪಣೆ. ಪ್ರತಿಯೊಂದು ವಿಷಯವನ್ನು ಮನಸ್ಸಿನಲ್ಲಿ ಯೋಚಿಸಿ, ಮತ್ತು ಆ ಸಮರ್ಪಣೆ ಯಾವಾಗ ಒಳಗಿನಿಂದ ಆಗುತ್ತದೋ, ಬಾಯಿಂದ ಹೇಳಿಬಿಟ್ಟರು, ಬಾಬಾ ಈಗ ಕೇವಲ ನಿನ್ನವಳು, ಆದರೆ ಯಾವುದೇ ಸರಿ. ಬಾಬಾ ಹೇಳಿದರು, ಮಕ್ಕಳು ಹೇಳಿದರು, ಬಾಬಾ ಇಂದಿನಿಂದ ನಾನು ಕೇವಲ ನಿನ್ನವಳು, ನೀವು ಏನು ಹೇಳುತ್ತೀರೋ ನಾನು ಅದನ್ನೇ ಮಾಡುತ್ತೇನೆ. ಹೀಗೆ ಹೆಣ್ಣು ಮಕ್ಕಳು ಹೇಳುತ್ತಾರೆ, ಅಂದ್ರೆ ಮಕ್ಕಳು ಹೇಳುತ್ತಾರೆ, ಅಣ್ಣಂದಿರು ಹೇಳುತ್ತಾರೆ. ನಂತರ ಯಾವಾಗ ಬಾಬಾ ಹೇಳುತ್ತಾರೆ ಅಥವಾ ಮಯ್ಯ ಏನಾದರೂ ಹೇಳುತ್ತಾರೆ, ಹೀಗೆ ಮಾಡಿ, ಹೀಗೆ ಬೇಡ ಎಂದು, ಇಲ್ಲ ನಾವು ಯೋಚಿಸುತ್ತಿದ್ದೆವು, ಹೀಗೆ ಬೇಡ, ಇದು ಸರಿಯಾಗಿರುತ್ತದೆ, ಹೀಗೆ ಸರಿಯಾಗಿರುತ್ತದೆ, ಇದು ಸಮರ್ಪಣೆಯಲ್ಲ, ಇದನ್ನು ಸಮರ್ಪಣೆ ಎಂದು ಕರೆಯುವುದೂ ಇಲ್ಲ. ಏಕೆಂದರೆ ನೀವು ಕೇವಲ ಬಾಯಿಯ ಸಮರ್ಪಣೆ ಮಾಡಿದ್ದೀರಿ, ಮನಸ್ಸಿನ ಸಮರ್ಪಣೆ ಮಾಡಿಲ್ಲ. ಆದ್ದರಿಂದ ಸಮರ್ಪಣೆ ಎಂಬ ಒಂದು ಸಣ್ಣ ಶಬ್ದ ಇಡೀ ಜೀವನವನ್ನು, ಇಡೀ ಕಾಯಕಲ್ಪವನ್ನು ಸಂಪೂರ್ಣ ಪರಿವರ್ತನೆ ಮಾಡುತ್ತದೆ. ಆದರೆ ಇನ್ನು ಮಕ್ಕಳಲ್ಲಿ ಈ ಸಮರ್ಪಣೆ ಭಾವನೆ ಇನ್ನೂ ಬಂದಿಲ್ಲ. ಹೌದು, ಆದರೆ ಬರುತ್ತದೆ, ಅವಶ್ಯವಾಗಿ ಬರುತ್ತದೆ. ಒಳ್ಳೆಯದು. ಮತ್ತೆ ಎಲ್ಲರಿಗೂ, ಯಾರು ಎಲ್ಲೆಲ್ಲಿ ಕುಳಿತಿದ್ದಾರೋ ಎಲ್ಲಾ ಮಕ್ಕಳಿಗೂ ಹೃದಯದ ನೆನಪು ಪ್ರೀತಿಗಳು ಮತ್ತು ನಿಮ್ಮ ವಿಚಾರಗಳನ್ನು ಶುದ್ಧವಾಗಿಟ್ಟುಕೊಳ್ಳಿ. ನಿಮ್ಮನ್ನು ನೀವು ಶುದ್ಧವಾಗಿಟ್ಟುಕೊಳ್ಳಿ. ಶುದ್ಧತೆಯ ನದಿ ನಿಮ್ಮೊಳಗೆ ಹರಿಯಲಿ. ಅಂತಹ ನದಿ ಇರಲಿ. ಹೇಗೆ ಹರಿಯುವ ನೀರಿನಲ್ಲಿ ಕೀಟಗಳು, ಹುಳಗಳು, ಸೊಳ್ಳೆಗಳು, ಕಲ್ಲುಗಳು ಬರುವುದಿಲ್ಲವೋ, ನಿಂತ ನೀರಿನಲ್ಲಿ ಬರುತ್ತವೆ. ಅಂದ್ರೆ ಹರಿತಾ ಇದ್ರೆ ಅದರಲ್ಲಿ ಯಾವ ಹುಳ ಉಪ್ಪಡಿಗಳು ಆಗೋದಿಲ್ಲ. ನೀರ್ ಅಲ್ಲೇ ನಿಂತ್ಕೊಳ್ತು ಅಂದ್ರೆ ಹುಳ ಉಪ್ಪಡಿಗಳು ಬರ್ತವೆ. ನಿಮ್ಮ ಮನಸ್ಸಿನ ನದಿಯನ್ನು ಬಾಬಾರವರ ಪ್ರೀತಿಯಲ್ಲಿ ಹರಿಸುತ್ತಾ ಇರಿ. ಕೇವಲ ನಾನು ಬಾಬಾರವರ ಬಳಿ ಹೋಗಬೇಕು, ಅಷ್ಟು ಪ್ರೀತಿ ಇರಬೇಕು. ಬಾಬಾರವರ ಮೇಲೆ ಅಷ್ಟು ಪ್ರೀತಿ ಇರಬೇಕು. ಕೇವಲ ಆ ಪ್ರೀತಿಯಲ್ಲಿ ಹರಿದು ಹೋಗಿ. ಒಂದು ವೇಳೆ ಪ್ರೀತಿಯಲ್ಲಿ ವಿಚಾರ ಮಾಡಿದರೆ ಅದು ವ್ಯಾಪಾರವಾಯಿತು. ಒಂದು ವೇಳೆ ಪ್ರೀತಿಯಲ್ಲಿ ಸಂಕಲ್ಪಗಳನ್ನು ಮಾಡಿದರೆ ವಿಘ್ನಗಳು ಬಂದವು. ಪ್ರೇಮದ ಅರ್ಥವೇ, ನೀವು ಏನು ಹೇಳುತ್ತೀರೋ ನಾನು ಅದನ್ನು ಮಾಡುತ್ತೇನೆ, ನೀವು ಹೇಗೆ ಇಡುತ್ತೀರೋ ಹಾಗೆ ನಾನು ಇರುತ್ತೇನೆ, ನೀವು ಹೇಗಿರಬೇಕೆಂದು ಬಯಸುತ್ತೀರೋ ನಾನು ಆ ರೀತಿ ಆಗುತ್ತೇನೆ. ಕೇವಲ ನೀವು ನಡೆಯುತ್ತಾ ಇರಿ, ಬಾಬಾರವರ ಜೊತೆಯಲ್ಲಿ ನಡೆಯುತ್ತಾ ಇರಿ. ನಿಮ್ಮನ್ನು ನೀವು ಹರಿಯಲು ಬಿಡಿ. ನಿಮ್ಮ ಸಂಕಲ್ಪಗಳನ್ನು ಅವರ ಪ್ರೇಮದಲ್ಲಿ ಹರಿಯಲು ಬಿಡಿ. ಅಂದ್ರೆ ಬಾಬನ ಪ್ರೀತಿಯಲ್ಲಿ ನಿಮ್ಮ ಸಂಕಲ್ಪಗಳನ್ನ ಹರಿಸಿರಿ. ಕೇವಲ ತೇಲಾಡಿ, ಬಾಬನ ಪ್ರೀತಿಯಲ್ಲಿ ತೇಲಾಡಿ. ನೀವು ಬಾಬಾರ ಪ್ರೀತಿಯಲ್ಲಿ ಯಾವಾಗ ಒಬ್ಬರ ಪ್ರತಿ ಪ್ರೀತಿ ಇರುತ್ತದೋ ಆಗ ಅನೇಕರು ತಾವಾಗಿಯೇ ಸಮಾಪ್ತಿಯಾಗುತ್ತಾರೆ. ಸರಿ ಇದೆ ತಾನೆ? ಹೌದು.
ಎಲ್ಲರಿಗೂ ನೆನಪು ಪ್ರೀತಿಗಳು. ನಿಮ್ಮ ಸಂಕಲ್ಪಗಳನ್ನು ಶುದ್ಧವಾಗಿಟ್ಟುಕೊಳ್ಳಿ. ಬಾಬಾ ನೋಡುತ್ತಿಲ್ಲ ಎಂದು ಯೋಚಿಸಬೇಡಿ. ಎಲ್ಲಾ ಮಕ್ಕಳನ್ನು ನೋಡುತ್ತಿದ್ದಾರೆ. ಈಗಂತೂ ಹೆಚ್ಚಿನ ಮಕ್ಕಳು ಸೋಮಾರಿಗಳಾಗಿದ್ದಾರೆ. ಪುರುಷಾರ್ಥದ ಮೇಲೆ ಯಾರ ಗಮನವೂ ಇಲ್ಲ. ಕೇವಲ ಇಲ್ಲಿ ಅಲ್ಲಿನ ಮಾತುಗಳನ್ನು ಮಾಡುವುದರಲ್ಲಿ, ಅಂದ್ರೆ ಅಲ್ಲೇನಾಗ್ತಿದೆ ಇಲ್ಲೇನಾಗ್ತಿದೆ ಅಂತ ಮಾತುಗಳನ್ನ ವಿಚಾರ ಮಾಡುವುದರಲ್ಲಿ ಸಮಯ ವ್ಯರ್ಥವಾಗುತ್ತದೆ. ಇಲ್ಲಿನ ಮಾತು ಅಲ್ಲಿನ ಮಾತು ಏನು ಯೋಚಿಸುತ್ತಾರೆ? ಈಗ ವಿನಾಶವಾಗುತ್ತದೆ. ಈಗ ಯಾವಾಗ ಆಗುತ್ತದೆ? ವಿನಾಶವಾಗುತ್ತದೋ ಇಲ್ಲವೋ, ಏನಾಗುತ್ತದೆ, ಹೇಗೆ ಆಗುತ್ತದೆ? ಈ ಎಲ್ಲಾ ಮಾತುಗಳಲ್ಲಿ ಏನೂ ಸಿಗುವುದಿಲ್ಲ. ನೀವು ಯೋಚಿಸಿ. ಇಂದು ನೀವು ಮಾತನಾಡುತ್ತಿದ್ದೀರಿ, ಗೊತ್ತಿಲ್ಲ ಯಾವಾಗ ವಿನಾಶ ಆಗುತ್ತದೋ ಎಂದು. ಮತ್ತು ನಾಳೆ ಸಮಯ ಬಂದರೆ ಆಗ ಏನಾಗುತ್ತದೆ? ಇಂದು ನೀವು ಸಮಯ ವ್ಯರ್ಥ ಮಾಡಿದಿರಿ, ನಾಳೆ ನೀವು ಏನು ಪ್ರಾಪ್ತಿ ಮಾಡಿಕೊಂಡಿರಿ? ಏನು ತೋರಿಸುತ್ತೀರಿ ಬಾಬಾರವರಿಗೆ? ಮೇಲೆ ಹೋಗಿ, ನಾನು ನಿನ್ನೆ ಟೆಲಿಫೋನ್ನಲ್ಲಿ ಚಾಡಿ ಹೇಳುತ್ತಿದ್ದೆ, ಅಂದ್ರೆ ಬಾಬಾನ ಹತ್ರ ಹೋದಾಗ ನಾನು ಮೊಬೈಲ್ನಲ್ಲಿ ಚಾಡಿ ಹೇಳುತ್ತಿದ್ದೆ, ಆದ್ರೆ ಇವತ್ತು ನಾನು ಸತ್ತೋದೆ ಅಂತ ಹೇಳ್ತೀರಾ? ಇಂದು ಕೇವಲ ಚಾಡಿ ನನ್ನ ಜೊತೆಗೆ ಬಂದಿದೆ, ಬೇರೇನೂ ಬಂದಿಲ್ಲ. ಈ ರೀತಿಯೇ ಆಗುತ್ತದಲ್ಲವೇ? ಇದೇ ವಿಷಯ ನಡೆಯಲಿದೆ. ನೀವು ಯೋಚಿಸಿ. ಅದು ನಾಳೆಯ ಮಾತನ್ನು ಬಿಡಿ. ಈಗ ಮೊಬೈಲ್ನಲ್ಲಿ ಮಾತನಾಡುತ್ತಿದ್ದರೆ ಇಂಥವರು, ಅವರು ಹಾಗೆ, ಇವರು ಹೀಗೆ, ಈ ರೀತಿ ಮಾತನಾಡುತ್ತಾ ಸಣ್ಣ ಸಣ್ಣ ಗಲ್ಲಿಯಿಂದ ಹೊರಟು ಹೋದರು. ನಂತರ ಮೇಲೆ ಹೋಗಿ ಏನು ಹೇಳುತ್ತಾರೆ? ಏನು ಮಾಡುತ್ತಿದ್ದೀರಿ ನೀವು? ಅರೆ ಬಾಬಾ, ಚಾಡಿ ಹೇಳುತ್ತಿದ್ದೆ. ಈ ಚಾಡಿ ಹೇಳಿ ಇತರರ ಕೆಟ್ಟದ್ದನ್ನು ಹೇಳುತ್ತಿದ್ದೆ. ಏನು ತೆಗೆದುಕೊಂಡು ಹೋಗಿದ್ದೀರಿ? ನಿಮ್ಮ ರಿಜಿಸ್ಟರ್ನಲ್ಲೇನಿದೆ? ಅಂತಮತಿ ಸೋಗತಿ, ಅಂತಿಮದ ಸ್ಮೃತಿಯಂತೆ ಮುಂದಿನ ಗತಿ. ಆದ್ದರಿಂದ ನಿಮ್ಮ ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಶ್ವಾಸದ ಮೇಲೆ ಗಮನ ಕೊಡಿ, ಅಥವಾ ನಿಮ್ಮ ಪ್ರತಿಯೊಂದು ವಾಣಿಯ ಮೇಲೆ ಗಮನ ಕೊಡಿ. ನಾನು ಯಾರ ಪ್ರತಿ ತಪ್ಪು ವಿಚಾರ, ತಪ್ಪು ಭಾವನೆ ಅಥವಾ ತಪ್ಪು ರೀತಿಯಲ್ಲಿ ಬಾಬಾರವರ ಮಕ್ಕಳನ್ನು ಭ್ರಮಿತಗೊಳಿಸುವುದು, ಅಥವಾ ಯಾರ ಬಗ್ಗೆಯಾದರೂ ತಪ್ಪು ಮಾತನಾಡುವುದು, ಮತ್ತು ಅದೇ ಸಮಯ ನಿಮ್ಮ ಅಂತಿಮ ಸಮಯವಾಗಿದ್ದರೆ, ಅಂದ್ರೆ ನೀವು ಯಾರ್ಯಾರ ಬಗ್ಗೆನಾದ್ರೂ ಮಾತಾಡ್ತಾ ಇರ್ತೀರಿ, ಆ ಮಾತಾಡ್ತಾ ಇರೋ ಸಮಯದಲ್ಲೇ ನಿಮ್ಮ ಕೊನೆ ಉಸಿರಾದ್ರೆ ಅದೇ ಅಂತಿಮ ಶ್ವಾಸ ಹೊರಬರುತ್ತಿರುತ್ತದೆ. ಆಗ ಯಾವ ಗತಿಯಾಗುತ್ತದೆ ನಿಮಗೆ? ಯೋಚಿಸಿ ನೋಡಿ. ಆದ್ದರಿಂದ ಈ ಸಮಯ ಅದಕ್ಕಾಗಿಯೇ ಯಾರಿಗೂ ಹೇಳಲಾಗುವುದಿಲ್ಲ. ನೀನು ಯಾವಾಗ ಸಾಯುವೆ, ಅಥವಾ ನಾಳೆ ಸಾಯುವೆ, ಇಂದು ಸಾಯುವೆ ಎಂದು ಯಾರಿಗೂ ಗೊತ್ತಿಲ್ಲ. ನಿಮ್ಮ ಮಾತಿನ ಮೇಲೆ ಎಲ್ಲರೂ ಗಮನ ಕೊಡಬೇಕು. ಒಂದು ವೇಳೆ ನಾನು ಏನಾದರೂ ತಪ್ಪು ಮಾಡುತ್ತಿದ್ದರೆ, ಆ ತಪ್ಪು ಮಾಡುವ ಸಮಯದಲ್ಲೇ ನಾನು ಸತ್ತರೆ ಆಗ ಏನಾಗುತ್ತದೆ? ಅರೆ, ವಿನಾಶದ ಕಾಯುವಿಕೆ ಏಕೆ ಮಾಡುತ್ತಿದ್ದೀರಿ? ವಿನಾಶ ಆಗತ್ತವಾಗ ನೋಡೋಣ ಅಂತ ಯಾಕೆ ಕಾಯ್ತಾ ಇದ್ದೀರಿ? ನಿಮ್ಮ ಬಗ್ಗೆ ಯೋಚಿಸಿ. ನಿಮ್ಮ ಶರೀರ ವಿನಾಶದವರೆಗೆ ಉಳಿಯುತ್ತದೆಯೇ? ಇಲ್ಲಿ ಒಂದು ಕ್ಷಣ ಕುಳಿತಿರುವ ಸಮಯದ ಭರವಸೆ ಇಲ್ಲ. ನೀವು ಯೋಚಿಸಿ. ನೀವು ಏನೋ ಉಲ್ಟಾ ಪಲ್ಟಾ ಕೆಲಸ ಮಾಡುತ್ತಿದ್ದೀರಿ. ಆಕಸ್ಮಿಕವಾಗಿ ಭಯಾನಕ ವಿನಾಶದ ರೂಪರೇಷೆ ಬಂದರೆ ಆಗ ಏನು ಮಾಡುತ್ತೀರಿ? ಆ ಸಮಯದಲ್ಲಿ ಓಡುತ್ತೀರಾ, ಅಥವಾ ಇಲ್ಲಿ ಅಲ್ಲಿ ಓಡುತ್ತೀರಾ, ಅಥವಾ ಅಲ್ಲಿಗೆ ಮೇಲೆ ವತನದ ಕಡೆಗೆ ಓಡುತ್ತೀರಾ? ಆದ್ದರಿಂದ ಎಲ್ಲಾ ಮಕ್ಕಳು ಮೊದಲು ತಮ್ಮ ತಯಾರಿಯನ್ನು ಮಾಡಿಕೊಳ್ಳಿ. ಬಾಬಾರನ್ನು ಕೇಳುತ್ತಾರೆ, ಬಾಬಾ, ವಿನಾಶ ಯಾವಾಗ ಆಗುತ್ತದೆ ಎಂದು? ಬಾಬಾ ಮಕ್ಕಳಿಗೆ ಕೇಳುತ್ತಾರೆ, ನೀವು ರೆಡಿ ಇದ್ದೀರಾ? ಆಗ ಬಹಳ ನಶೆಯಿಂದ ಕೈ ಎತ್ತುತ್ತಾರೆ. ಹೌದು ಬಾಬಾ, ನಾವು ರೆಡಿ ಇದ್ದೇವೆ. ಆದರೆ ನೀವು ಎತ್ತಿರುವ ಕೈ ಸುಳ್ಳು ಕೈಗಳು, ಸುಳ್ಳಾಗಿ ಕೈ ಎತ್ತುತ್ತೀರಿ. ನಂತರ ಹೇಳುತ್ತಾರೆ, ಬಾಬಾ ತಯಾರಂತೂ ಇದ್ದೇವೆ, ಕೇವಲ ಸ್ವಲ್ಪ ಪತ್ನಿ ಮಕ್ಕಳನ್ನು ನೋಡಿಕೊಳ್ಳಬೇಕಾಗುತ್ತದೆ. ಕೇವಲ ಮಕ್ಕಳಿದ್ದಾರಲ್ಲವೇ, ಅವರನ್ನು ನೋಡಬೇಕಾಗುತ್ತದಲ್ಲವೇ? ಇದು ತಯಾರಿಯಲ್ಲ. ತಯಾರಿ ಎಂದರೆ ನಾನು ಈಗಲೂ ತಯಾರಿದ್ದೇನೆ ಬಾಬಾ, ನಾನು ನಾಳೆಯೂ ತಯಾರಿದ್ದೇನೆ, ನಾನು ಪ್ರತಿ ಕ್ಷಣವೂ ತಯಾರಿದ್ದೇನೆ. ಇದನ್ನು ತಯಾರಿ ಎನ್ನುತ್ತಾರೆ. ನೀವು ಹೇಳುವುದನ್ನು ತಯಾರಿ ಎನ್ನುವುದಿಲ್ಲ. ಅಂದ್ರೆ ಮಕ್ಕಳಿದ್ದಾರೆ, ಪತ್ನಿ ಇದ್ದಾರೆ, ಮನೆ ಇದೆ, ಸ್ವಲ್ಪ ಅವರನ್ನು ನೋಡ್ಬೇಕಾಗತ್ತಲ್ಲ. ನಾವು ತಯಾರಿದ್ದೇವೆ, ಆದರೆ ನಮ್ಮ ಮಕ್ಕಳ ಗತಿ ಏನು? ನಾವು ತಯಾರಿದ್ದೇವೆ, ನಮ್ಮ ಪತ್ನಿಯ ಗತಿ ಏನು? ನಾವು ತಯಾರಿದ್ದೇವೆ, ಆದರೆ ನಮ್ಮ ಪತಿಯ ಗತಿ ಏನು? ಇಂಥವರು ಮೂರ್ಖರು. ಯಾರು ಹೀಗೆ ಹೇಳುತ್ತಾರೋ ಅವರು ಮೂರ್ಖರು.
ಇವರು ರೆಡಿ ಇಲ್ಲ. ಇವರು ನಂಬರ್ 1 ಸೋಮಾರಿ ಆತ್ಮಗಳು. ಯಾರಿಗೆ ಪುರುಷಾರ್ಥ ಮಾಡಬೇಕಿಲ್ಲ, ಕೇವಲ ಬಾಬಾ ಬಾಬಾ ಎನ್ನಬೇಕು ಅಲ್ಲವೇ. ಇವರಿಗೆ ಸಮರ್ಪಣೆ ಇಲ್ಲ, ಇದನ್ನು ಸಮರ್ಪಣೆ ಎನ್ನುವುದಿಲ್ಲ. ಆದ್ದರಿಂದ ನಾವು ಎಲ್ಲರಿಗೂ ಇದನ್ನೇ ಹೇಳುತ್ತೇನೆ, ಮಕ್ಕಳೇ ತಯಾರಿ ಪ್ರತಿ ಕ್ಷಣವೂ ಇರಬೇಕು. ವಿನಾಶದ ಬಗ್ಗೆ ಮಾತನಾಡುತ್ತಾರಲ್ಲವೇ, ಆಗ ಮಕ್ಕಳು ಯೋಚಿಸುತ್ತಾರೆ, ಜಗತ್ತು ಸಾಯುತ್ತದೆ ಮತ್ತು ನಾವು ಉಳಿಯುತ್ತೇವೆ. ಈ ರೀತಿ ಅಲ್ಲ. ಯಾರಿಗೆ ಗೊತ್ತು, ನೀವೇ ಮೊದಲು ಸಾಯಬಹುದು, ಜಗತ್ತು ಸ್ವಲ್ಪ ತಡವಾಗಬಹುದು ಅಲ್ಲವೇ. ಆದ್ದರಿಂದ ಎಲ್ಲರಿಗೂ ಇದನ್ನೇ ಹೇಳುತ್ತೇನೆ, ಮಕ್ಕಳಿಗೆ ಬಹುಶಃ ಇತರರು ಸಾಯುವುದರಲ್ಲಿ ಸಂತೋಷವಿರಬಹುದು. ಮನೆಯಲ್ಲಿ ಯಾರಾದರೂ ಹೋದರೆ ಅಳಲು ಪ್ರಾರಂಭಿಸುತ್ತಾರೆ. ಅಂದ್ರೆ ಯಾರಾದರೂ ದೇಹ ಬಿಟ್ಟೋದ್ರು ಅಂದ್ರೆ ಮನೆಯಲ್ಲಿ ಅಳ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಬಾಬಾ ಏನಾಯಿತು, ಹೀಗಾಗಬಾರದಿತ್ತು, ನಾವು ನಿಮ್ಮವರೇ ಅಲ್ಲವೇ, ಆದರೂ ನಮ್ಮ ಮನೆಯಲ್ಲಿ ಸತ್ತರು. ಅರೆ, ಒಂದು ಸಾವನ್ನು ನೋಡುವ ಶಕ್ತಿ ಇಲ್ಲ, ಒಂದು ಸಾವನ್ನು ನೋಡುವ ಧೈರ್ಯವಿಲ್ಲ, ವಿನಾಶದ ಬಗ್ಗೆ ಮಾತನಾಡುತ್ತಾರೆ. ಒಂದು ಹೊತ್ತು ಹಸಿವಿನಿಂದ ಇರುವ ಶಕ್ತಿ ಇಲ್ಲ, ಒಂದು ಹೊತ್ತು ರೊಟ್ಟಿ ಸಿಗದಿದ್ದರೆ ತಡೆದುಕೊಳ್ಳುವ ಶಕ್ತಿ ಇಲ್ಲ, ಮತ್ತು ಮಕ್ಕಳು ವಿನಾಶದ ಬಗ್ಗೆ ಮಾತನಾಡುತ್ತಾರೆ. ನೋಡಿ, ವಿನಾಶದಲ್ಲಿ ನಿಮ್ಮ ಮುಂದೆ ಬಿಸಿ ಬಿಸಿ ಪಕೋಡಗಳು ಬರುತ್ತವೆಯೇ, ಅಥವಾ ಏನಾದರೂ ಮಟರ್ ಮಶ್ರೂಮ್ ಮಲಾಯಿ ಬರುತ್ತದೆಯೇ? ಏನು ಬರುತ್ತದೆ? ವಿನಾಶವಾದಾಗ ನಿಮ್ಮ ಮುಂದೆ ಪಕೋಡಗಳು ಬರುತ್ತವೆಯೇ? ಬಹುಶಃ 10 ದಿನ ಹಸಿವಿನಿಂದ ಸಾಯಬೇಕಾಗಬಹುದು. ಹಾಗೇನಾಗುತ್ತದೆ? ಆದ್ದರಿಂದಲೇ ಹೌದು, ಮಕ್ಕಳು ಹೇಳುತ್ತಾರೆ, ಬಾಬಾ ಭರವಸೆ ಕೊಟ್ಟಿದ್ದಾರಲ್ಲವೇ, ಬೇಳೆ ರೊಟ್ಟಿ ಊಟ ಮಾಡಿಸುತ್ತೇನೆ ಎಂದು. ಯಾರಿಗೆ ಯಾರಿಗೆ ಊಟ ಮಾಡಿಸುತ್ತಾರೆ? ಯಾರು ನಿಶ್ಚಿಂತರಾಗಿದ್ದಾರೋ ಅವರಿಗೆ. ನಾವು ಅವರಿಗೆ ವತನದಲ್ಲಿ ಕುಳಿತು ಕೂಡ ಬೇಳೆ ರೊಟ್ಟಿ ಉಣಿಸುತ್ತೇವೆ. ಅದು ಈ ಶರೀರಕ್ಕೆ ಶಕ್ತಿಯನ್ನು ಕೊಡುತ್ತದೆ. ಯಾರ ಪುರುಷಾರ್ಥವಿದೆಯೋ ಮತ್ತು ಯಾರಿಗೆ ಬಾಬಾರವರ ಮೇಲೆ ಪ್ರೀತಿ ಇದೆಯೋ ಅವರಿಗೆ, ಯಾರಿಗೆ ಸಂಪೂರ್ಣ ನಿಶ್ಚಯವಿದೆಯೋ ಅವರಿಗೆ. ಸರಿ ತಾನೆ? ಹೀಗೆ ಯೋಚಿಸಬೇಡಿ, ಬೇಳೆ ರೊಟ್ಟಿ ಉಣಿಸುತ್ತಾರೆ ಎಂದು. ಮತ್ತು ಬೇಳೆ ರೊಟ್ಟಿ ಇದೆಯೇನು? ಬಹುಶಃ 10 ದಿನ ನೀವು ಕುಳಿತುಕೊಳ್ಳಬೇಕಾಗಬಹುದು, ಮೇಲೆ ಬೇಳೆ ರೊಟ್ಟಿ ತಿನ್ನಬೇಕಾಗಬಹುದು. ಮತ್ತು ಅದಕ್ಕಾಗಿ ಅಷ್ಟು ಬುದ್ಧಿಯೂ ಬೇಕಲ್ಲವೇ. ಈ ಬೆಕ್ಕಿನ ಮರಿಗಳ ಕತೆ ಏಕೆ ಇದೆ? ಈಗ ಬಟ್ಟಿಯಲ್ಲಿ ಬೇಳೆ ರೊಟ್ಟಿ ಹೋಗಿತ್ತೆ ಅಂದ್ರೆ ಆ ಬೆಕ್ಕುಗಳು ಬಟ್ಟಿಯಲ್ಲಿ ಇದ್ವಲ್ಲ, ಆ ಬೆಕ್ಕುಗಳಿಗೆ ಯಾರಾದ್ರೂ ಬೇಳೆ ರೊಟ್ಟಿ ಹೋಗಿತ್ತ ಅಲ್ಲಿಗೆ, ಅಥವಾ ಆ ಬೆಕ್ಕಿನ ಮರಿಗಳಿಗೆ ಹಾಲಿನ ಬಾಟ್ಲಿ ಹೋಗಿತ್ತ? ಆದರೆ 8 ದಿನಗಳ ನಂತರ ಮಕ್ಕಳು ಆಟವಾಡುತ್ತಾ ಹೊರಬಂದರು. ಆ ಚಮತ್ಕಾರ ಏನದು? ವಿನಾಶವಾದರೆ ಇದನ್ನು ಯೋಚಿಸಬೇಡಿ. ಹೌದು, ತಟ್ಟೆಯಲ್ಲಿ ಬಡಿಸಿ ಬಡಿಸಿ ನಿಮ್ಮ ಮುಂದೆ ಬೇಳೆ ರೊಟ್ಟಿ ಬರುತ್ತದೆ ಎಂದು ಯೋಚಿಸಬೇಡಿ. ನೀವು ಬೇಳೆ ರೊಟ್ಟಿ ತಿನ್ನಲು ವತನದ ಯಾತ್ರೆಯನ್ನು ಮಾಡಬೇಕಾಗಬಹುದು. ವತನದಲ್ಲಿ ಕುಳಿತು ಕೂಡ ನೀವು ಬೇಳೆ ರೊಟ್ಟಿ ತಿನ್ನಬೇಕಾಗಬಹುದು. ಒಂದು ವೇಳೆ ಹೀಗೆ ಚಡಪಡಿಸುತ್ತಿದ್ದರೆ, ಅಯ್ಯೋ ಏನಾದರೂ ಬೇಕು, ಆ ಚಡಪಡಿಕೆಯನ್ನು ಸಹಿಸಿಕೊಳ್ಳಬಲ್ಲಿರಾ? ಅಂದರೆ ಹಸಿವಿನ ಹೊದ್ದಾಟವನ್ನ ಸಹಿಸಿಕೊಳ್ಳಬಲ್ಲಿರಾ? ಮಕ್ಕಳು ವಿನಾಶದ ಬಗ್ಗೆ ಮಾತನಾಡುತ್ತಾರೆ. ವಿನಾಶವಾಗುತ್ತದೆ. ವಿನಾಶ ಯಾವಾಗ ಆಗುತ್ತದೆ? ಮೊದಲು ನಿಮ್ಮನ್ನು ನೀವು ನೋಡಿಕೊಳ್ಳಿ. 4 ದಿನ ಏನನ್ನೂ ತಿನ್ನಬೇಡಿ. ನೋಡಿ, ವಿನಾಶ ಏನು ಎಂದು ಆಗ ತಿಳಿಯುತ್ತದೆ ಚೆನ್ನಾಗಿ. ಈಗ ಬೇಳೆ ರೊಟ್ಟಿ ಸಿಗುತ್ತಿದೆ, ಊಟ ಸಿಗುತ್ತಿದೆ, ಪಕೋಡಗಳು ಸಿಗುತ್ತಿವೆ, ಆರಾಮಾಗಿ ಕುಳಿತು ರಾಜ ವೈಭೋಗವನ್ನು ಅನುಭವಿಸುತ್ತಿದ್ದಾರೆ ಮತ್ತು ವಿನಾಶಕ್ಕೆ ಕಾಯುತ್ತಿದ್ದಾರೆ. ಮತ್ತು ಅದು ಕೂಡ ತಮ್ಮದಲ್ಲ. ಅಂದ್ರೆ ನನ್ ವಿನಾಶ ಆಗತ್ತೆ ಅಂತ ಕಾಯ್ತಾ ಇಲ್ಲ, ತಮ್ಮ ವಿನಾಶಕ್ಕಲ್ಲ, ಜಗತ್ತಿನ ವಿನಾಶಕ್ಕೆ ಕಾಯುತ್ತಿದ್ದಾರೆ. ಹೇಗೆಂದರೆ, ಜಗತ್ತಿನಿಂದ ಇವರು ಹೊರಗಿದ್ದಾರೆ. ಯಾರು ಕಾಯುತ್ತಿದ್ದಾರೋ ಅವರು ಎಲ್ಲೇ ಇರಲಿ, ಮಧುಬನದಲ್ಲಿರಲಿ, ಸೆಂಟರ್ನಲ್ಲಿರಲಿ, ಇಲ್ಲಿರಲಿ, ಅಲ್ಲಿರಲಿ, ಎಲ್ಲೇ ಇರಲಿ, ಏನು ಜಗತ್ತಿನಿಂದ ಹೊರಗಿದ್ದಾರೆಯೇ. ಯಾವಾಗ ಬೆಂಕಿ ಹತ್ತಿಕೊಳ್ಳುತ್ತದೋ ಆಗ ಶಾಖ ತಟ್ಟುವುದಿಲ್ಲವೇ? ಮತ್ತು ಶಾಖ ಅವರಿಗೆ ತಟ್ಟುವುದಿಲ್ಲ. ಯಾರ ಬುದ್ಧಿ ಸ್ಥಿರವಾಗಿದೆಯೋ, ಯಾರಿಗೆ ಬಾಬಾರ ಮೇಲೆ ಸಂಪೂರ್ಣ ನಿಶ್ಚಯವಿದೆಯೋ, ಯಾರು ಕೇವಲ ಕುಳಿತರು ಮತ್ತು ವತನಕ್ಕೆ ತಲುಪಿದರು. ಸುತ್ತಲೂ ಬೆಂಕಿ ಹತ್ತಿಕೊಂಡಿತು ಮತ್ತು ಮಕ್ಕಳು ವತನದಲ್ಲಿ ಬಹಳ ಮಜವಾಗಿ ತಂಪಾದ ನೆರಳಿನಲ್ಲಿ ಕುಳಿತಿದ್ದಾರೆ. ಬಾಬಾ
ಬಹಳ ಪ್ರೀತಿಯಿಂದ ಆ ಮಕ್ಕಳಿಗೆ ಶುಭಿ ರಸವನ್ನು ಕುಡಿಸುತ್ತಿದ್ದಾರೆ. ಸಾಕಾರದಲ್ಲಿ ಎಷ್ಟೋ ಮಕ್ಕಳು ಎಷ್ಟೆಷ್ಟೋ ಗಂಟೆಗಳ ಕಾಲ ಮೇಲೆ ಇರುತ್ತಿದ್ದರೂ ಎಲ್ಲಿ ಹೋಯಿತು ಅವರ ಬಾಯಾರಿಕೆ? ಹಸಿವು ಎಲ್ಲೋಯಿತು? ಎಲ್ಲಿ ಅವರ ಆಹಾರ? ಹೇಗೆ ಬದುಕಿದ್ದರು ಅವರು? ಹೇಗೆ ಬದುಕಿದ್ದರು? ವತನದ ಹಣ್ಣಿನ ರಸದಿಂದ ಬದುಕಿದ್ದರು. ಆದ್ದರಿಂದ ಈ ವಿಷಯ ಚಮತ್ಕಾರಿಯಾಗಿದೆ. ಆದರೆ ಇದು ಸತ್ಯ. ಇದು ಸತ್ಯವೇನೆಂದರೆ ಬಾಬಾರವರಿಗೆ ಯಾರಿಂದ ಕೆಲಸ ತೆಗೆದುಕೊಳ್ಳಬೇಕು, ಯಾರನ್ನು ಉಳಿಸಬೇಕು, ಆ ಮಗು ಬೆಂಕಿಯ ಮಧ್ಯದಲ್ಲಿ ಕುಳಿತಿದ್ದರೂ ಕೂಡ ಸುರಕ್ಷಿತವಾಗಿ ಹೊರಬರುತ್ತದೆ. ಆದ್ದರಿಂದ ಭಕ್ತ ಪ್ರಹ್ಲಾದನ ಗಾಯನ ಹೀಗೆಯೇ ಸುಮ್ಮನೆ ಆಗಿಲ್ಲ. ಭಕ್ತ ಪ್ರಹ್ಲಾದನನ್ನು ಮೇಲಿಂದ ಎಸೆದರೂ ಕೂಡ ಬದುಕಿದ ಎಂದು, ಅಗ್ನಿಯಲ್ಲಿ ಸುಟ್ಟರೂ ಕೂಡ ಸುಡಲಿಲ್ಲ ಅಲ್ಲವೇ? ಇದು ಏಕೆ? ಯಾವುದಕ್ಕಾಗಿ? ಏಕೆಂದರೆ ಅವನಿಂದ ಏನಾದರೂ ಕರ್ತವ್ಯ ಮಾಡಿಸಬೇಕಿದ್ದರೆ ಹೇಗಾದರೂ ಮಾಡಿ ಅವನ ಶರೀರವನ್ನು ಸುರಕ್ಷಿತವಾಗಿಡುವುದು ಆ ತಂದೆಯ ಕರ್ತವ್ಯ. ಆದರೆ ಪ್ರಹ್ಲಾದನಂತಹ ಸಮರ್ಪಣೆ ಇನ್ನೂ ಮಕ್ಕಳಲ್ಲಿ ಬಂದಿಲ್ಲ. ಅವನು ಭಕ್ತ ಪ್ರಹ್ಲಾದನಾಗಿದ್ದ, ನೀವು ಮಕ್ಕಳಾಗಿದ್ದೀರಿ. ಆಗ ನಿಮ್ಮ ಸಮರ್ಪಣೆ ಎಷ್ಟಿರಬೇಕು? ಒಬ್ಬ ಭಕ್ತನ ಸಮರ್ಪಣೆ ಇಷ್ಟಿರುವಾಗ ಹೇಗೆ ಹೇಳುತ್ತಾರೆ, ಮಕ್ಕಳಿಗಿಂತ ಭಕ್ತರೇ ಉತ್ತಮ ಎಂದು. ಯಾರಿಗೆ ಸಮರ್ಪಣೆ ಇದೆಯೋ, ಭಗವಂತ ಅಂದ್ರೆ ಬಾಬಾ, ನೀವು ಸಾಯಿಸಾದ್ರೂ ಸಾಯಿಸ್ರಿ, ಬದುಕ್ಸಾದ್ರೂ ಬದುಕಿಸ್ರಿ, ನೀವು ನಮ್ಮನ್ನ ಪ್ರೀತಿನಾದ್ರೂ ಮಾಡ್ರಿ ಅಥವಾ ನೀವು ನಮ್ಮನ್ನ ತಿರಸ್ಕಾರನಾದ್ರೂ ಮಾಡ್ರಿ, ನಿಮ್ಮ ಬಳಿಯಾದ್ರೂ ಇಟ್ಟುಕೊಳ್ಳಿ ಅಥವಾ ಇಲ್ಲಿಂದ ನಮ್ಮನ್ನ ದೂರ ಕರೆದುಕೊಂಡು ಹೋಗ್ರಿ, ನೀವು ಊಟನಾದ್ರೂ ಕೊಡ್ರಿ, ಊಟನಾದ್ರೂ ಕೊಡದೇ ಇರಿ, ನಾನು ಕೇವಲ ನಿಮ್ಮವನು ಮತ್ತು ನಿಮ್ಮವನಾಗಿಯೇ ಇರುತ್ತೇನೆ. ಈ ಸಮರ್ಪಣೆ ಒಂದು ವೇಳೆ ಆದರೆ ನಂಬರ್ 1, ನಾನು ಹೇಳುತ್ತೇನೆ ಹೌದು, ನಂಬರ್ 1 ಮಕ್ಕಳು ಎಂದು. ಆದರೆ ಈಗ ನಾವು ಏನು ಹೇಳುತ್ತಿದ್ದೇವೋ ಅದನ್ನು ಆಳವಾಗಿ ಕೇಳಿದರೆ ತಾವಾಗಿಯೇ ತಮ್ಮ ಕೊರತೆ ಕಾಣಿಸುತ್ತದೆ. ಅಂದ್ರೆ ನಿಮ್ಮ ಕೊರತೆಗಳು ಕಾಣಿಸ್ತದೆ. ಹೌದು, ನನ್ನಲ್ಲಿ ಇದು ಇನ್ನೂ ಬಾಕಿ ಇದೆ, ನಾನು ಇದನ್ನು ಸರಿ ಮಾಡಿಕೊಳ್ಳಬೇಕು ಎಂದು. ಸರಿ ತಾನೆ? ಅಂತಹ ಸಮರ್ಪಣೆ. ಇದನ್ನು ಯೋಚಿಸಬೇಡಿ. ಬಾಬಾರವರ ಭರವಸೆ ಇದೆ, ಬಾಬಾ ನನಗೆ ಬೇಳೆ ರೊಟ್ಟಿ ಅವಶ್ಯವಾಗಿ ಕೊಡುತ್ತಾರೆ ಎಂದು ಈ ರೀತಿ ಯೋಚಿಸಬೇಡಿ. ಆದರೆ ಎಲ್ಲಿ ಕೊಡುತ್ತೇನೆ ಮತ್ತು ಎಲ್ಲಿ ಕುಳಿತು ಉಣಿಸುತ್ತೇನೆ? ನಿಮ್ಮ ಈ ಶರೀರಕ್ಕೆ ಅಥವಾ ಅದಕ್ಕೆ ನೀಡುತ್ತೇನೆ, ಅಂದ್ರೆ ವತನ ಕರ್ಕೊಂಡೋಗಿ ಕೊಡುತ್ತೇನೆ. ಎಲ್ಲಿ ಕೊಡುತ್ತೇನೆ? ಇದು ತಂದೆಗೆ ಗೊತ್ತಿದೆ ಅಲ್ಲವೇ? ತಂದೆ ತಮ್ಮ ಭರವಸೆಯನ್ನು ಮುರಿಯುವುದಿಲ್ಲ, ಅವರು ಮಾತಿಗೆ ತಪ್ಪುವುದಿಲ್ಲ. ಆದ್ದರಿಂದ ಆ ವಿಷಯಕ್ಕೂ ಕೂಡ ತಯಾರಿರಬೇಕು. ಒಂದು ವೇಳೆ ವಿನಾಶ ಎನ್ನುತ್ತಿದ್ದರೆ ಆ ಭಯಾನಕ ರೂಪವನ್ನು ನೋಡಲು ಕೂಡ ನಿಮ್ಮೊಳಗೆ ಅಷ್ಟು ಶಕ್ತಿ ಇರಬೇಕು, ಮಕ್ಕಳೊಳಗೆ ಅಷ್ಟು ಅದು ಇರಬೇಕು. ಯಾರು ಹಸಿವಿನಿಂದ ಸಾಯುತ್ತಾರೋ, ಯಾರ ಬಳಿ ತಿನ್ನಲು ಏನೂ ಇರುವುದಿಲ್ಲವೋ, ಯಾರೋ ಒಬ್ಬರು ಇನ್ನೊಬ್ಬರ ಮಾಂಸ ತಿಂದು ಬದುಕಿರುತ್ತಾರೆ. ಏಕೆಂದರೆ ಅವರ ಮಾನಸಿಕ ಸ್ಥಿತಿ ಆಗಿದೆ. ನೀವು ಮಕ್ಕಳು ನಿಮ್ಮ ಮಾನಸಿಕ ಸ್ಥಿತಿಯನ್ನು ಆ ರೀತಿಯಲ್ಲಿ ತಯಾರು ಮಾಡಿದ್ದೀರಾ ಅಥವಾ ಕೇವಲ ಹೀಗೆ ಯೋಚಿಸುತ್ತೀರಾ, ನಾವು ಬಾಬಾರವರ ಬಳಿ ಹೋಗಿ ಬಿಡುತ್ತೇವೆ ಎಂದು? ಬಾಬಾ ಹೇಗೆ ಇಡುತ್ತಾರೋ ಹಾಗೆ ಇರುತ್ತೇವೆ. ಹೋಗುವುದರಿಂದ ಏನಾಗುತ್ತದೆ? ಒಂದು ವೇಳೆ ಸಮರ್ಪಣೆ ಇದ್ದರೆ ನೀವು ಎಲ್ಲೇ ಇರಿ, ಅಲ್ಲಿಯೂ ಬಾಬಾ ನಿಮ್ಮನ್ನು ಸುರಕ್ಷಿತವಾಗಿ ಇಡುತ್ತಾರೆ. ಒಂದು ವೇಳೆ ನಿಮ್ಮಲ್ಲಿ ಸಮರ್ಪಣೆ ಇದ್ದರೆ ಒಳ್ಳೆಯದು. ಈಗಿನ್ನೇನು? ಈಗ ನಿಮ್ಮ ಬಗ್ಗೆ ಹೇಳಿ. ಬಾಬಾ, ಬಹಳ ಚೆನ್ನಾಗಿದೆ, ಬಹಳ ಅದ್ಭುತವಾಗಿ ನಡೆಯುತ್ತಿದೆ ಬಾಬಾ. ಇನ್ನು ಏನಾದರೂ ಕೇಳಬೇಕೆ? ಕೇಳುವುದು ಏನೂ ಇಲ್ಲ. ನಿಮ್ಮನ್ನು ಭೇಟಿಯಾಗುವುದರಲ್ಲಿಯೇ ಮಜಾ ಇರುತ್ತದೆ, ಅದರಲ್ಲೇ ಚೆನ್ನಾಗಿ ಅನಿಸುತ್ತಿದೆ. ಶಿವ ಬಾಬಾರವರಿಗೆ ಹೇಳಿದ್ದೆ ಬ್ರಹ್ಮ ಬಾಬಾರವರನ್ನು ಕಳುಹಿಸಿ ಎಂದು. ಆಗ ಅವರು ಸರಿ, ಕಳುಹಿಸುತ್ತೇನೆ ಎಂದರು. ಬಾಬಾರವರ ಸಂದೇಶ ಬಂದಿತ್ತಲ್ಲವೇ? ಈಗ ಬಾಬಾರವರ ಸಂದೇಶವನ್ನು ನಾವು ಹೇಗೆ ಬೇಡ ಎನ್ನೋಣ? ಬಾಬಾರವರ ಸಂದೇಶವಿದೆ, ಮೇಲೆ ಕುಳಿತುಕೋ. ಬಾಬಾರವರ ಆದೇಶವಿದೆ, ಕೆಳಗೆ ಹೋಗು. ಬಾಬಾ ಹೇಗೆ ಹೇಳುತ್ತಾರೋ ನಾನು ಹಾಗೆ ಮಾಡುತ್ತೇನೆ. ಬಾಬಾ ಏನು ಹೇಳುತ್ತಾರೋ ಅದೇ. ಬಾಬಾ ಈ ವಿಷಯಗಳು ಯಾವಾಗ? ಕೆಲವು ಮಕ್ಕಳು ಬಾಬಾರವರನ್ನು ಹೀಗೆ ತೆಗೆದುಕೊಳ್ಳುತ್ತಾರೆ, ಹೇಳಿದ್ದಾರಲ್ಲವೇ, ಆಗಿಬಿಡುತ್ತದೆ ಹೀಗೆ. ಆದರೆ ಈ ವಿಷಯ
ವತನಕ್ಕೆ ಹೋದಾಗ ಅರ್ಥವಾಗುತ್ತದೆ ಅವರು ಏನು ಹೇಳುತ್ತಾರೋ ಅಲ್ಲವೇ. ಅವರ ಮಾತಿನಲ್ಲಿ ಎಷ್ಟು ತೂಕವಿದೆ ಎಂದರೆ ಯಾರು ಅದನ್ನು ಮಾಡುತ್ತಾರೋ ಅವರ ಉದ್ಧಾರವಾಗುವುದನ್ನು ಪ್ರಪಂಚದ ಯಾವುದೇ ಶಕ್ತಿ ತಡೆಯಲು ಸಾಧ್ಯವಿಲ್ಲ. ಈ ವಿಷಯ ಇದು ಬಹಳ ಅದ್ಭುತವಾಗಿದೆ, ಏಕೆಂದರೆ ಇಲ್ಲಿ ನಾವು ಮಕ್ಕಳು ಬಾಬಾರವರನ್ನು ಭೇಟಿಯಾಗುತ್ತೇವೆ ಅಲ್ಲವೇ. ಆಗ ಆ ಹಿಡಿತ ಸಾಧಿಸಲು ಸಾಧ್ಯವಾಗುವುದಿಲ್ಲ. ಆದರೆ ಈ ವಿಷಯ ವತನದಲ್ಲಿ ನೋಡಿ, ಕೋಟ್ಯಾಂತರ ಆತ್ಮಗಳು ಹೇಗೆ ಒಂದು ಧ್ವನಿಗೆ ಜಿ ಹುಜೂರ್ ಎನ್ನುತ್ತೇವೆ ಅಲ್ಲವೇ. ವತನದ ಆತ್ಮಗಳು ಒಂದೇ ಧ್ವನಿಗೆ, ಬಾಬನ ಒಂದೇ ಧ್ವನಿಗೆ, ಧ್ವನಿಯಂತೂ ಇರುವುದಿಲ್ಲ, ಕೇವಲ ಕಣ್ಣಿನ ಸನ್ನೆ ಮತ್ತು ತಕ್ಷಣ ಹಾಗೆ ಮಾಡುತ್ತೇವೆ. ಹೇಗೆ ಹೇಗೆ ಸರ್ಕಲ್ನಲ್ಲಿ ಬಾಬಾ ಕುಣಿಸುತ್ತಾರೋ ಈ ವತನದ ಅದ್ಭುತವನ್ನು ನಾವು ನೋಡಿದ್ದೇವೆ. ಇಲ್ಲಿ ಇದ್ದುಕೊಂಡು ಈ ವಿಷಯಗಳು ಅರ್ಥವಾಗುವುದಿಲ್ಲ. ಏಕೆ ಅರ್ಥವಾಗುವುದಿಲ್ಲ? ಏಕೆಂದರೆ ನಮ್ಮ ಮುಂದೆ ಬಹಳಷ್ಟು ವಿಷಯಗಳಿವೆ, ನೋಡಲು ಮತ್ತು ಮಾಡಲು ಕೂಡ ಬಹಳಷ್ಟು ವಿಷಯಗಳಿವೆ. ಆಗ ಬಾಬಾರವರ ವಾಣಿಯಲ್ಲಿ ನಮಗೆ ಆ ತೂಕ ಸಿಗುವುದಿಲ್ಲ, ಏಕೆಂದರೆ ನಮ್ಮ ಬುದ್ಧಿ ಇದೆಯಲ್ಲವೇ, ಆ ನಮ್ಮ ಬುದ್ಧಿ ಅನೇಕ ವಿಷಯಗಳಲ್ಲಿ ಹಂಚಿ ಹೋಗಿದೆ. ಆದರೆ ವತನದ ವಿಷಯವೇ ಬೇರೆ. ಅರೆ, ಬಾಬಾ ಏನಾಗಿದ್ದಾರೆ ಅದು ಅಲ್ಲಿಗೆ ಹೋದಾಗ ನಿಮಗೆ ತಿಳಿಯುತ್ತದೆ. ಅವರು ಯಾರು ಎಂದು ಅಲ್ಲಿಗೆ ಹೋದಾಗ ತಿಳಿಯುತ್ತದೆ. ಅವರ ವಾಸ್ತವಿಕತೆ, ಅವರು ವಾಸ್ತವವಾಗಿ ಏನಾಗಿದ್ದಾರೆ ಎಂದು ಅಲ್ಲಿಗೆ ಹೋದಾಗ ನಿಮಗೆ ತಿಳಿಯುತ್ತದೆ. ಇಲ್ಲಂತೂ ಬರುತ್ತಾರೆ, ನಿಮ್ಮಂತೆಯೇ ಆಗಿ ನನ್ನ ಮುದ್ದಿನ, ನನ್ನ ಪ್ರೀತಿಯ, ನನ್ನ ಒಳ್ಳೆಯ ಮಕ್ಕಳೇ ಎನ್ನುತ್ತಾರೆ. ಹೀಗೆ ಅವರು ಹೀಗೆ ಮುದ್ದಾಡಿ ಹೊರಟು ಹೋಗುತ್ತಾರೆ. ಆದರೆ ಅವರು ಏನಿದ್ದಾರೋ, ಅವರ ರೂಪ ಏನಿದೆಯೋ ಅದು ಅಲ್ಲಿ ಕುಳಿತಿದೆ. ಅದು ಏನು ಅದ್ಭುತ! ನಿಜವಾಗಿಯೂ ನಾನು ಏನು ಹೇಳಲಿ ಮತ್ತು ನಾನು ಶಬ್ದಗಳಲ್ಲಿ ಏನು ವರ್ಣಿಸಲಿ? ಅವರ ಕಾರ್ಯಗಳನ್ನು ಅಥವಾ ಅವರ ಕಲಾಕೃತಿಯನ್ನು ಅಥವಾ ಅವರ ಅಧಿಕಾರವನ್ನು ಅಥವಾ ಅವರ ಶಕ್ತಿಯನ್ನು ಏನು ಹೇಳಲಿ? ನಿಜವಾಗಿಯೂ ಆಗ ನಾನು ಹೇಳುತ್ತೇನೆ, ವತನದಲ್ಲಿ ಕುಳಿತು ಕೂಡ ಬಹುಶಃ ನಾನು ಎಷ್ಟು ನೋಡಿದ್ದೇನೋ ಮತ್ತು ಬಹುಶಃ ಅವರು ನನಗೆ ಅಷ್ಟನ್ನೇ ತೋರಿಸಿದ್ದಾರೆ. ಮತ್ತು ಇಲ್ಲಿಗೆ ಬಂದಾಗಲೂ ಮಕ್ಕಳು ಅಷ್ಟೇ ನೋಡಿದ್ದಾರೆ, ಏಕೆಂದರೆ ಅವರು ಅಷ್ಟನ್ನೇ ತೋರಿಸಿದ್ದಾರೆ. ಆದರೆ ಇಂದು ನಾನು ಹೇಳುತ್ತೇನೆ, ಅವರನ್ನು ಅಷ್ಟಕ್ಕೆ ನೋಡಬೇಡಿ. ಅವರು ಏನಿದ್ದಾರೆ ಎನ್ನುವುದು ಅಲ್ಲಿ ಕಾಣಿಸುತ್ತದೆ. ಯಾವಾಗ ನಾವು ಹೋಗುತ್ತೇವೋ. ಹೀಗೆಯೇ ಅಲ್ಲ, ಈ ಪ್ರಪಂಚವಂತೂ ಒಂದು ಸಾಸಿವೆ ಕಾಳಿನಂತೆ ನಾನು ನೋಡುತ್ತೇನೆ. ಈ ಸಾಸಿವೆ ಕಾಳು ಅವರ ಒಂದು ಉಂಗುರ ಹೀಗೆ ಇಟ್ಟರೆ ಪುಡಿಯಾಗಿ ಹೋಗುತ್ತದೆ, ಎಣ್ಣೆ ಬರುತ್ತದೆ. ಹೀಗೆ ಇಟ್ಟರೆ ಆಗ ಅವರು ಯಾರು ಅನಿಸುತ್ತದೆ ಅಂದರೆ ಎಲ್ಲವೂ ಅವರೇ, ಏನೂ ಇಲ್ಲ. ಇಲ್ಲಿ ಮನುಷ್ಯ ಇಷ್ಟು ದೊಡ್ಡ ಅಹಂಕಾರ ಮತ್ತು ಅವರು ಅಷ್ಟು ವಿಶಾಲ, ಅವರ ಹೃದಯ ಇಷ್ಟು ವಿಶಾಲ, ಅವರ ಕಣ್ಣುಗಳು ಅಷ್ಟು ವಿಶಾಲ. ಈ ವಿಶಾಲದ ಅರ್ಥ ಇದನ್ನು ತಿಳಿಯಬೇಡಿ, ದೊಡ್ಡದು ಎಂದು ಹಾಗಲ್ಲ. ವಿಶಾಲತೆಯ ಅರ್ಥ ಅವರೊಳಗೇನು ಅಡಗಿದೆಯೋ ಅದು ಏನು ಎನ್ನುವುದು ನಮಗೆ ಗೊತ್ತು. ಆದರೆ ಅದು ನಮಗೆ ಎಷ್ಟು ಗೊತ್ತು? ಕೇವಲ ಅಷ್ಟೋ ಇಷ್ಟೋ ಅವರು ತೋರಿಸಿದ್ದಾರೋ ಅಷ್ಟೇ. ಕೇವಲ ಎಷ್ಟು ಅವರು ತೋರಿಸಿದ್ದಾರೋ ಅಷ್ಟೇ ಗೊತ್ತು. ಎಲ್ಲರೂ ಪ್ರಪಂಚದಲ್ಲಿ ಜಗಳವಾಡುತ್ತಿದ್ದಾರೆ, ನಾನು ನೋಡುತ್ತೇನೆ. ಹೇಗೆ ಏನು ಹೇಳುತ್ತಾರೆ? ಟಿವಿಯಲ್ಲಿ ಸಣ್ಣ ಸಣ್ಣ ಮಾದರಿಗಳ ನಾಟಕ ನಡೆಯುತ್ತದಲ್ಲವೇ? ಈ ಭೂಮಿಯ ಮೇಲೆ ಅಂತಹ ನಾಟಕ ನಡೆಯುತ್ತಿದೆ. ಈ ಮಾದರಿಗಳು ಅಂದರೆ ಟಿವಿಯಲ್ಲಿ ಯಾವ ರೀತಿಯ ಸಣ್ಣ ಸಣ್ಣ ಮಾದರಿಗಳ ರೂಪದಲ್ಲಿ ನಾಟಕವನ್ನ ತೋರಿಸುತ್ತಾರೆ, ಇಲ್ಲಿ ಓಡುತ್ತಿವೆ, ಅಲ್ಲಿ ಓಡುತ್ತಿವೆ, ಇದು ನಡೆಯುತ್ತಿದೆ. ಮತ್ತು ಅಲ್ಲಿ ನೋಡಿ ಇಲ್ಲಿಯದು ನಗು ಬರುತ್ತದೆ. ಇವರು ಏನು ಮಾದರಿಗಳಂತೆ ಅಲ್ಲಿ ಇಲ್ಲಿ ಎಂದು. ಮತ್ತು ಅದನ್ನು ಬಿಡಿ, ಯಾರು ಬಾಬಾರವರನ್ನು ತಿಳಿದುಕೊಂಡಿದ್ದಾರೋ ಅವರ ಮೇಲೆ ಇನ್ನೂ ಹೆಚ್ಚು ನಗು ಬರುತ್ತದೆ. ನಿಮಗೆ ಇಷ್ಟು ದೊಡ್ಡ ಜ್ಞಾನ ಸಿಕ್ಕಿದೆ. ಯಾರಿಗೆ ಬಾಬಾ ಸಿಕ್ಕಿದ್ದಾರೋ ಮತ್ತು ಯಾವ ಮಕ್ಕಳಿಗೆ ಬಾಬಾ ಜ್ಞಾನ ಕೊಟ್ಟಿದ್ದಾರೋ, ಜ್ಞಾನ ಸಿಕ್ಕಿದೆಯೋ ಅವರು ಕೂಡ ಎತ್ತ ಓಡುತ್ತಿದ್ದಾರೆ, ಪ್ರಪಂಚದ ಕಡೆಗೆ ಓಡುತ್ತಿದ್ದಾರೆ. ಪ್ರಪಂಚದ ಸಾಧುಗಳ ಬಳಿ ಅಥವಾ ಪ್ರಪಂಚದಲ್ಲಿ ತಂತ್ರ ಮಂತ್ರಗಳ ಬಳಿ ಉಲ್ಟಾ ಕಾರ್ಯ ಮಾಡುತ್ತಿದ್ದಾರೆ. ಅವರನ್ನು ಅಂದ್ರೆ ಯಾರೆಲ್ಲ ಜಗತ್ನಲ್ಲಿದ್ದಾರೆ ಅವರನ್ನ ಬಾಬನ ಬಳಿ ಕರೆತರಬೇಕು. ಆದರೆ ಮಕ್ಕಳು ಅಂತವರ ಬಳಿ ಹೋಗುತ್ತಿದ್ದಾರೆ. ಇದು ಮೂರ್ಖತನ. ಇಲ್ಲಿಯವರೆಗೆ ಬಾಬಾರವರನ್ನು ನಿಜ ಹೇಳುತ್ತೇನೆ,
ಬಾಬಾ ಏನು ಕೊಟ್ಟಿದ್ದಾರೋ ಅದನ್ನು ಮಕ್ಕಳು ಒಂದು ವೇಳೆ ಪಾಲನೆ ಮಾಡಿದರೆ ಅಲ್ಲವೇ, ಅಂದರೆ ನೀವು ಏನು ನೋಡುತ್ತೀರಿ ಹೋಗಿ ಅಲ್ಲವೇ. ಮಕ್ಕಳು ಯೋಚಿಸುತ್ತಾರೆ, ಬದುಕಿರುವಾಗಲೇ ಹೌದು ಕೇವಲ ನಾವು ಹೀಗೆ ಎಂದು ಏನೂ ಇಲ್ಲ, ನೀವು ಏನೇ ಮಾಡಿದರೂ ಝೀರೋ. ಅವರು ಹೀರೋ, ಅವರು ಎಂತಹ ಹೀರೋ ಎಂದರೆ ಎಲ್ಲರನ್ನೂ ಝೀರೋ ಮಾಡುತ್ತಾರೆ. ಅವರು ಹೀರೋ, ಆದ್ದರಿಂದ ಎಲ್ಲರನ್ನೂ ಝೀರೋ ಮಾಡುತ್ತಾರೆ. ಅಂದರೆ ಝೀರೋದ ಅರ್ಥ ತಪ್ಪು ರೀತಿಯಲ್ಲಿ ತಿಳಿಯಬೇಡಿ. ಝೀರೋದ ಅರ್ಥ ಝೀರೋ, ಬಿಂದು. ನಾನು ಆತ್ಮ ಬಿಂದು ಅಲ್ಲವೇ, ಮತ್ತು ಅವರು ಹೀರೋ, ಮತ್ತು ಅವರು ನಂಬರ್ 1 ಡೈರೆಕ್ಟರ್ ಕೂಡ, ನಂಬರ್ 1 ಹೀರೋ ಕೂಡ, ನಂಬರ್ 1 ಸರ್ಜನ್ ಕೂಡ, ನಂಬರ್ 1ಗಿಂತ 1. ನೀವು ಯೋಚಿಸಿ, ಆ 1 ಪಾರಸ್ಮಣಿ. ಒಂದು ವೇಳೆ ಮಕ್ಕಳನ್ನು ಭೇಟಿಯಾಗುತ್ತಿದ್ದರೆ ನೀವು ಅದರಿಂದ ಏನನ್ನು ಪಡೆದುಕೊಳ್ಳಬೇಕು, ಅದರಿಂದ ಏನನ್ನು ಸೆಳೆದುಕೊಳ್ಳಬೇಕು, ಅದರಿಂದ ಏನನ್ನು ತೆಗೆದುಕೊಳ್ಳಬೇಕು. ಅಯ್ಯೋ, ನಾವು ಹೇಳುತ್ತೇವೆ ನಮ್ಮ ದೇಹವಿಲ್ಲ, ಆದರೆ ನೀವು ಮಕ್ಕಳಿಗೆ ದೇಹವಿದೆ, ನೀವು ಏನು ತೆಗೆದುಕೊಳ್ಳಬಹುದು ಮತ್ತು ಕಾರಣ. ಇನ್ನೊಂದು ವಿಷಯ ಹೇಳುತ್ತೇನೆ, ಮೇಲೆ ಹೋಗಿ ನೀವು ಕೇವಲ ನೋಡಬಹುದು, ನೀವು ಮಹಿಮೆ ಮಾಡಬಹುದು, ನೀವು ಪ್ರೀತಿಯನ್ನು ಮಾಡಬಹುದು, ಆದರೆ ನೀವು ಪುರುಷಾರ್ಥ ಮಾಡಲು ಸಾಧ್ಯವಿಲ್ಲ, ಅವಶ್ಯವಾಗಿಯೂ ಇಲ್ಲ. ವತನದಲ್ಲಿ ನೀವು ಪುರುಷಾರ್ಥ ಮಾಡಲು ಸಾಧ್ಯವಿಲ್ಲ. ವತನದಲ್ಲಿ ನೀವು ಕೇವಲ ಒಬ್ಬ ನೋಡುವವರಾಗುತ್ತೀರಿ, ನೋಡುವವರು ಮತ್ತು ಒಳಗೊಳಗೆ ಗದ್ಗದಿತರಾಗುವವರು, ರೋಮಾಂಚನ ಪಡುವವರು ಮತ್ತು ಸ್ವಲ್ಪ ಪಶ್ಚಾತ್ತಾಪ ಪಡುವವರು. ಅರೆ, ನನ್ನ ಬಳಿಯೂ ದೇಹವಿತ್ತಲ್ಲವೇ, ನಾನು ಎಷ್ಟು ಸಮಯ ವ್ಯರ್ಥ ಮಾಡಿದೆ ಎಂದು. ಮಕ್ಕಳು ಇದನ್ನು ಮಾಡಬಾರದು. ಮೇಲೆ ಹೋಗಿ ಪಶ್ಚಾತ್ತಾಪ ಹೆಚ್ಚಾಗಬಾರದು. ಮತ್ತು ನೋಡಿ, ನಾವು ಮನೋರಂಜನೆ ಮಾಡುತ್ತೇವೆ. ಇಷ್ಟು ವರ್ಷ ವತನದಲ್ಲಿ ನೋಡಿ ಸಮಯ ಹೇಗೆ ಕಳೆದು ಹೋಯಿತು ನಮಗೂ ತಿಳಿಯಲಿಲ್ಲ. ಏನು ಅದ್ಭುತ ಮಾಡುತ್ತಿದ್ದಾರೆ, ವಾ ಬಾ ಬಾ ವಾ. ಅಂದರೆ ನೀವು ಏನೂ ಮಾಡಲು ಸಾಧ್ಯವಿಲ್ಲವೋ ಅದನ್ನು ಅವರು ಮಾಡುತ್ತಿದ್ದಾರೆ. ಅವರ ಸೈನ್ಯದಿಂದ ಅವರು ಏನು ಮಾಡಿಸುತ್ತಿದ್ದಾರೆ ಅದನ್ನಂತೂ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಅವರ ಟೀಮ್ ಅಷ್ಟು ಅದ್ಭುತವಾಗಿದೆ. ಹಾಯ್, ವಾವ್, ಎಷ್ಟು ಅದ್ಭುತ ಅವರ ಸೈನ್ಯ ಇದೆ. ಅಂತಹ ಸೈನ್ಯ ಅವರದಿದೆ. ಅಂತಹ ಈ ಭೂಮಿಯ ಮೇಲೆ ಒಂದು ಉಗುರಿನಷ್ಟು ಯಾರ ಒಳಗೂ ಆ ವಿಷಯವಿಲ್ಲ. ಎಷ್ಟು, ಯಾವ ರೀತಿಯಲ್ಲಿ ಅವರ ಕಾರ್ಯ ನಡೆಯುತ್ತಿದೆ. ಮತ್ತು ಇದನ್ನು ನೋಡಿ ಮಕ್ಕಳು ಯೋಚಿಸುತ್ತಾರೆ, ಪ್ರಪಂಚದಲ್ಲಿ ಇಷ್ಟು ಪಾಪ ಎಂದು. ನೋಡಿ, ಸ್ವಚ್ಛತೆಯ ಕರ್ತವ್ಯವು ಮತ್ತು ಪೂರ್ಣ ಗಲೀಜಾಗಿದ್ದರೆ ಸ್ವಚ್ಛ ಮಾಡುತ್ತಾರಲ್ಲವೇ. ಆದ್ದರಿಂದ ಇದರಲ್ಲಿ ದುಃಖಿತರಾಗಬೇಡಿ, ಇದರಲ್ಲಿ ಸ್ವಯಂ ಪುರುಷಾರ್ಥ ಮಾಡಿ. ಈ ಸಂಸಾರದಲ್ಲಿ ಬಹಳಷ್ಟು ವಿಷಯಗಳು ನಡೆಯುತ್ತಿವೆ, ಕೊಳಕು ನಡೆಯುತ್ತಿದೆ, ಪಾಪದ ಕಾರ್ಯ ನಡೆಯುತ್ತಿದೆ, ಮತ್ತು ಅವರ ತಯಾರಿ ಏನಿದೆ. ಮಕ್ಕಳು ಕೇವಲ ಇದರಲ್ಲೇ ಸಿಲುಕಿಕೊಳ್ಳುತ್ತಾರೆ. ಜಗತ್ತು ದುಃಖಿತವಾಗಿದೆ, ಈ ಜಗತ್ತು ವಿನಾಶವಾಗಲಿ, ಹೀಗಾಗಲಿ ಹಾಗಾಗಲಿ ಎಂದು. ಅವರು ಈ ಎಲ್ಲಾ ವಿಷಯಗಳಿಗಿಂತಲೂ ಬಹಳ ಮೇಲೆ ಇದ್ದಾರೆ, ಬಹಳ ಬಹಳ ಅಂದರೆ ಬಹಳ ಮೇಲೆ ಇದ್ದಾರೆ. ಆದ್ದರಿಂದ ಸಮಯ ವ್ಯರ್ಥ ಮಾಡಬೇಡಿ. ನಿಜವಾದ ಮಜಾ ತೆಗೆದುಕೊಳ್ಳುವ ಸಮಯ ಈಗಿದೆ. ಒಂದು ವೇಳೆ ಅವರ ಪ್ರೀತಿಯಲ್ಲಿ ನೀವು ತೇಲಾಡಿದರೆ ಏನು ಸಿಗುತ್ತದೆ ಎಂದು ನಿಮಗೂ ತಿಳಿಯುವುದಿಲ್ಲ. ಅರೆ, ಹೇಗೆ ನಾವು ಮಾತನಾಡುತ್ತೇವೋ ಆಗ ನಮಗೆ ಮೇಲೆ ಹೋಗಲು ಮನಸ್ಸಾಗುತ್ತದೆ. ನಾನು ಮೇಲೆ ಹೋಗಲಿ ಎಂದು ಹೇಗೆ ನಾವು ಬಾಬಾರವರನ್ನು ಪ್ರೀತಿಸುತ್ತೇವೋ ಆಗ ಮತ್ತೆ ಮೇಲೆ ಹೋಗಲು ಈ ಕಣ್ಣುಗಳು ಸೀಮಿತದವರೆಗೂ ನೋಡಬಲ್ಲವು, ಈ ಶರೀರ ಸೀಮಿತದವರೆಗೆ ನಡೆಯಬಲ್ಲದು. ಆದರೆ ಈ ಶರೀರದ ಹೊರಗೆ ಬೇಹದ್ದಿದೆ. ಎಷ್ಟು ಬೇಹದ್ದಿದೆ ಎಂದರೆ ನಾನೇ ಅಲ್ಲ, ನಾನು ಕೇವಲ ಅವರ ಪ್ರೀತಿಯಲ್ಲಿ ಕಳೆದು ಹೋಗಿದ್ದೇನೆ. ನನ್ನದು ಯಾವುದೂ ಇಲ್ಲ, ನಾನು ಯಾರಿಗೂ ಸೇರದವನಲ್ಲ, ಯಾರೂ ನನ್ನವರಲ್ಲ. ನಾನು ಇಲ್ಲಿ ಸ್ವಲ್ಪ ನಿಲ್ಲುತ್ತೇನೆ, ಏಕೆಂದರೆ ನನ್ನ ಮೇಲೆ ಎಳೆಯುತ್ತಿದೆ. ಯಾವಾಗ ವತನದ ನಶೆ ಏರುತ್ತದೋ ಎಲ್ಲಾ ನಶೆಗಳು ಮಂಕಾಗುತ್ತವೆ. ಬಾಬಾ ಅಮೃತ ವೇಳೆಯ ಸಂದೇಶದ ಬಗ್ಗೆ ಸ್ವಲ್ಪ ಪ್ರಕಾಶತೆಯನ್ನು ಚೆಲ್ಲಿರಿ ಬಾಬಾ. ಹೌದು, ಖಂಡಿತ ಸರಿಯಾಗಿದೆ. ಶಿವಶಕ್ತಿ ಎನ್ನುತ್ತಾರೆ ಮತ್ತು ಶಿವಶಂಕರ ಎನ್ನುತ್ತಾರೆ. ಶಿವ ಬ್ರಹ್ಮ ಎನ್ನುವುದಿಲ್ಲ, ಶಿವ ವಿಷ್ಣು ಎನ್ನುವುದಿಲ್ಲ. ಇದು ಅವಶ್ಯವಾಗಿ ಸರಿಯಾಗಿದೆ. ಹೇಗೆ ಪ್ರಥಮ ಶಿವನಿಂದ 2 ಎಲೆಗಳು ಹೊರಬಂದವು, ಅವು ಯಾರು?
ಶಂಕರ ಮತ್ತು ಶಕ್ತಿ ಹೀಗೆ ಹೇಳುತ್ತಾರಲ್ಲವೇ, ಶಕ್ತಿ ಶಂಕರ. ಆಗ ಇದನ್ನು ಅರ್ಧನಾರೀಶ್ವರ ಎನ್ನುತ್ತಾರೆ. ಆದ್ದರಿಂದ ಶಿವ ಶಂಕರ ಎನ್ನುತ್ತಾರೆ ಮತ್ತು ಶಿವಶಕ್ತಿ ಎನ್ನುತ್ತಾರೆ. ಈ ಎರಡೂ ಹೆಸರುಗಳು ಅವಶ್ಯವಾಗಿ ಸರಿಯಾಗಿವೆ. ಹೌದು, ಇವರು ಶಕ್ತಿ. ಶಕ್ತಿ ಎಂದರೇನು? ಶಕ್ತಿ ಶಿವನ ಶಕ್ತಿ ಮತ್ತು ಶಂಕರ, ಇದನ್ನು ನಾವು ಸಂಪೂರ್ಣ ರೀತಿಯಲ್ಲಿ ಹೇಳುತ್ತೇವೆ. ಒಬ್ಬ ಸಂಪೂರ್ಣ ಸರಿಯಾದ ಯಾರು ಶಿವನಿದ್ದಾರೋ ಅವರು ಶಂಕರ ಮತ್ತು ಶಕ್ತಿ ಇಬ್ಬರ ಮಾಧ್ಯಮದಿಂದ ಪ್ರಾರಂಭದಲ್ಲಿ ಸೃಷ್ಟಿಯ ರಚನೆ ಮಾಡುತ್ತಾರೆ. ಶಂಕರ ಮತ್ತು ಶಕ್ತಿ ಅಂದರೆ ಶಿವ, ಶಂಕರ ಮತ್ತು ಶಕ್ತಿ ಈ ಮೂವರಿಂದ ವಿಷ್ಣುವಿನ ಅವತಾರವಾಗುತ್ತದೆ, ಅಂದರೆ ಶ್ರೀಕೃಷ್ಣನ ಅವತಾರವಾಗುತ್ತದೆ. ಏಕೆ? ಇದು ಅವಶ್ಯವಾಗಿಯೂ ಇದರಲ್ಲಿ ಎರಡನೇ ವಿಷಯ ಸೇರಿಕೊಂಡಿದೆ. ಹೇಗೆ? ಶಿವ ಸರಿ, ಶಕ್ತಿ ಶಂಕರ ಮೂರು ಶಕ್ತಿಗಳು, ಅದರ ನಂತರ ನಾಲ್ಕನೇ ಶಕ್ತಿ ಈ ಮೂವರಿಂದ ಉತ್ಪನ್ನವಾಯಿತು. ನಾಲ್ಕನೇ ಶಕ್ತಿ ಯಾರು? ಸ್ವಯಂ ವಿಷ್ಣು ಆದರೂ ಶ್ರೀಕೃಷ್ಣ. ಆಗ ನಾಲ್ಕು ಶಕ್ತಿಗಳು ಒಟ್ಟಿಗೆ ಆದವಲ್ಲವೇ? ಅವರದ್ದೇ ಶಕ್ತಿ, ಅವರೊಳಗೆ ಒಟ್ಟಾಗಿ ನಾಲ್ಕನೇ ಶಕ್ತಿ ಉತ್ಪನ್ನವಾಯಿತು. ಅವರನ್ನು ವಿಷ್ಣು ಎನ್ನುತ್ತಾರೆ. ಆಗ ಅವರು ಏಕೆ ಪವರ್ಫುಲ್ ಆಗಿರುವುದಿಲ್ಲ? ಮತ್ತು ಯಾವ ಮಕ್ಕಳು ಹೇಳುತ್ತಾರೆ, ಹೌದು, ಪ್ರತಿಯೊಂದು ಆತ್ಮನ, ಇದು ನಾವು ಪ್ರಾರಂಭದ ಕತೆ ಹೇಳುತ್ತಿದ್ದೇವೆ ನೋಡಿ. ಪ್ರಾರಂಭದಿಂದ ಶಿವ, ಶಕ್ತಿ, ಶಂಕರ. ಹೇಗೆ? ಕೆಳಗೆ ಯಾರು? ವಿಷ್ಣು, ಲಕ್ಷ್ಮಿ, ಬ್ರಹ್ಮ, ಸರಸ್ವತಿ. ಇದು ಪ್ರಾರಂಭದ ದೃಶ್ಯ. ಈಗ ಪ್ರಾರಂಭದಲ್ಲಿ ಇದು ಒಂದು ಮಾಡೆಲ್ ತಯಾರಾಯಿತು. ಒಂದು ಬಿಲ್ಡಿಂಗ್ ಕಟ್ಟಲು ಇವರೆಲ್ಲರ ಅಗತ್ಯವಿದೆ, ಸರಿ ತಾನೆ? ಆದೇಶ ಯಾರು ಮಾಡಿದರು? ಮೇಲಿಂದ ಮಾಲೀಕರು ಮತ್ತು ಇವರೆಲ್ಲರೂ ಗುತ್ತಿಗೆದಾರರು ಅಂದರೆ ಅರ್ಥವಾಗುತ್ತಿದೆ ಅಲ್ಲವೇ? ಮಾಲೀಕರು ಹೌದು ಮತ್ತು ಗುತ್ತಿಗೆದಾರರು ಹೌದು. ಮಾಲೀಕ ಅಂದರೆ ಮಾಲೀಕ ಅವರು ಶಿವಬಾಬಾ. ಅವರು ಅದರಲ್ಲಿ ಇರಬೇಕಿಲ್ಲ, ಆದರೆ ಅವರು ಯಾರಿಗಾಗಿ ಕಟ್ಟುತ್ತಿದ್ದಾರೋ ಕಟ್ಟುವವರು ಅವರೇ ಆಗಿರಬೇಕು. ಯಾರು ಅದರಲ್ಲಿ ಉಳಿಯುತ್ತಾರೋ ಆಗ ಅವರು ಎಲ್ಲವನ್ನೂ ಕಟ್ಟಿಸುತ್ತಿದ್ದಾರೆ. ಅದರ ನಂತರ ಒಂದು ಬಹಳ ಸುಂದರವಾದ ಪ್ರಪಂಚ, ಅದನ್ನು ಮನೆ ಎನ್ನುತ್ತಾರೆ, ಅರಮನೆ ಎನ್ನುತ್ತಾರೆ. ಅದನ್ನು ಕಟ್ಟಿದರು. ಅದರಲ್ಲಿ ಯಾರು ಇರುತ್ತಾರೆ? ಮಕ್ಕಳು ಇರುತ್ತಾರೆ. ಆರ್ಕಿಟೆಕ್ಟ್ ಅದರಲ್ಲಿ ಇರುವುದಿಲ್ಲ, ಅಂದ್ರೆ ಕಟ್ಟುವವರು ಅದರಲ್ಲಿ ಇರೋದಿಲ್ಲ. ಎಲ್ಲ ಮಕ್ಕಳು ಅದರಲ್ಲಿ ಆ ಸುಂದರ ಪ್ರಪಂಚದಲ್ಲಿ, ಸುಂದರ ಅರಮನೆಯಲ್ಲಿ ಇರುತ್ತಾರೆ. ಈಗ ಆ ದೃಶ್ಯವನ್ನು ಬೇರೆ ಮಾಡಿ ಈಗ ಬನ್ನಿ. ನಂತರ ಅದರ ಪ್ರಪಂಚ ನಿರ್ಮಾಣದಿಂದ ಹಿಡಿದು ಅಳಿಯುವವರೆಗೆ, ಅಂದ್ರೆ ನಾಶವಾಗುವವರೆಗೆ ಈ ಮೂವರು ಅದರಲ್ಲಿ ಕರ್ತವ್ಯ ಮಾಡುತ್ತಾರೆ, ಸರಿ ತಾನೆ? ಈಗ ನೋಡಿ ಹೇಗೆ ನಂತರ ಈಗ ಡ್ರಾಮಾ ನಡೆಯಿತು. ಶಂಕರ, ಪಾರ್ವತಿ, ಶಿವ. ಆಗ ಈ ಶಿವನ ಶಕ್ತಿಯ ರೂಪದಲ್ಲಿ ಶಂಕರ, ಪಾರ್ವತಿ ಉತ್ಪನ್ನವಾದರು, ಅಲ್ಲಿಂದ ಹೊರಬಂದರು ಶಕ್ತಿಯ ರೂಪದಲ್ಲಿ. ನಂತರ ಈ ಮೂವರ ಕನೆಕ್ಷನ್ ಬೆಳೆಯಿತು. ಅದರ ನಂತರ ಯಾರು ಹೊರಬಂದರು? ಶ್ರೀಕೃಷ್ಣ ಹೊರಬಂದರು. ಯಾರು ಹೊರಬಂದರು? ಯಾರು ಅರಮನೆಯಲ್ಲಿ ಇರಬೇಕು ಅವರು ವಿಷ್ಣು. ಈಗ ಅವರು ಅರಮನೆಯಲ್ಲಿ ಇರುವ ರಾಜನಲ್ಲವೇ? ಆಗ ಅವರು ರಾಜ ಏಕೆ ಆದರು? ಏಕೆಂದರೆ ಆ ಮೂರು ಶಕ್ತಿಗಳು ಮತ್ತು ನಾಲ್ಕನೆಯವರು ಅವರು ಸ್ವಯಂ ಪವರ್ಫುಲ್ ಆಗಿದ್ದಾರೆ. ಅವರೂ ಆತ್ಮನಲ್ಲವೇ? ಆ ಆತ್ಮನ ಪುರುಷಾರ್ಥ ಎಷ್ಟು ಅದ್ಭುತವಾಗಿದೆ ಎಂದರೆ ಅವರು ಮಾಲೀಕರಾಗಿ ಕುಳಿತರು ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡಲು. ಆದ್ದರಿಂದ ಈ ವಿಷಯ ಅವಶ್ಯವಾಗಿ ಸರಿಯಾಗಿದೆ. ಶಂಕರನನ್ನು ಶಿವನ ಜೊತೆ, ಶಿವನನ್ನು ಶಂಕರನ ಜೊತೆ, ಶಿವನನ್ನು ಶಕ್ತಿಯ ಜೊತೆ ಸೇರಿಸಲಾಗಿದೆ. ಅವಶ್ಯವಾಗಿ ಸರಿಯಾಗಿದೆ. ಮತ್ತು ಎಲ್ಲರ ಶಕ್ತಿ ಸೇರಿ ವಿಷ್ಣು ಎಂಬ ಒಬ್ಬ ದೇವತೆ ಅವತರಿಸುತ್ತಾನೆ. ಇದು ಕೂಡ ಸರಿಯಾಗಿದೆ. ಮತ್ತು ಮೂರನೇ ವಿಷಯ ತಂದೆ ತಾಯಿಯ ಆಜ್ಞೆ. ಇದು ನಂಬರ್ 1 ಸರಿಯಾಗಿದೆ. ಏಕೆ? ಯಾವ ಮಕ್ಕಳು ತಾಯಿ ಮತ್ತು ತಂದೆಯ ಛತ್ರಛಾಯೆಯಿಂದ ಹೊರಬರುತ್ತಾರೋ ಅವರು ಹೆಚ್ಚಾಗಿ ವಿರೋಧ ಮಾಡುತ್ತಾರೆ ಮತ್ತು ಅವರೇ ಜಾಸ್ತಿ ದಾರಿ ತಪ್ಪುತ್ತಾರೆ. ಸ್ವಯಂ ಕೂಡ ದಾರಿ ತಪ್ಪುತ್ತಾರೆ ಮತ್ತು ಇತರರನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಾರೆ. ಈಗ ಇದು ಪ್ರಾರಂಭವಾಗಿದೆ. ಏನು ಇದು? ಮುಂದೆ ಅರಮನೆ ನಿಂತಿದೆ.
ಇಲ್ಲಿ ಜನ್ಮದ ತಯಾರಿ ಇದೆ ಮತ್ತು ಜನ್ಮ ನೀಡುವ ತಂದೆ ತಾಯಿಯೂ ಇದ್ದಾರೆ ಮತ್ತು ಜನ್ಮ ನೀಡುವ ತಾಯಿ ತಂದೆ ಇದ್ದಾರೆ. ಇದು ಯಜ್ಞವಾಗಿದೆ. ಇದರಲ್ಲಿ ಎಲ್ಲ ಮಕ್ಕಳಿದ್ದಾರೆ. ಯಾರು ಅವರ ಜೊತೆ ಅರಮನೆಯಲ್ಲಿ ಇರುವ ತಯಾರಿ ಮಾಡುತ್ತಿದ್ದಾರೆ, ಸರಿಯಲ್ಲವೇ? ಈಗ ತಂದೆ ತಾಯಿ ಎಂದರೇನು? ಹೌದು, ಮಕ್ಕಳಿದ್ದಾರೆ. ಹೇಗೆ ಲೌಕಿಕ ಪ್ರಪಂಚದಲ್ಲಿ ಏನಾಗುತ್ತದೆ, ಕೆಲವು ಮಕ್ಕಳು ಬಹಳ ತುಂಟರಾಗಿರುತ್ತಾರಲ್ಲವೇ? ಒಂದು ವೇಳೆ ತಾಯಿ ತಂದೆ ಸ್ವಲ್ಪ ಶಿಕ್ಷಣ ಕೊಟ್ಟರೂ ಅವರು ಸಿಟ್ಟಾಗುತ್ತಾರೆ ಮತ್ತು ಸಿಟ್ಟಾಗಿ ಮನೆ ಬಿಟ್ಟು ಹೊರಟು ಹೋಗುತ್ತಾರೆ ಮತ್ತು ಮನೆ ಬಿಟ್ಟು ಹೋದ ನಂತರ ತಂದೆ ತಾಯಿಯ ಬಗ್ಗೆ ತಪ್ಪು ಮಾತನಾಡುತ್ತಾರೆ. ಬೇರೆ ಬೇರೆ ವಿಷಯಗಳಲ್ಲಿ ತಪ್ಪು ವಿಷಯಗಳು. ತಂದೆ ತಾಯಿಯ ಜೊತೆ ಯಾವ ಆಜ್ಞಾಕಾರಿ ಮಕ್ಕಳು ಇರುತ್ತಾರಲ್ಲವೇ, ಅವರನ್ನು ಕೂಡ ಕೆಡಿಸಲು ಪೂರ್ಣ ಪ್ರಯತ್ನ ಮಾಡುತ್ತಾರೆ ಅಲ್ಲವೇ? ನೋಡಿ, ತಂದೆ ತಾಯಿ ಬೈಯುತ್ತಾರೆ ಅಥವಾ ತಾಯಿ ತಂದೆ ಹೀಗೆ ಮಾಡುತ್ತಾರೆ, ಹೇಗೆ ಎಲ್ಲಿಯಾದರೂ ಆಗುತ್ತದೆಯೇ ಎಂದು. ಆಗ ಅವರನ್ನು ಕೂಡ ಬಾಬನಿಂದ ದೂರ ಮಾಡುವ ಪ್ರಯತ್ನ ಮಾಡುತ್ತಾರೆ. ಅಂದ್ರೆ ಯಾರಿಗೋಗಿ ಇವ್ರು ಹೇಳ್ತಾರೆ ಅವರನ್ನು ಬಾಬನಿಂದ ದೂರ ಮಾಡೋ ಪ್ರಯತ್ನ ಮಾಡುತ್ತಾರೆ. ಸ್ವಯಂ ತಾವು ದಾರಿ ತಪ್ಪಿದ್ದಾರೆ. ಸ್ವಯಂ ತಂದೆ ತಾಯಿಯ ಛತ್ರಛಾಯೆಯಲ್ಲಿಲ್ಲ, ಆದರೆ ಇತರರನ್ನು ತಂದೆ ತಾಯಿಯ ಛತ್ರಛಾಯೆಯಿಂದ ಹೊರತೆಗೆಯಲು ಸಂಪೂರ್ಣ ಪ್ರಯತ್ನ ಮಾಡುತ್ತಾರೆ. ನಿರಾಕಾರ ಶಿವ ಛತ್ರಛಾಯೆಯಾಗಿದ್ದಾರೆ. ಅವರೂ ಇದ್ದಾರೆ, ಅವರು ಸದಾ ಇರುತ್ತಾರೆ, ಯಾವುದೇ ಸಂಶಯವಿಲ್ಲ. ಒಂದು ವೇಳೆ ನಿರಾಕಾರ ತಂದೆ ಛತ್ರಛಾಯೆಯಾಗಿದ್ದರೆ ಇರುತ್ತಾರೆ, ಯಾವಾಗಲೂ ಇರುತ್ತಾರೆ ಎಂದರೆ ಅವರನ್ನು ನಿಮಗೆ ನಿರ್ಮಿಸುವ ಅಗತ್ಯವೇನಿತ್ತು? ನನ್ನನ್ನು ನಿರ್ಮಿಸುವ ಅಗತ್ಯವೇನಿತ್ತು? ಮಯ್ಯಾರನ್ನು, ಈ ಪ್ರಪಂಚವನ್ನು, ಈ ಸೃಷ್ಟಿಯನ್ನು ನಿರ್ಮಿಸುವ ಅಗತ್ಯವೇನಿತ್ತು? ಪಾಪ ಅವರು ಬರಲೇಬಾರದಿತ್ತಲ್ಲವೇ? ಆಗ ನಿರಾಕಾರ ಕೂಡ ಸಾಕಾರ ಮಾಧ್ಯಮವನ್ನು ತೆಗೆದುಕೊಳ್ಳಲೇಬೇಕು. ಒಂದು ವೇಳೆ ಮಕ್ಕಳನ್ನು ಭೇಟಿಯಾಗಬೇಕಿದ್ದರೆ ನಿರಾಕಾರದಲ್ಲಿ ಒಂದು ಹದ್ದಿನ ಮತ್ತು ಬೇಹದ್ದಿನ ಎರಡನ್ನೂ ನಂಬಲಾಗುತ್ತದೆ. ನಿರಾಕಾರ ಬೇಹದ್ದಿನ ಪರಮಪಿತ ಪರಮಾತ್ಮ ಕೂಡ ಹದ್ದಿನ ಮಾತಾಪಿತರಾಗಿ ಇಲ್ಲಿಗೆ ಬಂದು ಸಂಸಾರದ ಉದ್ಧಾರ ಅವರ ಮೂಲಕ ಮಾಡಲೇಬೇಕು. ಇದನ್ನು ಯಾರಾದರೂ ನಂಬಲಿ ಬಿಡಲಿ. ಆಗ ನಾವು ಹೇಳುತ್ತೇವೆ, ಮಕ್ಕಳೇ, ನೀವು ನಿರಾಕಾರನನ್ನೇ ನಂಬಿ ಒಳ್ಳೆಯ ವಿಷಯ ನಂಬಬೇಕು. ನಂತರ ಪ್ರಪಂಚದ ಸುಖಕ್ಕೆ ಬರುವ ಅಗತ್ಯವಿಲ್ಲ. ನೇರವಾಗಿ ಮೋಕ್ಷದ ತಯಾರಿ ಮಾಡಿಕೊಳ್ಳಿ. ನಾವು ಬರಲೇ ಇಲ್ಲ, ನಾವು ತಂದೆ ತಾಯಿಯ ರಾಜ್ಯದಲ್ಲಿ ಹುಟ್ಟಲೇ ಇಲ್ಲ ಎಂದು. ಒಂದು ವೇಳೆ ತಂದೆ ತಾಯಿಯಿಂದ ಸಾಕಾರದಲ್ಲಿ ನೋಡಿ ಇದು ಅಂದರೆ ನಾವು ಹೇಳುತ್ತೇವೆ ಇದು ಖಂಡಿತ ವಾಸ್ತವ. ಇದು ಹೀಗೆ ಸಿಕ್ಕ ಹೊತ್ತಿ ಹೇಳುತ್ತೇನೆ, ನಿರಾಕಾರ ಸಾಕಾರರು ಒಬ್ಬರಿಗೊಬ್ಬರು ಬೆಸೆದುಕೊಂಡಿದ್ದಾರೆ. ನಿರಾಕಾರ ಆಕಾರ ಮತ್ತು ಸಾಕಾರ. ಹೇಗೆ ಆತ್ಮ ಕೂಡ ಏನು ನಿರಾಕಾರವಾಗಿದೆ, ನಂತರ ಅದು ಆಕಾರಿಯಾಗುತ್ತದೆ, ನಂತರ ಅದು ಸಾಕಾರಿಯಾಗುತ್ತದೆ. ಯಾವಾಗ ಆತ್ಮ ಆಕಾರಿ ಮತ್ತು ಸಾಕಾರಿಯಾಗುತ್ತದೋ, ಸಾಕಾರಕ್ಕೆ ಬರುತ್ತದೋ, ಆಗ ಅದು ಎಲ್ಲಾ ಪಾತ್ರ ಮಾಡುತ್ತದೆ. ಸರಿ ತಾನೆ? ಈಗ ಆತ್ಮ ಹೇಳಲಿ ನಾನು ನಿರಾಕಾರವಾಗಿಯೇ ಇರುವುದು ಎಂದು. ಸರಿ, ಆಗ ಯಾವುದೇ ಕೆಲಸವೇ ಇಲ್ಲವಲ್ಲವೇ? ಆಗ ಇಲ್ಲಿ ಯಾವುದೇ ಕೆಲಸ ಇಲ್ಲ. ಯಾವುದಕ್ಕಾಗಿ ಇಲ್ಲಿ ಬಂದಿದ್ದೀರಿ? ಆಗ ಅಲ್ಲೇ ಇರಿ, ಅಂದರೆ ಮೇಲೆಯೇ ಪರಮಧಾಮದಲ್ಲಿಯೇ ಇರಿ. ಇಲ್ಲಿಗೆ ಬರುವ ಅರ್ಥವೇ ಇಲ್ಲ. ಈಗ ನಿರಾಕಾರ ಪರಮಾತ್ಮನ ಮಾತು ನಾವು ನಂಬುತ್ತೇವೆ. ನಿರಾಕಾರ ಶಿವ ಪರಮಾತ್ಮನ ಎಲ್ಲ ಮಕ್ಕಳಿದ್ದಾರೆ. ಅವರು ಯೋಗ್ಯ ಆಗಿರಲಿ ಅಥವಾ ಅಯೋಗ್ಯ ಆಗಿರಲಿ, ಆದರೆ ಸಾಕಾರ ಮಾಧ್ಯಮ ನಿರಾಕಾರನಿಂದ ಸಾಕಾರಕ್ಕೆ ಬರುವುದು ಇದು ಖಂಡಿತ ಹೌದು. ನಿರಾಕಾರನಿಂದ ಸಾಕಾರಕ್ಕೆ ಬಾರದೆ ಬಾಬಾ ಈ ಸಂಸಾರವನ್ನು ಸ್ವರ್ಗವನ್ನಾಗಿ ಮಾಡಲು ಸಾಧ್ಯವಿಲ್ಲ. ಯಾರೇ ಏನೇ ಹೇಳಲಿ, ಯಾರೇ ಏನೇ ಮಾಡಲಿ. ಹೌದು, ವರ್ತಮಾನ ಸಮಯದಲ್ಲಿ ಯಜ್ಞದಲ್ಲಿ ಬಾಬಾ ಮಾತಾಪಿತರ ಸ್ಥಾನವನ್ನು ಯಾರ್ಯಾರಿಗೆ ನೀಡಿದ್ದಾರೋ ಆ ಮಾತಾಪಿತರನ್ನು ನಾವು ಹೃದಯದಿಂದ, ನಮ್ಮ ಅಂತರಾಳದಿಂದ ಅವರನ್ನು ನಂಬುತ್ತೇವೆ. ಹೌದು, ಇವರು ನನ್ನ ಮಾತಾಪಿತರಾಗಿದ್ದಾರೆ. ಯಾರಿಗೆ ನಂಬಬೇಕಿಲ್ಲವೋ ಅದು ಅವರ ಇಚ್ಛೆ. ಯಾರು ಒಪ್ಪಿಕೊಳ್ಳಬೇಕಿಲ್ಲವೋ, ಯಾರಿಗೆ ಇಚ್ಛೆ ಇಲ್ಲವೋ ಅವರ ಜೊತೆ ಯಾವುದೇ ಒತ್ತಾಯವಿಲ್ಲ. ನೀವು ಹೇಳಬೇಡಿ, ನೀವು ನಂಬಬೇಡಿ.
ನಿಮಗೆ ಯಾರನ್ನು ಹೃದಯ ಹೇಳುತ್ತದೋ ನೀವು ಅವರನ್ನು ನಂಬಿ. ನಿಮ್ಮ ಇಚ್ಛೆ ಎಲ್ಲಿದೆಯೋ ಅಲ್ಲಿಗೆ ಹೋಗಿ. ನಿಮಗೆ ನೀವೇ ಸ್ವಯಂ ಮಾತಾಪಿತರಾಗಬೇಕಿದ್ದರೆ ಸ್ವಯಂ ಆಗಿ, ಯಾವುದೇ ತೊಂದರೆ ಇಲ್ಲ. ಆದರೆ ನನ್ನ ತಂದೆ ಯಾರನ್ನು ಆರಿಸಿದ್ದಾರೋ ನಾನು ಹೃದಯದಿಂದ ಏನು ನಾವು ಹೇಳುತ್ತೇವೆ, ಅವಶ್ಯವಾಗಿ ಆಂತರ್ಯದಿಂದ ಅವರು ನನ್ನ ಮಾತಾಪಿತರಾಗಿದ್ದಾರೆ. ಮತ್ತು ಅವರು ಕೇವಲ ನನ್ನ ಬಾಬಾ ಆರಿಸಿದ್ದಲ್ಲ, ಅವರನ್ನು ನಾನು ಕೂಡ ಆರಿಸಿದ್ದೇನೆ. ನನ್ನ ಬಾಬಾ ಹೇಗೋ ನಾನು ಹಾಗೆ. ಯಾರಿಗೆ ನಂಬಬೇಕಿಲ್ಲವೋ ಅವರು ತಮ್ಮ ದಾರಿ, ತಮ್ಮ ಲೈನ್ ಆರಿಸಿಕೊಳ್ಳಲಿ. ಹೌದು, ಒಂದು ವೇಳೆ ಹೀಗೆ ಹೇಳುತ್ತಾರೆ, ಇತರರಿಗೆ ಸರಿಯಾದ ದಾರಿ ತೋರಿಸುತ್ತಿಲ್ಲ ಎಂದು. ಇತರರನ್ನು ತಂದೆ ತಾಯಿಯ ಛತ್ರಛಾಯೆಯಿಂದ ಕೆಳಗೆ ಹಿಂದಕ್ಕೆ ಎಳೆಯುತ್ತಾರೆ. ಎರಡನೇ ವಿಷಯ, ಬಾಬಾ ಏಕೆ ಹೇಳುತ್ತಾರೆ ಎಂದರೆ, ತಾಯಿಯ ಸೆರಗನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ, ಹೀಗೆ ಗಟ್ಟಿಯಾಗಿ ಹಿಡಿದುಕೊಳ್ಳಿ ಎಂದು. ಏಕೆಂದರೆ ತಂದೆ ಕೂಡ ತಾಯಿಯ ಸೆರಗನ್ನೇ ಹಿಡಿದಿದ್ದಾರೆ ಅಲ್ಲವೇ? ಸೆರಗನ್ನು ಹಿಡಿದುಕೊಳ್ಳಿ, ಆಗ ಎಂದಿಗೂ ಬಿಸಿಲಿನ ಪ್ರಭಾವವೂ ಆಗುವುದಿಲ್ಲ ಮತ್ತು ಮಾಯೆಯ ಪ್ರಭಾವವೂ ಬೀರುವುದಿಲ್ಲ. ಯಾರು ಜಾತ್ರೆಯಲ್ಲಿ ಸೆರಗನ್ನು ಬಿಟ್ಟಿದ್ದಾರೋ ಯಾರಾದರೂ ಅವರನ್ನು ಹಿಡಿದುಕೊಂಡು ಹೋಗುತ್ತಾರೆ. ಏಕೆಂದರೆ ಮಾಯೆಯಂತೂ 4 ಕಡೆ ಕಣ್ಣಿಟ್ಟಿದೆಯಲ್ಲವೇ? ಯಾರು ಫ್ರೀಯಾಗಿ ಸ್ವತಂತ್ರರಾಗಿ ಕುಳಿತಿದ್ದಾರೋ ಅವರನ್ನು ನಾನು ಹಿಡಿಯುತ್ತೇನೆ ಎಂದು. ಆದ್ದರಿಂದ ಎಲ್ಲಾ ಮಕ್ಕಳಿಗೂ ನಾನು ಇದನ್ನೇ ಹೇಳುತ್ತೇನೆ. ಇದರಲ್ಲಿ ಇದು ಖಂಡಿತ ಸರಿಯಾದ ಸಂದೇಶ ನೀಡಲಾಗಿದೆ. ಆಗ ಇದರಲ್ಲಿ ತಪ್ಪು ಯಾವ ವಿಷಯವಿದೆ? ಲೌಕಿಕ ಪ್ರಪಂಚದಲ್ಲಿ ತಂದೆ ತಾಯಿಯ ಮಾತನ್ನು ಮಗು ಕೇಳುವುದಿಲ್ಲ, ಬಿಟ್ಟು ಹೋಗುತ್ತದೆ. ಆಗ ನಷ್ಟ ಯಾರಿಗೆ ಆಗುತ್ತದೆ? ಇದು ದ್ವಾಪರ ಯುಗದ ಶೂಟಿಂಗ್ ನಡೆಯುತ್ತಿದೆ ಅಲ್ಲವೇ? ಹೇಗೆ? ದ್ವಾಪರ ಯುಗದಲ್ಲಿ ಚೆನ್ನಾಗಿ ರಾಜ್ಯ ನಡೆಯುತ್ತಿದೆ ಮತ್ತು ಕೆಲವು ತಮ್ಮದೇ ಮಕ್ಕಳು ಬಿಟ್ಟು ಇತರರ ಜೊತೆ ಸೇರಿಕೊಳ್ಳುತ್ತಾರೆ. ಅವರೇ ಬಂಡಾಯವೇಳಲು ಇಳಿಯುತ್ತಾರೆ, ಅಂದರೆ ವಿರೋಧ ಮಾಡಲು ನಿಲ್ಲುತ್ತಾರೆ ಅಲ್ಲವೇ? ಅವರೇ ವಿರೋಧಿಯಾಗುತ್ತಾರೆ, ತಮ್ಮ ಮಾಲೀಕನಿಗೆ ಅಥವಾ ತಮ್ಮ ರಾಜಾರಾಣಿಯ ವಿರೋಧಿಯಾಗುತ್ತಾರೆ ಮತ್ತು 4 ಜನರನ್ನು ಇನ್ನೂ ಸೇರಿಸಿಕೊಳ್ಳುತ್ತಾರೆ. ಆಗ ಅವರು ಏನು ಸಾಧಿಸುತ್ತಾರೆ? ಬೇರೆಯಾಗಿ ಬಂಡಾಯವೆದ್ದು ಆಕ್ರಮಣ ಮಾಡಿ ಏನು ಸಾಧಿಸಿ ಹೇಳುತ್ತಾರೆ? ರಾಜ್ಯವಂತೂ ನಡೆಯುತ್ತದೆ, ಪುತ್ರನೂ ನಡೆಸುತ್ತಾನೆ, ಮೊಮ್ಮಕ್ಕಳು ನಡೆಸುತ್ತಾರೆ, ಎಲ್ಲರೂ ನಡೆಸುತ್ತಾರೆ. ಅದು ನಡೆಯುತ್ತಲೇ ಇರುತ್ತದೆ. ಆದರೆ ನಿಮ್ಮ ಗತಿ ಏನು? ಗದ್ದಾರಿಯ ಟ್ಯಾಗ್ ಹತ್ತಿಕೊಳ್ಳುತ್ತದೆ, ಅಂದ್ರೆ ದ್ರೋಹಿಗಳು ಎನ್ನುವಂತಹ ಟ್ಯಾಗ್ ಅನ್ನ ಹಾಕಿಕೊಳ್ಳುತ್ತೀರಿ. ಹೌದು, ಅಷ್ಟೇ, ಏನೂ ಸಿಗುವುದಿಲ್ಲ. ಮತ್ತು ಈ ಮಕ್ಕಳು ತಮ್ಮ ಒಳ್ಳೆಯ ಪುರುಷಾರ್ಥ ಬಿಟ್ಟು ನಾವು ಒಂದು ಮಾತು ಕೇಳಲು ಬಯಸುತ್ತೇವೆ. ಮಕ್ಕಳು ಸ್ವಯಂ ಎಷ್ಟು ಪುರುಷಾರ್ಥ ಮಾಡುತ್ತಿದ್ದಾರೆ? ಸ್ವಯಂ ಎಷ್ಟು ತಂದೆಯ ನೆನಪಿನಲ್ಲಿ ಕುಳಿತಿದ್ದಾರೆ? ಇಡೀ ದಿನ ವಿಜ್ಞಾನದ ಸಾಧನಗಳಲ್ಲಿ ಅಲ್ಲಿ ಟೆಲಿಫೋನ್, ಇಲ್ಲಿ ಟೆಲಿಫೋನ್, ಈಗ ಇವರಿಗೆ ಟೆಲಿಫೋನ್ ಮಾಡಬೇಕು ಎಂದು ಕುಳಿತುಕೊಳ್ಳುತ್ತಾರೆ. ಎಷ್ಟು ಗಂಟೆಗಳ ಕಾಲ ಟೆಲಿಫೋನ್ ಬಳಸುತ್ತಾರೋ ಅಷ್ಟು ಗಂಟೆಗಳ ಕಾಲ ಕುಳಿತು ತಂದೆಯನ್ನು ನೆನಪು ಮಾಡಿದರೆ ಬುದ್ಧಿ ಸರಿಯಾಗುತ್ತದೆ. ಆದರೆ ಇಡೀ ದಿನ ಟೆಲಿಫೋನ್, ಅಚ್ಚಾ, ಹೌದಾ, ಹಾಗಾ, ಹೌದಾ, ಹೀಗ, ಅರೆ ನಾನು ಯೋಚಿಸುತ್ತೇನೆ, ನಿಜವಾದ ಮಾಯೆ ಇದೇ ಆಗಿದೆ, ನಿಜವಾದ ಮಾಯೆ ಇದೆ. ಯಾವುದನ್ನು ಇಡೀ ದಿನ ನೀವು ಫ್ರೀ ಆಗಿದ್ದೀರಿ, ಆರಾಮಾಗಿ, ಮನೆಯವರು ಏನೂ ಹೇಳುವುದಿಲ್ಲ, ಏನೂ ಕೇಳುವುದಿಲ್ಲ, ಇಡೀ ದಿನ ಟೆಲಿಫೋನ್ನಲ್ಲಿ ಒಮ್ಮೆ ಅವನ ಕಿವಿಯಲ್ಲಿ ಬೂಬು ಮಾಡುತ್ತಾರೆ, ಇವರ ಕಿವಿಯಲ್ಲಿ ಬೂಬು ಮಾಡುತ್ತಾರೆ. ಅಂದ್ರೆ ಅವ್ರ ಮಾತು ಇವ್ರಂಗೆ ಹೇಳ್ತಾನೆ ಇರ್ತಾರೆ. ಅರೆ ಯಾರ ಕಿವಿಯಲ್ಲಿ ಬಾಬಾರವರ ಬೂಬು ನಡೆಯುತ್ತಿರುತ್ತದೋ ಅವರ ಕಿವಿಯಲ್ಲಿ ಗಂಟೆಗಟ್ಟಲೆ ವ್ಯರ್ಥ ವಿಚಾರಗಳ ಬೂಬು ಮಾಡಿ ನೀವು ಅವರ ಬುದ್ಧಿ ಏನೂ ಕೆಡುವುದಿಲ್ಲ. ಆದ್ದರಿಂದ ನಾವು ಹೇಳುತ್ತೇವೆ, ನೀವು ಕೂಡ ಬಾಬಾರವರ ಮಕ್ಕಳಾಗಿದ್ದೀರಿ, ಪ್ರೀತಿಯ ಮಕ್ಕಳಾಗಿದ್ದೀರಿ. ಯಾವುದೇ ವಿಷಯ ಮಾಡುವ ಮೊದಲು ಯೋಚಿಸಿ, ನಾನು ಎಷ್ಟು ಪುರುಷಾರ್ಥ ಮಾಡುತ್ತಿದ್ದೇನೆ. ಒಂದು ವೇಳೆ ನಾನು ಈ ಲೈನಿನಲ್ಲಿದ್ದೇನೆ ಮತ್ತು ನನ್ನ ಮನೆಯಲ್ಲಿ ಯಾರಿಗಾದರೂ ತೊಂದರೆಯಾಗುತ್ತಿದೆ, ನನ್ನ ಹೆಂಡತಿ ಅಥವಾ ನನ್ನ ಮಕ್ಕಳಿಗೆ ತೊಂದರೆಯಾಗುತ್ತಿದೆ ಅಥವಾ ನಮ್ಮ ಮನೆಯವರು ದುಃಖಿತರಾಗಿದ್ದಾರೆ ಎಂದರೆ ಯಾವ ಜ್ಞಾನ ತೆಗೆದುಕೊಂಡಿದ್ದೀರಿ? ಇದು ದುಃಖ ಕೊಡುವ ಜ್ಞಾನ ತೆಗೆದುಕೊಂಡಿದ್ದೀರಾ? ನೀವು ದುಃಖ ನೀಡುತ್ತಿದ್ದೀರಿ.
ಮತ್ತು ದುಃಖ ಕೊಡುವ ಆತ್ಮ ಎಂದಿಗೂ ಅದರ ಅರ್ಥ ತಿಳಿದುಕೊಳ್ಳಿರಿ ಎಂದರೆ ಅವನ ಮೇಲೆ ಮಾತಾಪಿತರ ಛತ್ರಛಾಯೆ ಇಲ್ಲ. ಆದ್ದರಿಂದ ಅವರನ್ನು ನಿರ್ಗತಿಕರು ಎನ್ನುತ್ತಾರೆ ಮತ್ತು ಅನಾಥರು ಎನ್ನುತ್ತಾರೆ. ಯಾರು ನಿರ್ಗತಿಕರು ಆಗಿರುತ್ತಾರೆ ಅಲ್ಲವೇ, ಯಾರ ಮನೆಯಲ್ಲಿ ತಂದೆ ತಾಯಿಯ ಛಾಯೆ ಇರುವುದಿಲ್ಲವೋ ಅವರು ಹೀಗೆಯೇ ಪರಸ್ಪರ ಜಗಳವಾಡುತ್ತಾರೆ, ಜಗಳವಾಡಿಸುತ್ತಾರೆ, ಅಳಿಸುತ್ತಾರೆ, ಸ್ವಯಂ ಕೂಡ ಅಳುತ್ತಾರೆ. ಆದ್ದರಿಂದ ನಾವು ಹೇಳುತ್ತೇವೆ, ಹೌದು, ನಾವು ಹೇಳುತ್ತೇವೆ, ನೀವು ಕೂಡ ನಿಮ್ಮ ಪಾತ್ರ ನಿರ್ವಹಿಸುತ್ತಿದ್ದೀರಿ, ಮಾಡಿ, ಯಾವುದೇ ತೊಂದರೆ ಇಲ್ಲ, ಯಾವುದೇ ಸಮಸ್ಯೆ ಇಲ್ಲ. ಪ್ರತಿಯೊಂದು ಆತ್ಮವು ತನ್ನ ತನ್ನ ಪಾತ್ರ ನಿರ್ವಹಿಸುತ್ತಿದೆ. ಇದು ಕೂಡ ಡ್ರಾಮಾದ ದೃಶ್ಯ, ಇದು ಮಜವಾದ ದೃಶ್ಯ, ಇದು ಅದಕ್ಕಾಗಿಯೇ ದೃಶ್ಯವಾಗಿದೆ, ಏಕೆಂದರೆ ಇಲ್ಲಿಂದಲೇ ಮಕ್ಕಳು ಬೇರೆಯಾಗುತ್ತಾರೆ. ಸರಿ ತಾನೆ? ಹೇಗೆ ದೋಣಿ ಹೋಗುವ ತಯಾರಿ ಇರುತ್ತದಲ್ಲವೇ, ಆಗ ದೋಣಿ ಏಕೆ ನಡೆಯುತ್ತಿಲ್ಲ? ಕೆಲವು ಮಕ್ಕಳು ದೋಣಿಯಿಂದ ಕೇವಲ ಜಿಗಿಯುತ್ತಾರೆ ಮತ್ತು ಮುಳುಗುತ್ತಿರುತ್ತಾರೆ ಮತ್ತು ಮುಳುಗಿ ಕೈಕಾಲು ಬಡಿಯುತ್ತಾರೆ ಮತ್ತು ಸ್ವಯಂ ಮುಳುಗುತ್ತಿದ್ದಾರೆ. ಆದರೆ ಇತರರಿಗೂ ಹೇಳುತ್ತಿದ್ದಾರೆ, ನೀವು ಕೂಡ ಕೆಳಗೆ ಬನ್ನಿ ಎಂದು. ಈ ಅದ್ಭುತ ದೃಶ್ಯವನ್ನು ನಾನು ಮೇಲಿಂದ ನೋಡುತ್ತಿದ್ದೇನೆ. ಅರ್ಥವಾಗುತ್ತಿದೆಯೇ? ಸ್ವಯಂ ಹೀಗೆ 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 ಮುಳುಗುತ್ತಿದ್ದಾರೆ ಮತ್ತು ನಂತರ ಯಾರು ಮೇಲೆ ಕುಳಿತಿದ್ದಾರೋ, ಶಾಂತಿಯಿಂದ ಕುಳಿತಿದ್ದಾರೋ ಅವರನ್ನೂ ಕೂಡ ಕರೆಯುತ್ತಿದ್ದಾರೆ, ಬನ್ನಿರಿ, ನೀವು ಕೂಡ ಬನ್ನಿ, ನೀವು ಕೂಡ ಬನ್ನಿ, ಬೇಗ ಬೇಗ ಬನ್ನಿ, ನಮ್ಮ ಜೊತೆ ನೀವು ಮುಳುಗ ಬನ್ನಿರಿ. ಮತ್ತು ಯಾರು ದೋಣಿಯಲ್ಲಿ ಕುಳಿತಿದ್ದಾರೋ, ಕೆಲವು ಮಕ್ಕಳು, ಎಲ್ಲರೂ ಅಲ್ಲ, ಅವರಿಗೆ ಅನಿಸುತ್ತದೆ ಅವರು ಕೆಳಗೆ ಹೋಗಿ ಜಾಡುತ್ತಿದ್ದಾರೆ, ಮಜಾ ಮಾಡುತ್ತಿದ್ದಾರೆ ಎಂದು, ಅಲ್ಲವೇ? ಅವರಿಗೇನನಿಸುತ್ತಿದೆ? ನೀರಿನಲ್ಲಿ ಬಹಳ ಮಜಾ ಬರುತ್ತಿರಬಹುದು, ನಾವು ಸ್ವಲ್ಪ ಕೆಳಗೆ ಇಳಿದು ಹೋಗಿ ನೋಡೋಣ ಎನ್ನುತ್ತಾರೆ. ಅವರ ಜೊತೆ ಒಬ್ಬಿಬ್ಬರು ಸೇರಿಕೊಂಡು ಹೋಗುತ್ತಾರೆ. ಸಹೋದರರು ನೋಡಲು ಹೋಗುತ್ತಿದ್ದಾರಲ್ಲವೇ, ಆಗ ಅವರು ಹೇಳುತ್ತಾರೆ, ನಾವು ಮುಳುಗುತ್ತೇವೆ, ಆದರೆ ನಿಮ್ಮನ್ನೂ ಜೊತೆಯಲ್ಲಿ ಮುಳುಗಿಸುತ್ತೇವೆ ಎಂದು. ಇದು ಮಕ್ಕಳ ಸ್ಥಿತಿ. ಕೆಲವು ಮಕ್ಕಳು ಸ್ವಲ್ಪ ಭಯದಲ್ಲಿ, ಅರೆ ಬಾಬಾ ಬರುತ್ತಿದ್ದಾರೆ ಅಲ್ಲವೇ, ಇರಲಿ, ಬಾಬಾ ಬರಲಿ, ಹೀಗೆ ಹೇಳಿ ಅಲ್ಲೇ ಅಂಟಿಕೊಂಡಿರುತ್ತಾರೆ, ಕುಳಿತುಕೊಳ್ಳುತ್ತಾರೆ. ನಂತರ ಅವರಿಗೆ ಕೆಳಗೆ ಮುಳುಗಲು ಮನಸ್ಸಾಗುತ್ತದೆ. ಕೆಳಗಡೆ ಈಜುತ್ತಿದ್ದಾರಲ್ಲವೇ, ಅರೆ ಬಹಳ ಚೆನ್ನಾಗಿ ಈಜಾಡುತ್ತಿದ್ದಾರೆ ಇವರು. ಅವರಿಗನಿಸುತ್ತದೆ ಅವರಿಗೆ ಬಹಳ ಮಜಾ ಬರುತ್ತಿದೆ ಎಂದು. ಅರೆ ಬುದ್ಧು ಮೂರ್ಖರೇ, ಮುಳುಗುತ್ತಿದ್ದೀರಿ, ನೀವು ಮುಳುಗುತ್ತಲೇ ಇದ್ದೀರಿ, ಇತರರನ್ನು ಮುಳುಗಿಸಲು ತಯಾರಿ ಮಾಡುತ್ತಿದ್ದೀರಿ ಮತ್ತು ಇತರರು ಯಾರು ನೋಡುತ್ತಿದ್ದಾರೋ ಅವರನ್ನು ಯಾರು ನೋಡುತ್ತಿದ್ದಾರೋ ಅವರು ಮುಳುಗುತ್ತಿದ್ದಾರೆ ಎಂದು. ಮತ್ತು ಅವರಿಗೆ ಅಂತಹ ಫೀಲಿಂಗ್ ಬರುತ್ತಿದೆ, ಅವರು ಈಜುತ್ತಿದ್ದಾರೆ ಎಂದು. ಅವರು ಈಜುತ್ತಿಲ್ಲ. ಒಂದು ವೇಳೆ ನಿಮಗೂ ಅನಿಸಿದರೆ, ಸೋದರ ಅವರು ಈಜುತ್ತಿದ್ದಾರೆ ಎಂದು, ಆಗ ಸ್ವಲ್ಪ ಕೆಳಗೆ ಹೋಗಿ ನೋಡಿ, ಆಗ ನೀವು ನೋಡಿ, ಈಜಾಡುತ್ತಿದ್ದಾರೋ ಅಥವಾ ಅವರು ಮುಳುಗುತ್ತಿದ್ದಾರೋ, ಆಗ ನಿಮಗೆ ಹಿಡಿಯಲು ಹಗ್ಗವೂ ಸಿಗುವುದಿಲ್ಲ. ಆಗ ಇದರ ಮೇಲೆ ನನಗಂತೂ, ಅಂದ್ರೆ ಇದರ ಬಗ್ಗೆ, ನೀವು ಮಾಡೋ ಕಾರ್ಯದ ಬಗ್ಗೆ ಬಹಳ ನಗು ಬರುತ್ತದೆ. ನಗು ಇದಕ್ಕಾಗಿ ಬರುತ್ತದೆ ಮತ್ತು ಸ್ವಲ್ಪ ಅನಿಸುತ್ತದೆ, ನೀವು ಕೂಡ ಮುಳುಗುತ್ತಿದ್ದೀರಿ ಎಂದು, ಅಲ್ಲವೇ? ಆ ಸಮಯ ದೋಣಿ ಹೊರಟು ಹೋಗಲಿದೆ ಮತ್ತು ನೀವು ಅನೇಕ ಜನರಿಗೆ ಹೇಳುತ್ತಿದ್ದೀರಿ, ಬನ್ನಿರಿ, ನೀವು ಕೂಡ ಈಜಾಡಲು ಬನ್ನಿರಿ ಎಂದು. ಆಗ ನಿಮ್ಮ ಬಳಿ ಯಾವುದೇ ದೋಣಿ ಇಲ್ಲ, ಯಾವುದೇ ಆಧಾರವಿಲ್ಲ, ಯಾವುದೇ ದೋಣಿ ಇಲ್ಲ. ಒಂದು ದೋಣಿ ಇದೆ ನಿಮ್ಮ ಬಳಿ, ಈ ಟೆಲಿಫೋನ್. ಇದು ನಿಮಗೆ ಅನಿಸುತ್ತದೆ ಇದು ನಮ್ಮ ಅಂತಿಮ ಸಮಯದವರೆಗೆ ಜೊತೆ ಕೊಡುತ್ತದೆ ಎಂದು. ಇದು ಸ್ವಲ್ಪ ಸಮಯಕ್ಕಾಗಿ ಮಾತ್ರ. ಯಾವಾಗ ಇದು ಮುರಿಯುತ್ತದೋ ಮತ್ತು ಕೈ ಬಿಡುತ್ತದೋ ಆಗ ನೋಡಿ ನಿಮ್ಮ ಸ್ಥಿತಿ. ಇದು ಒಂದು ಜುಟ್ಟು ಕೂಡ ಉಳಿಯುವುದಿಲ್ಲ. ಯಾವುದನ್ನು ಬಾಬಾ ಹೇಳಲಿ, ನಾನು ಜುಟ್ಟು ಹಿಡಿದು ಹೊರ ತೆಗೆಯುತ್ತೇನೆ ಎಂದು, ಅದು ಕೂಡ ಉಳಿಯುವುದಿಲ್ಲ. ಏಕೆಂದರೆ ಬಾಬಾ ಎರಡೆರಡು ಬಾರಿ ಜುಟ್ಟು ಹಿಡಿಯುವುದಿಲ್ಲ, ಒಂದೇ ಬಾರಿ ಜುಟ್ಟು ಹಿಡಿಯುತ್ತಾರೆ. ಅದನ್ನು ಬಿಡಿಸಿಕೊಂಡು ಮುಳುಗಲು ಯಾರು ಪ್ರಯತ್ನಿಸುತ್ತಾರೋ ಅವರು ಅಲ್ಲಿಯೇ ಮುಳುಗಿಯೇ ಹೋಗುತ್ತಾರೆ. ಆದ್ದರಿಂದ ಈ ಅಹಂಕಾರವಿದೆ ಅಲ್ಲವೇ ಮಕ್ಕಳೇ, ಇದು ಅಹಂಕಾರದ ಕೆಸರು. ಮಕ್ಕಳಿಗೆ ಅನಿಸುತ್ತಿದೆ ನಾವು ಬಹಳ ಜ್ಞಾನಿಗಳು, ತಿಳುವಳಿಕೆಯುಳ್ಳವರು ಎಂದು. ಅಲ್ಲ, ನೀವು ಜ್ಞಾನಿಗಳಲ್ಲ, ಅಹಂಕಾರಿಗಳು. ಮತ್ತು ಅಹಂಕಾರಿ ಸ್ವಯಂ ಕೂಡ ಮುಳುಗುತ್ತಾನೆ ಮತ್ತು ಇತರರನ್ನು ಕರೆದುಕೊಂಡು ಮುಳುಗುತ್ತಾನೆ. ಯಾವ ಕೆಸರಿನಲ್ಲಿ ಮಕ್ಕಳು ಸಿಲುಕಿಕೊಂಡಿದ್ದಾರೋ
ಅದು ಅಹಂಕಾರದ ಕೆಸರು. ನೀವು ಅದನ್ನು ಜ್ಞಾನದ ಕೆಸರು. ಜ್ಞಾನ ಎಂದರೇನು? ಅದು ಜ್ಞಾನವಲ್ಲ, ಅದು ಅಜ್ಞಾನ. ಯಾರು ಅಜ್ಞಾನದ ಕೆಸರಿಗೆ ಹೋಗುತ್ತಿದ್ದಾರೋ ಮತ್ತು ಯಾರು ಇತರರು ಕೂಡ ಹಿಂದೆ ಹಿಂದೆ ಹೋಗಲು ತಯಾರಿ ಮಾಡುತ್ತಿದ್ದಾರೋ, ನಾನು ಅವರಿಗೆ ಹೇಳುತ್ತೇನೆ, ಸ್ಟಾಪ್ ಆಗಿ ಮಕ್ಕಳೇ, ನಿಲ್ಲಿರಿ ಮತ್ತು ದೋಣಿಯನ್ನು ನೋಡಿ, ಚಾಲಕನನ್ನು ನೋಡಿ ಮತ್ತು ನಿಮ್ಮ ಬುದ್ಧಿಯನ್ನು ಸ್ಥಿರಗೊಳಿಸಿ ಮತ್ತು ಕುಳಿತುಕೊಳ್ಳಿ. ಇಲ್ಲಿ ಅಲ್ಲಿನ ಧ್ವನಿಯನ್ನು ಸ್ವಲ್ಪವೂ ಕೇಳಬೇಡಿ. ಕುಳಿತು ಕೇವಲ ಪುರುಷಾರ್ಥ ಮಾಡಿ, ನೆನಪು ಮಾಡಿ, ಟೆಲಿಫೋನ್ ಅನ್ನು ಕೆಳಗೆ ಬಿಸಾಕಿ ಬಿಡಿ ಮತ್ತು ಆ ಪುರುಷಾರ್ಥ ಮತ್ತು ಆ ನೆನಪಿದೆಯಲ್ಲವೇ, ಅದೇ ಅದ್ಭುತ ಮಾಡಿ ತೋರಿಸುತ್ತದೆ ಅಲ್ಲವೇ? ಅನೇಕ ಮಕ್ಕಳು ಹೇಳುತ್ತಾರೆ ದಾರಿ ತಪ್ಪಿಸುತ್ತಿದ್ದಾರೆ ಎಂದು. ದಾರಿ ತಪ್ಪಿಸುವುದು ಎಂದು ಯಾವುದಕ್ಕೆ ಹೇಳುತ್ತಾರೆ? ದಾರಿ ತಪ್ಪಿಸುವುದು ಎಂದು ಎಲ್ಲಿ ಸುಖ, ಶಾಂತಿ, ಪ್ರೇಮ, ಆನಂದ ಎಲ್ಲಿ ಸಿಗುತ್ತಿಲ್ಲವೋ ಅದು ದಾರಿ ತಪ್ಪುವುದು. ಯಾವಾಗ ಬಾಬಾರನ್ನು ಭೇಟಿಯಾಗಿ ಮಕ್ಕಳ ಮನಸ್ಸಿನಲ್ಲಿ ಅಲೆಗಳು ಕುಣಿಯುತ್ತವೋ ಮತ್ತು ಅವರ ಪ್ರೇಮದಲ್ಲಿ ತೂಗಾಡುತ್ತಾರೋ ಅದು ದಾರಿ ತಪ್ಪುವುದಲ್ಲ. ಅದು ದೋಣಿಯಲ್ಲಿ ಕುಳಿತು ಮತ್ತು ಅದು ಯಾವಾಗ ಮುನ್ನಡೆಯುತ್ತದೋ ಮತ್ತು ಯಾವಾಗ ಆ ತಂಪಾದ ಗಾಳಿ ಬರುತ್ತದೋ ಮತ್ತು ಯಾವಾಗ ಆ ಗಾಳಿ ಆತ್ಮವನ್ನು ಸ್ಪರ್ಶಿಸುತ್ತದೋ ಮತ್ತು ಯಾವಾಗ ಆನಂದದಲ್ಲಿ ಕುಣಿದಾಡುತ್ತಾರೋ ಅದು ಸುಖ. ಆ ದೋಣಿ ಆ ಸುಖ ನೀಡುತ್ತದೆ. ಆದ್ದರಿಂದ ಒಂದು ವೇಳೆ ದೋಣಿಯಿಂದ ಇಳಿದರೆ ಇದರಲ್ಲಿ ದೋಣಿ ಚಾಲಕನಿಗೆ ಏನೂ ಆಗುವುದಿಲ್ಲ ಮತ್ತು ಏನೂ ಕೆಡುವುದಿಲ್ಲ. ನಾನು ಹೇಳುತ್ತೇನೆ, ಯಾರಿಗೆ ಮನಸ್ಸಾಗುತ್ತದೋ ಅವರು ಕೆಳಗಿಳಿದು ನೋಡಿ, ಅದರಲ್ಲಿ ಹೋಗಿ ನೋಡಿ, ಮುಳುಗಿ ನೋಡಿ, ಆದರೆ ಒಂದು ಹಗ್ಗವೂ ಹಿಡಿಯಲು ಸಿಗುವುದಿಲ್ಲ. ಸರಿ ತಾನೆ? ಆದ್ದರಿಂದ ಸಮಯ ಕಡಿಮೆ ಇದೆ. ಎಲ್ಲರಿಗೂ ಹೇಳುತ್ತೇನೆ, ಯಾವ ದೋಣಿಯಲ್ಲಿ ತಂದೆ ತಾಯಿ ಸವಾರರಾಗಿದ್ದಾರೋ, ಯಾವ ದೋಣಿಯ ಹುಟ್ಟನ್ನು ನಿರಾಕಾರ ತಂದೆ ನಡೆಸುತ್ತಿದ್ದಾರೋ ಮತ್ತು ಯಾವ ದೋಣಿಯಲ್ಲಿ ತಂದೆ ತಾಯಿ ಇಬ್ಬರೂ ಇದ್ದಾರೋ, ಆಗ ನೀವು ಒಂದು ವೇಳೆ ಆ ದೋಣಿಯನ್ನು ಬಿಟ್ಟರೆ ಅದು ಹೋಗುತ್ತೀರಿ. ಆಗ ನೀವು ಒಂದು ವೇಳೆ ಆ ದೋಣಿಯನ್ನು ಕೈ ಬಿಟ್ಟರೆ ಆ ಕೆಳಗೆ ಹೋಗುತ್ತೀರಿ. ಮತ್ತು ನಾನು ಹೇಳುತ್ತೇನೆ, ನಿರಾಕಾರ ತಂದೆ ತಮ್ಮ ಕರ್ತವ್ಯ ಮಾಡುತ್ತಿದ್ದಾರೆ, ತಂದೆ ತಾಯಿ ತಮ್ಮ ಕರ್ತವ್ಯ ಮಾಡುತ್ತಿದ್ದಾರೆ. ಆದ್ದರಿಂದ ಅಹಂಕಾರದ ಮಾತುಗಳಲ್ಲ, ಸ್ವಮಾನದ ಮಾತುಗಳನ್ನು ಇಟ್ಟುಕೊಳ್ಳಿ ಮತ್ತು ಹೇಳಿ, ನಾನು ಅವಶ್ಯವಾಗಿ ಸರಿಯಾದ ದೋಣಿಯಲ್ಲಿ ಕುಳಿತಿದ್ದೇನೆ, ನಾನು ಸರಿಯಾದ ದೋಣಿಯಲ್ಲಿ ಕುಳಿತಿದ್ದೇನೆ, ನನ್ನ ದೋಣಿಯ ಸೀಟಿನ ಟಿಕೆಟ್ ಅವಶ್ಯವಾಗಿ ಕನ್ಫರ್ಮ್ ಆಗಿದೆ, ಪಕ್ಕಾ ಆಗಿದೆ ಮತ್ತು ನಾನು ಈ ದೋಣಿಯಿಂದ ಕೆಳಗೆ ಇಳಿಯುವುದಿಲ್ಲ. ಅವಶ್ಯವಾಗಿ ಹೆಮ್ಮೆಯಿಂದ ಹೇಳಿ, ನಿಶ್ಚಯದಿಂದ ಹೇಳಿ. ಯಾರು ಮುಳುಗುತ್ತಿದ್ದಾರೋ ಅವರು ನಿಮ್ಮನ್ನು ಕರೆದರೆ ನೀವು ಅವಶ್ಯವಾಗಿ ತಿರಸ್ಕಾರ ಮಾಡಿ, ನನ್ನ ಟಿಕೆಟ್ ಕನ್ಫರ್ಮ್ ಆಗಿದೆ ಅಲ್ಲವೇ? ಆದ್ದರಿಂದ ನೀವು ಎಲ್ಲರೂ, ಅರೆ, ಯಾರ ಬಳಿ ದೋಣಿಯೇ ಇಲ್ಲವೋ ಮತ್ತು ಅವರ ಬಳಿ ನೀವು ಹೋಗಲು ತಯಾರಿ ಮಾಡಿದರೆ ಆಗ ಗತಿ ಏನು? ಏನಾಗುತ್ತದೆ? ಏನು ಉದ್ಧಾರವಾಗುತ್ತದೆ? ಆದ್ದರಿಂದ ಬಲೆ ಮತ್ತು ಹೌದು, ಈಗ ಇದನ್ನು ನಾವು ಹೇಳುತ್ತೇವೆ, ಯಾರಿಗೆ ಇಷ್ಟವಿದೆಯೋ ಅವರು ಬಲೆ ಹೋಗಲಿ, ಯಾರಿಗೆ ಇಷ್ಟವಿದೆಯೋ ಅವರು ಬಲೆ ಮುಳುಗಲಿ. ಇದನ್ನು ನಾನು ಎಲ್ಲರಿಗೂ ಹೇಳುತ್ತೇನೆ, ಏಕೆಂದರೆ ಒಂದು ವೇಳೆ ನಿಮ್ಮ ಸೀಟು ಖಾಲಿಯಾದರೆ ಇತರರಿಗೆ ಸೀಟು ಸಿಗುತ್ತದಲ್ಲವೇ? ಆಗ ಇದರಲ್ಲಿ ಒಂದು ಮಾತು ಹೇಳಿ, ಕೇವಲ ಚಾಲಕನಿದ್ದಾನೆ. ಟಿಕೆಟ್ ಯಾರು ಪಡೆದಿದ್ದಾರೋ ಅವರು ಒಂದು ವೇಳೆ ಸಮಯಕ್ಕೆ ಸರಿಯಾಗಿ ಬರದಿದ್ದರೆ, ಒಂದು ವೇಳೆ ನೀವು ರೈಲಿನಲ್ಲಿ ಟಿಕೆಟ್ ಪಡೆದಿದ್ದೀರಿ ಮತ್ತು ನೀವು ಸಮಯಕ್ಕೆ ಬರದಿದ್ದರೆ ಆಗ ಸರ್ಕಾರದ ನಷ್ಟವಾಗುತ್ತದೆಯೇ? ಅವರು ಬೇರೆಯವರಿಗೆ ಟಿಕೆಟ್ ಕೊಡುತ್ತಾರೆ, ಅವರಿಗೆ ಲಾಭವೇ ಆಗುತ್ತದಲ್ಲವೇ? ನೀವು ಬರದಿದ್ದರೆ ಪರವಾಗಿಲ್ಲ, ಬೇರೆಯವರು ಬಂದು ಕುಳಿತುಕೊಳ್ಳುತ್ತಾರೆ, ಬೇರೆಯವರು ಸಿಗುತ್ತಾರೆ. ಆದ್ದರಿಂದ ನೀವು ಇದನ್ನು ಯೋಚಿಸಬೇಡಿ, ಬಾಬಾರಿಗೆ ಏನು ಆಗುತ್ತದೆ ಎಂದು. ಖಂಡಿತ ಏನೂ ಆಗುವುದಿಲ್ಲ, ಏನೂ ಕಡಿಮೆಯಾಗುವುದಿಲ್ಲ. ನೀವು ಇಲ್ಲದಿದ್ದರೆ ನಿಮ್ಮ ನಷ್ಟವಾಗುತ್ತದೆ, ಗುರಿಯನ್ನು ತಲುಪಲು ಸಾಧ್ಯವಿಲ್ಲ ಅಲ್ಲವೇ? ಆದ್ದರಿಂದ ಈ ವಿಷಯದ ಮೇಲೆ ಸ್ವಲ್ಪ ಎಲ್ಲರೂ ಗಮನ ಕೊಡಿ ಅಲ್ಲವೇ? ಮತ್ತು ಉಳಿದೆಲ್ಲವೂ ಚೆನ್ನಾಗಿದೆ
ಮತ್ತು ಬುದ್ಧಿವಂತರಾಗಿ. ಬುದ್ಧುಗಳಲ್ಲ, ಬುದ್ಧಿವಂತ ಆತ್ಮದ ಲಕ್ಷಣವೆಂದರೆ ಅವರು ಇದನ್ನು ನೋಡುತ್ತಾರೆ, ನನ್ನ ಪುರುಷಾರ್ಥ ಎಲ್ಲಿಂದ ಜಾಸ್ತಿ ಆಗುತ್ತದೆ ಎಂದು. ಮತ್ತು ಬುದ್ಧು ಯಾರೆಂದರೆ ಅವರು ಇದನ್ನು ನೋಡುತ್ತಾರೆ, ಬೇರೆ 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 ಟೇಸ್ಟ್ ಮಾಡುತ್ತಾರೆ. ಅಲ್ಲಿಲ್ಲ, ಇಲ್ಲಿಲ್ಲ, ಅಲ್ಲಿಲ್ಲ ಅಂದ್ರೆ ಅದು ಆ ರೀತಿ ಬಾಬಾ ಇಲ್ಲ, ಬಾಬಾ ಅಲ್ಲಿ ಬಂದಿಲ್ಲ, ಬಾಬಾ ಇಲ್ಲಿ ಬಂದಿಲ್ಲ. ಬುದ್ಧಿವಂತ ಕೇವಲ ಇದನ್ನು ನೋಡುತ್ತಾನೆ, ನನಗೆ ಒಂದು ಗುರಿ ಇಟ್ಟುಕೊಳ್ಳಬೇಕು, ಕೇವಲ ಬುದ್ಧಿಯಲ್ಲಿ ನನ್ನವರು ನನ್ನ ಬಾಬಾ ಒಬ್ಬರೇ. ಆದ್ದರಿಂದ ಬಾಬಾ ಹೇಳುತ್ತಾರೆ, ನಾನು ಬುದ್ಧಿವಂತರ ಬುದ್ಧಿವಂತ ಎಂದು ಯೋಚಿಸಿ. ಭಗವಂತ ಒಂದು ವೇಳೆ ಇದನ್ನು ಹೇಳುತ್ತಾರೆ ಎಂದರೆ ಆಗ ಮಕ್ಕಳು ಎಷ್ಟು ಬುದ್ಧಿವಂತರಾಗಿರಬೇಕು ಅವರು, ಸರಿತಾನೆ? ಮತ್ತು ಬಾಬಾ ಒಂದು ವಿಡಿಯೋ ಮಾಡುತ್ತಿದ್ದಾರೆ, ಅದರಲ್ಲಿ ತೋರಿಸುತ್ತಿದ್ದಾರೆ ಬ್ರಾಹ್ಮಣ ಪರಿವಾರ ವರ್ತಮಾನದಲ್ಲಿ ಏನು ಮಾಡುತ್ತಿದ್ದಾರೆ ಮತ್ತು ಬ್ರಹ್ಮ ಬಾಬಾ ಏನು ಮಾಡುತ್ತಿದ್ದರು ಎಂದು. ಬ್ರಹ್ಮ ಬಾಬಾರವರ ಸಂಸ್ಕಾರಗಳು ಏನಿದ್ದವು ಮತ್ತು ಅವರ ವಿಚಾರಧಾರೆ ಏನಾಗಿತ್ತು ಮತ್ತು ವರ್ತಮಾನದಲ್ಲಿ ಬ್ರಾಹ್ಮಣ ಪರಿವಾರದ ವಿಚಾರಧಾರೆ ಏನಿದೆ ಎಂದು. ಬಹಳ ಒಳ್ಳೆಯ ವಿಷಯ. ಮಾಡಿ ಮಾಡಿ ಮಾಡಿ. ಹೇಗಿದ್ದರೂ ನಾವು ಬಿಡುಗಡೆಯಾದೆವು, ಬಿಡುಗಡೆಯಾಗುವವರು ಇದ್ದೇವೆ. ಸಾಕಾರದಿಂದಂತೂ ಯಾವಾಗಲೋ ಆಕಾರದಲ್ಲಿ ಬಿಡುಗಡೆಯಾಗುತ್ತೇವೆ. ನೀವು ಮಾಡಿ, ಬಹಳ ಒಳ್ಳೆಯ ವಿಷಯ. ನಾವು ಹೇಳುತ್ತೇವೆ, ನಮ್ಮ ಫೋಟೋ ಎಲ್ಲೆಡೆ ಹಾಕಿದ್ದಾರಲ್ಲವೇ, ಆ ಫೋಟೋ ಏನಿದೆ ಅದು ಈಗ ಏನು ಮಾಡುತ್ತಾರೆ? ಯಾರೂ ಅದನ್ನು ತೆಗೆಯುವುದಿಲ್ಲ. ಆ ಫೋಟೋ ಬಹುತೇಕರ ಕಲ್ಯಾಣ ಮಾಡಿದೆ. ಫೋಟೋ ಏಕೆ? ನೀವು ಒಂದು ವೇಳೆ ಫೋಟೋ ನೀಡಬೇಕಿದ್ದರೆ ಕಣ್ಣಿನ ಚಿತ್ರ ನೀಡಿ, ಮಸ್ತಕದಲ್ಲಿ ಒಂದು ಬಿಂದು ಇಡಿ, ಪ್ರತಿ ಕೇಂದ್ರದಲ್ಲಿ ಅದನ್ನು ಹಾಕಬೇಕಿತ್ತು. ಅದರಿಂದ ಏನಾಗುತ್ತಿತ್ತು? ಅದರಿಂದ ಅಜ್ಞಾನಿಯು ಜ್ಞಾನಿಯು ಎಲ್ಲರೂ ವತನದ ಯಾತ್ರೆ ಮಾಡುತ್ತಿದ್ದರು, ಮೇಲೆ ಹಾರುತ್ತಿದ್ದರು, ಎಲ್ಲರಿಗೂ ಚೆನ್ನಾಗಿ ಅನಿಸುತ್ತಿತ್ತು. ಆದರೆ ಈಗ ಫೋಟೋ ಇಟ್ಟು ಏನು ಬೈಗುಳಗಳನ್ನೇ ಕೊಡಿಸುತ್ತಿದ್ದಾರಲ್ಲವೇ? ನೀವು ಯೋಚಿಸಿ, ಫೋಟೋ ಇಟ್ಟು ಏನು ಮಾಡಿಸಿದರು? ಬೈಗುಳ ಕೊಡಿಸಿದರು. ಆದರೆ ನೀವು ಬೇಡ ಎಂದಿದ್ದೀರಿ, ಬಾಬಾ ಕೂಡ ಬೇಡ ಎಂದಿದ್ದರು. ಈಗ ಮಣಿ ಮಗು ಇದ್ದಾಳೆ ಅಲ್ಲವೇ? ಈಗ ಯೋಚಿಸಿ ನೋಡಿ, ಫೋಟೋ ಎಲ್ಲೆಡೆ ಮನೆಯಲ್ಲಿದೆ. ಈಗ ಅದರ ಫೋಟೋ ಫ್ರೇಮ್ ಮಾಡಿ ಹಂಚುವ ಅರ್ಥವೇನು? ಅರ್ಥವೇನು ಇದರಲ್ಲಿ? ಏನು ಪುರುಷಾರ್ಥ ಹೆಚ್ಚುತ್ತದೆಯೇ? ಪುರುಷಾರ್ಥ ಜಾಸ್ತಿ ಆಗುತ್ತದೇನೋ? ಏನಾಗುತ್ತದೆ? ಫೋಟೋ ಕೊಡುವುದರಿಂದ ಏನಾಗುತ್ತದೆ ನಮಗೆ ಹೇಳಿ? ಗುಲ್ಜಾರ್ ದಾದಿ ಮಗು ಗಿಫ್ಟ್ ನಲ್ಲಿ ಫೋಟೋ ಮುದ್ರಿಸುತ್ತಾರೆ, ಏನಾಗುತ್ತದೆ? ಕೇವಲ ನಾವು ಇಷ್ಟು ತಿಳಿದುಕೊಳ್ಳುತ್ತೇವೆ, ಹಳೆಯ ದೇಹದಿಂದ ಯಾರ ಉದ್ಧಾರವೂ ಆಗಲು ಸಾಧ್ಯವಿಲ್ಲ. ನೀವು ದೇಹವನ್ನೇನೋ ನೋಡುತ್ತಿದ್ದೀರಿ, ನೀವು ಆತ್ಮವನ್ನು ನೋಡಿ. ಫೋಟೋ ಫ್ರೇಮ್ ಮಾಡಿ ಹಂಚುವುದರಿಂದ ಯಾವುದೇ ಶಿವನ ಲಾಭವಿಲ್ಲ. ಒಂದು ಶಿವನ ಫೋಟೋ ಹಂಚಿ, ನಿಮ್ಮ ಬಾಬಾರವರ ಫೋಟೋ ಹಂಚಿ. ಫೋಟೋದಿಂದ ಏನಾಗುತ್ತದೆ? ಸಂಬಂಧ ಬೆಳೆಯುತ್ತದೆ. ಬಾಬಾರವರ ಫೋಟೋ ಸಾಕು. ಆದರೆ ಅನೇಕರ ಫೋಟೋವನ್ನು ಹಂಚುವುದು ಅಲ್ಲವೇ? ಅಲ್ಲಿನ ಫೋಟೋವನ್ನು, ಹೌದು, ಇತ್ತೀಚೆಗೆ ಟೆಲಿಫೋನ್ ನಲ್ಲಿದೆ, ಫೋಟೋ ತೆಗೆಸಿಕೊಂಡರು, ಅದು ಒಂದು ಬೇರೆ ವಿಷಯವಾಯಿತು. ಸರಿ, ಫೋಟೋ ತೆಗೆಸಿಕೊಂಡರು ನೆನಪಿಗಾಗಿ, ಪರ್ಮನೆಂಟ್ ಆಗಿ ಅದರದ್ದೇ ಫೋಟೋ ತೆಗೆದು ಸಹೋದರರ ಮನೆಯಲ್ಲಿ ನೇತು ಹಾಕಬೇಕು. ಹಾಗಲ್ಲ. ಅಂದ್ರೆ ಫೋಟೋ ತೆಗೆಸ್ಕೊಂಡ್ರಿ ಓಕೆ, ಆದ್ರೆ ಆ ಫೋಟೋನ ಪ್ರಿಂಟ್ ಹಾಕೊಂಡು ನಮ್ಮ ಮನೆಗಳಲ್ಲಿ ಇಟ್ಕೊಳ್ಬೇಕು, ಅದಲ್ಲ. ನಾವು ಯೋಚಿಸುತ್ತೇವೆ, ಫೋಟೋ ತೆಗೆಯುವುದರಿಂದ, ಫೋಟೋ ಇಡುವುದರಿಂದ ಆತ್ಮದ ಉದ್ಧಾರವಾಗುತ್ತದೆಯೇ? ಇಲ್ಲ, ಅದು ಶರೀರದಲ್ಲಿ ಸಿಲುಕಿಕೊಳ್ಳುತ್ತದಲ್ಲವೇ? ಈಗ ಈ ಎಲ್ಲೆಡೆ ಫೋಟೋ, ಇದರಿಂದೇನಾಯಿತು? ಇಳಿಯುವ ಕಲೆ ಆಯಿತು, ಏರುವ ಕಲೆಗೆ ಹೋಗಿಲ್ಲ. ಬಲೆ ವಿಸ್ತಾರವಾಗಿದೆ, ಆದರೆ ಆತ್ಮದ ಸ್ಥಿತಿ ಕೆಳಗೆ ಬಂದಿದೆ. ಆ ವಿಸ್ತಾರವನ್ನು ಯಾರು ಮಾಡಿಸಿದರು? ಅದು ನಮಗೆ ಗೊತ್ತು. ಆದರೆ ಆತ್ಮದ ಸ್ಥಿತಿ ಎಲ್ಲಿಗೆ ಬಂದಿದೆ? ಕೆಳಗಿನ ಕಡೆಗೆ ಇಳಿದಿದೆ. ಆದ್ದರಿಂದ ಈ ಫೋಟೋ ಇಡುವುದು ಖಂಡಿತ ಕಾಯ್ದೆಗೆ ವಿರುದ್ಧವಾಗಿದೆ, ನಿಯಮಕ್ಕೆ ವಿರುದ್ಧವಾಗಿದೆ. ಈ ಫೋಟೋ ಇಡುವುದು, ಆಗ ಇದರಿಂದ ಕಲ್ಯಾಣವಾಗಲು ಸಾಧ್ಯವಿಲ್ಲ. ಆಗ ನಾವಂತೂ ಈಗೇನು ಹೇಳಲಿ, ಡ್ರಾಮಾವೇ ಹಾಗೆ ನಿರ್ಮಾಣವಾಗಿದೆ. ಅವನ ಫೋಟೋ, ಇವನ ಫೋಟೋ, ಅವನ ಫೋಟೋ. ನೀವು ಇರುವವರೆಗೆ ಬಾಬಾ ನೀವು ಇಡಲು ಬಿಡಲಿಲ್ಲ.
ಇಲ್ಲ, ಇಡಲು ಬಿಡಲಿಲ್ಲ. ಸ್ವಂತದ್ದನ್ನು ಕೂಡ. ಮಮ್ಮ ಅಂತೂ ನಂಬರ್ 1 ಆಗಿದ್ದರು. ಈಗ ಯೋಚಿಸಿ ನೋಡಿ. ಹೌದು, ಇದನ್ನು ಖಂಡಿತ ಇಡುತ್ತಿದ್ದೆ. ಗದುಗೆಯ ಮೇಲೆ ಒಂದು ಫೋಟೋ ಇಡುತ್ತಿದ್ದೆ. ಅದು ಏಕೆ? ಏಕೆಂದರೆ ಎದುರಿಗಿದ್ದ ಮಕ್ಕಳು ಅವರು ತಮ್ಮನ್ನು ತಾವು ಯೋಚಿಸುತ್ತಿದ್ದರು, ಈ ಗದುಗೆಯ ಮೇಲೆ ನಾನು ಕುಳಿತುಕೊಳ್ಳಬೇಕು ಎಂದು. ಏಕೆ ಇಟ್ಟೆ ಆ ಫೋಟೋ? ಒಂದು ಕಾರಣಕ್ಕಾಗಿ ಇಟ್ಟೆ, ಯಾರು ಕುಳಿತುಕೊಳ್ಳಬಾರದು ಎಂದು, ಅಲ್ಲವೇ? ಅಲ್ಲಿ ಯಾರು ಇದ್ದಾರೋ ಅವರು ಇಲ್ಲಿ ಇರುವಾಗ ಅವರು ಸೂಕ್ಷ್ಮ ದೇಹದಲ್ಲಿಯೂ ಅಲ್ಲಿ ಕುಳಿತಿದ್ದಾರೆ ಎಂದು, ಅಲ್ಲವೇ? ಇದರಿಂದ ನೀವು ಮಕ್ಕಳು ಅವರಂತೆ ಆಗುವ ಪುರುಷಾರ್ಥ ಮಾಡಬಹುದು. ಆದರೆ ನೀವು ಹೇಳುತ್ತೀರಿ, ನಾನು ಅವರ ಮಾರ್ಕ್ ಶೀಟ್ ಅನ್ನು ನನ್ನ ಮೇಲೆ ತೆಗೆದುಕೊಳ್ಳುತ್ತೇನೆ, ನನಗೆ ಅನ್ವಯಿಸಿ ಕೇಳುತ್ತೇನೆ ಎಂದು. ಅದು ಸಾಧ್ಯವಿಲ್ಲ. ಯಾರ ಮಾರ್ಕ್ಸ್ ಶೀಟ್ ಯಾರಿಗೂ ಕೆಲಸಕ್ಕೆ ಬರುವುದಿಲ್ಲ. ಅಂದ್ರೆ ಬೇರೆಯವ್ರು ತಗೊಂಡ ಮಾರ್ಕ್ಸ್ ನನಗ್ ಬರುತ್ತೆ, ಉಪಯೋಗ ಇಲ್ಲ. ನಿಮ್ಮ ಸ್ವಂತ ಪುರುಷಾರ್ಥ, ನಿಮ್ಮ ಚಾರ್ಟ್, ನಿಮ್ಮ ನಂಬರ್ಗಳೇ ನಿಮ್ಮ ಸ್ವಂತ ಮಾರ್ಕ್ ಶೀಟ್ ಕೆಲಸಕ್ಕೆ ಬರುತ್ತದೆ. ಆಗ ಆ ಸೀಟು ಅಲ್ಲಿತ್ತು. ಆದರೆ ಉಳಿದಂತೆ ಕೇವಲ ಅದಕ್ಕಾಗಿ, ಅದು ಕೂಡ ಮಕ್ಕಳ ಸಂಕಲ್ಪಗಳನ್ನು ನೋಡಿ ಈಗ ಈ ಮಕ್ಕಳು ಯೋಚಿಸುತ್ತಿದ್ದಾರೆ, ಈಗ ಅವರು ಹೋದರು, ಈಗ ನಾನು ಇದನ್ನು ವಶಪಡಿಸಿಕೊಳ್ಳುತ್ತೇನೆ ಎಂದು. ಈಗ ಒಬ್ಬರೇ ಇರಲಿಲ್ಲ ವಶಪಡಿಸಿಕೊಳ್ಳುವವರು, ಬಹಳಷ್ಟು ಮಕ್ಕಳಿದ್ದರು. ಬಹಳಷ್ಟು ಮಕ್ಕಳ ಮನಸ್ಸಿನ ಸಂಕಲ್ಪಗಳಿದ್ದವು. ಆ ಸಂಕಲ್ಪಗಳನ್ನು ಶಾಂತಗೊಳಿಸಲು, ಆ ಸಂಕಲ್ಪಗಳನ್ನು ಅಳಿಸಲು ಆಗ ಒಂದು ಫೋಟೋ ಗದ್ದುಗೆಯ ಮೇಲೆ ಇಡಲಾಯಿತು. ಉಳಿದಂತೆ ಅದರ ಉದ್ದೇಶ ಇದಾಗಿರಲಿಲ್ಲ, ಫೋಟೋ ಪೂಜೆ ಮಾಡಿ, ಫೋಟೋ ಹಂಚಿ ಎಂದು. ಅದರ ಉದ್ದೇಶ ಈ ರೀತಿ ಆಗಿರಲಿಲ್ಲ. ನೀವು ಮೆಡಿಟೇಷನ್ ರೂಮ್ನಲ್ಲಿ ಅಥವಾ ಧ್ಯಾನ ಮಾಡುವ ರೂಮ್ನಲ್ಲಿಯೂ ಹಾಕಲಿಲ್ಲ. ಕೇವಲ ಕ್ಲಾಸ್. ಅದಕ್ಕಾಗಿ ಹೌದು, ನಿರಾಕಾರನ ಚಿತ್ರ ಹಾಕಿದೆ. ಅದು ಮಮ್ಮ ಅವರ ಫೋಟೋ ಇಡುವ ಕೇವಲ ಒಂದು ಕಾರಣವಿತ್ತು. ಈಗ ಆ ಕಾರಣವನ್ನು ಯಾರ ಮುಂದೆಯೂ ಹೇಳಲು ಸಾಧ್ಯವಿಲ್ಲ, ಅಲ್ಲವೇ? ಏಕೆಂದರೆ ಹೆಣ್ಣು ಮಕ್ಕಳ ಮನಸ್ಸಿನಲ್ಲಿ ನಡೆಯುತ್ತಿತ್ತು. ಹೌದು, ಈಗ ಖಾಲಿ ಇದೆಯಲ್ಲವೇ? ನಾನು ಕುಳಿತುಕೊಳ್ಳುತ್ತೇನೆ, ಈಗ ಬಾಬಾರವಳು ನಾನಾಗುತ್ತೇನೆ ಎಂದು. ಏಕೆಂದರೆ ಅದು ನಮಗೂ ಕೂಡ ಆ ವಿಚಾರಧಾರೆ ನಡೆಯುತ್ತಿತ್ತಲ್ಲವೇ? ಅಷ್ಟು ಒಳ್ಳೆಯ ಸಂಬಂಧವನ್ನು, ತಂದೆ ಮಗಳ ಸಂಬಂಧವನ್ನು, ಆಗ ಅದನ್ನು ಬಹಳ ಚೆನ್ನಾಗಿ ಯೋಚಿಸಬೇಕಿತ್ತು. ಆದರೆ ಮಕ್ಕಳ ಮನಸ್ಸಿನಲ್ಲಿ ಬೇರೆ ವಿಚಾರಗಳು ಬರತೊಡಗಿದವು. ಆದ್ದರಿಂದ ಈ ಕಾರಣದಿಂದ ಕೇವಲ ಗದ್ದುಗೆಯ ಮೇಲೆ ಅಂದ್ರೆ ಪೀಠದ ಮೇಲೆ ಫೋಟೋ ಇಡುವ ಕಾರಣ ಇದಾಗಿತ್ತು. ಉಳಿದಂತೆ ನಾವು ಯಾರಿಗೂ ಫೋಟೋ ಹಂಚಲಿಲ್ಲ. ಮಮ್ಮಾರವರದ್ದು ಯಾರಿಗೂ ಹೇಳಲಿಲ್ಲ ಫೋಟೋ ಹಂಚಿ ಅಥವಾ ಹೀಗೆ ಮಾಡಿ ಎಂದು. ಆದರೆ ಈ ಫೋಟೋ ಸಿಸ್ಟಮ್ ಜಾರಿಗೆ ತಂದರಲ್ಲವೇ, ಇದು ಬಹಳ ತಪ್ಪು ಜಾರಿಗೆ ತಂದರು. ಫೋಟೋ ಹಂಚುವುದು ಆ ದಾದಿಯದ್ದು ಈ ದಾದಿಯದ್ದು. ನೀವು ಎಲ್ಲೋ ಒಂದು ಕಡೆ ಸೂಕ್ಷ್ಮ ರೂಪದಲ್ಲಿ ಆ ಆತ್ಮವನ್ನು ಏಕೆ ಕಟ್ಟಿ ಹಾಕುತ್ತಿದ್ದೀರಿ? ಇದು ಬಂಧನ. ನೀವು ಅದನ್ನು ಸ್ವತಂತ್ರಗೊಳಿಸಿಲ್ಲ. ಆದ್ದರಿಂದ ಆತ್ಮ ಅಲೆದಾಡುತ್ತಿರುತ್ತದೆ. ಗೊತ್ತೇ? ಇಂದು ಪ್ರಪಂಚದಲ್ಲಿ ಜನರು ಏನು ಮಾಡುತ್ತಾರೆ? ಲೌಕಿಕ ಪ್ರಪಂಚದಲ್ಲಿಯೂ ತಂದೆ ತಾಯಿ ಹೋದರು ಫೋಟೋ ಹಾಕುತ್ತಾರಲ್ಲವೇ? ಬಲೆ ಅವರು ಜನ್ಮವನ್ನು ಪಡೆಯುತ್ತಾರೆ, ಆದರೂ ಎಲ್ಲೋ ಒಂದು ಕಡೆ ಸೂಕ್ಷ್ಮ ರೂಪದಲ್ಲಿ ಬಂದಿಯಾಗುತ್ತಾರೆ. ಆದ್ದರಿಂದ ಈ ಫೋಟೋ ಹಾಕುವ ಸಿಸ್ಟಮ್ ಈ ಕಲಿಯುಗದಲ್ಲಿ ಮೂಲತಃ ತಪ್ಪಾಗಿದೆ. ಸತ್ಯಯುಗದಲ್ಲಿ, ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಯಾವುದರಲ್ಲಿಯೂ ಈ ಸಿಸ್ಟಮ್ ಇಲ್ಲ. ಲೌಕಿಕದಲ್ಲಿ ಯಾವುದರಲ್ಲಿಯೂ ಸಿಸ್ಟಮ್ ಇಲ್ಲ. ಫೋಟೋ ಹಾಕಿ ಇಡುವುದು ಎಂದು ಫೋಟೋ ಹಾಕುತ್ತೀರಿ, ಆದರೆ ಅಲೆದಾಡುವುದು ಬೇರೆ ಜನರು ಕೂಡ. ಆದ್ದರಿಂದ ಫೋಟೋ ಹಾಕುವುದು ಕೂಡ ರಾಂಗ್ ಆಗುತ್ತದೆ. ಏಕೆಂದರೆ ಇದು ಸತ್ಯಯುಗದಲ್ಲಿ ಖಂಡಿತ ಸಿಸ್ಟಮ್ ಇಲ್ಲ ಫೋಟೋ ಹಾಕುವುದು. ಶರೀರ ಬಿಟ್ಟು ಹೋಗುತ್ತಾರಲ್ಲವೇ? ನಾರಾಯಣ ಶರೀರ ಬಿಡುತ್ತಾರೆ, ಯಾವುದೇ ಫೋಟೋ ಇರುವುದಿಲ್ಲ, ಏನೂ ಇರುವುದಿಲ್ಲ. ಈ ಫೋಟೋ ಯಾವಾಗ ಬಂದಿದೆ? ಈಗ ಕೆಲವು ಸಮಯದಲ್ಲಿ ಫೋಟೋ ಬಂದಿದೆ. ಮೊದಲು ಚಿತ್ರ ಬಿಡಿಸುತ್ತಿದ್ದರು. ಚಿತ್ರ, ಇಂತಹ ರಾಜನ ಚಿತ್ರ, ಇಂತಹ ರಾಣಿಯ ಚಿತ್ರ, ಅದು ಕೇವಲ ತೋರಿಸಲು. ಹೌದು ನೋಡಿ, ಇದು ನಿಮ್ಮ ಉಳಿದಂತೆ ಈ ಫೋಟೋ ಸಿಸ್ಟಮ್ ಇರಲೇ ಇಲ್ಲ. ಆದರೆ ಈಗ ಏನು ಹೇಳೋಣ? ಮಕ್ಕಳ ಬುದ್ಧಿ ಆಗಿದೆ. ಬಾಬಾ
ನೀವು ಜನವರಿಯಲ್ಲಿ ಬಂದಿದ್ದೀರಿ. ಅದರ ನಂತರ ಈಗ ನೇರವಾಗಿ ಮೇ ತಿಂಗಳಲ್ಲಿ 5 ತಿಂಗಳುಗಳಾದವು. ಇಂದು ನಾನು ಏಕೆ ಬಂದಿದ್ದೇನೆ? ಇಂದು ನನ್ನ ತಾಯಿಯ ಪೂರ್ಣ 1 ವರ್ಷ ಪೂರ್ಣವಾಯಿತು. ಓಂ ನಮಃ ಶಿವಾಯ ಎಂದು ಬರೆಯುವುದಕ್ಕೆ 1 ವರ್ಷ ಪೂರ್ಣ. ಇಂದು ಎಷ್ಟು ತಾರೀಕು? ಅರೆ 18ನೇ ತಾರೀಕು. ಇಂದು 18ನೇ ತಾರೀಕಿಗೆ ನನ್ನ ತಾಯಿಯ ನೋಡಿ ಅವರು ಯಾವ ವಿಷಯವನ್ನು ಸಿದ್ಧಪಡಿಸಿದ್ದಾರೆ. ಅದರ ಪರಿಣಾಮ ಏನಾಗುತ್ತದೆ ಈಗ? ಮೊದಲು ನನ್ನ ಮೇಲೆ ಅನ್ವಯವಾಗುತ್ತದೆ. ನೀವು ನನ್ನ ಹಳೆಯ ನೆನಪನ್ನು ನೆನಪಿಸಿದಿರಿ. ಈಗ ಏನು ಹೇಳಲಿ? ಈ ಸಿಂಧಿ ಬಿಂದಿ ಬರಬಾರದು. ಬಿಂದಿ ಬರಬೇಕು, ಸಿಂಧಿ ಬರಬಾರದು. ನಾನು ಬಾಬಾರವರಿಗೆ ಪ್ರಾಮಿಸ್ ಮಾಡಿದ್ದೇನೆ, ಬಾಬಾ ಸಿಂಧಿ ಮಾತನಾಡುವುದಿಲ್ಲ ಪಕ್ಕ. ಈಗಲೂ ನಿಮಗೆ ಸರಾಗವಾಗಿ ಸಿಂಧಿ ಬರುತ್ತಿರಬಹುದು. ಅರೆ ಬಾಬಾ ಅಂತಹ ಬ್ಯಾನ್ ಹಾಕಿದ್ದಾರಲ್ಲವೇ? ಒಂದು ವೇಳೆ ನಾವು ಮಾತನಾಡಲು ಪ್ರಾರಂಭಿಸಿದರೆ ಅಲ್ಲವೇ, ಆಗ ಕೇವಲ ನಮ್ಮ ಒಂದು ವಾಣಿಯಿಂದಲೇ ಎಷ್ಟೋ ಬ್ರಾಹ್ಮಣರಲ್ಲಿ ಎಷ್ಟೋ ಸಿಂಧಿಗಳಿದ್ದರು ಅಲ್ಲವೇ? ಒಬ್ಬರೂ ನಿಲ್ಲುವುದಿಲ್ಲ, ಎಲ್ಲರೂ ಹಾಜರಾಗುತ್ತಾರೆ. ಆದರೆ ಅವರು ಸಿಂಧಿ ಕೇಳಿ ಬರುತ್ತಾರೆ. ಅವರಿಗೆ ಭಾಷೆಯ ಮೇಲೆ ನಿಶ್ಚಯವಿರುತ್ತದೆ. ಅದು ತಪ್ಪಾಗುತ್ತದೆ. ಅದು ದಾರಿ ತಪ್ಪಿಸುವ ಕೆಲಸವಾಗುತ್ತದೆ. ಅರ್ಥವಾಯಿತೇ? ಆ ವಿಷಯ ಮಾಡಬಾರದು. ಬಾಬಾ ನಿರಾಕರಿಸಿದ್ದಾರೆ. ಈಗ ಬೇಡ, ಇಲ್ಲದಿದ್ದರೆ ಬಾಬಾ ತಕ್ಷಣ ಆಗುತ್ತದೆ. ಹೌದು, ತಕ್ಷಣ ಬ್ರಾಹ್ಮಣ ಪರಿವಾರ ಪೂರ್ತಿ ಉಕ್ಕಿ ಉಕ್ಕಿ ಬರುತ್ತದೆ. ಅದಕ್ಕೆ ಸಮಯವೇ ಹಿಡಿಯುವುದಿಲ್ಲ. ಆದರೆ ಇವರ ಆತ್ಮಕ್ಕೆ ಸಿಂಧಿಯ ಸ ಕೂಡ ಗೊತ್ತಿಲ್ಲ. ಇವರಿಗೆ ಏನೋ ಗೊತ್ತಿಲ್ಲದಿದ್ದಾಗ ಏನಾಗುತ್ತದೆ? ಮತ್ತು ನಾವು ಮಾತನಾಡಲು ಕುಳಿತರೆ ಎಲ್ಲರೂ ಓಡೋಡಿ ಎಲ್ಲರೂ ಬರುತ್ತಾರೆ. ಆದರೆ ಇದು ಚೀಟಿಂಗ್ ಆಗುತ್ತದೆ. ಇದನ್ನು ಬಾಬಾ ಹೇಳುತ್ತಾರೆ, ಒಂದು ವೇಳೆ ಹೀಗೆ ಮಾಡಿದರೆ ನೀನು ಅತಿ ದೊಡ್ಡ ಚೀಟರ್ ಎನಿಸಿಕೊಳ್ಳುತ್ತೀಯಾ ಎಂದು. ಆದ್ದರಿಂದ ಯಾವಾಗ ಬಂದೆನೋ ಬಾಯಿ ಮುಚ್ಚಿ ಇಟ್ಟಿದ್ದೇನೆ ನಾನು. ಡ್ರಾಮಾದ ರಹಸ್ಯ ಬಯಲಾಗುತ್ತದೆ. ಕೆಲವು ಸಮಯದಲ್ಲಿ ಹಾಗೆ ಬರುತ್ತದೆ. ಇಲ್ಲಿ ನಾಲಿಗೆಯ ಮೇಲೆ ಹೊರಬರಲು ನಂತರ ಬಾಬಾರ ನೆನಪು ಬರುತ್ತದೆ. ಹೇ ಬ್ರಹ್ಮ, ಸುಮ್ಮನಿರು, ಸಿಂಧಿಯಲ್ಲ, ನೀನು ಬಿಂದಿ ಮತ್ತು ಹಿಂದಿ ಮಾತನಾಡುತ್ತೀಯ. ಆದ್ದರಿಂದ ಇಲ್ಲದಿದ್ದರೆ ಏನಿದೆ? ಇದು ನಮ್ಮೊಳಗೆ ತುಂಬಿಕೊಂಡಿದೆ. ಆ ಸಂಸ್ಕಾರ ಎಲ್ಲಿ ಹೋಗುತ್ತದೆ? ಅದು ಫಟಾಫಟ್ ಮಾತನಾಡುವುದರಲ್ಲೇನಿದೆ? ಹೌದು, ಆದರೆ ಬಾಬಾ ಅವಶ್ಯವಾಗಿ ಗಟ್ಟಿಯಾಗಿ ಹೇಳದಿದ್ದಾರೆ. ಯಾವಾಗಿನಿಂದ ಅಭ್ಯಾಸ ಮಾಡಿಸುತ್ತಿದ್ದಾರೆ? ಒಂದು ವೇಳೆ ನೀನು ನಿಯಮ ಮುರಿದರೆ ಇತರರ ಮೇಲೆ ನಿಯಮ ಅನ್ವಯಿಸಲು ಸಾಧ್ಯವಿಲ್ಲ. ಡ್ರಾಮಾದ ನಂತರ ಆ ಸಸ್ಪೆನ್ಸ್ ಬಯಲಾಗುತ್ತದೆ. ಹೌದು, ಸಸ್ಪೆನ್ಸ್ ಬಯಲಾಗುತ್ತದೆ. ಆಗ ಇದು ಹೌದು, ಈ ವಿಷಯ ಬಾಬಾ ಖಂಡಿತ ಮೆದುಳಿನಲ್ಲಿ ಹಾಕಿದ್ದಾರೆ. ಬ್ರಹ್ಮ, ನೀನು ಸಿಂಧಿ ಮಾತನಾಡಿದರೆ ನೀನು ನಿಯಮದ ಉಲ್ಲಂಘನೆ ಮಾಡಿದೆ ಎಂದು. ಮತ್ತು ಮಹಾರಾಜ ನಿಯಮದ ಉಲ್ಲಂಘನೆ ಮಾಡಿದರೆ ಪ್ರಜೆಗೆ ನಿಯಮ ಉಲ್ಲಂಘನೆ ಮಾಡಲು ಸಮಯ ಹಿಡಿಯುವುದಿಲ್ಲ. ನಿನಗನಿಸುತ್ತದೆ ನಿನ್ನ ಸಿಂಧಿ ಮಾತನಾಡುವುದರಿಂದ ಎಲ್ಲರೂ ಬರುತ್ತಾರೆ, ಎಲ್ಲರೂ ಮುಗಿಬೀಳುತ್ತಾರೆ ಎಂದು. ಆಗ ಅವರು ನಿನ್ನ ಸಿಂಧಿ ಶಬ್ದ ಕೇಳಿ ಬರುತ್ತಾರಲ್ಲವೇ? ಅವರು ನನ್ನನ್ನು ಭೇಟಿಯಾಗಲು ಬರುವುದಿಲ್ಲ, ಅವರು ನಿನ್ನನ್ನು ಭೇಟಿಯಾಗಲು ಬರುತ್ತಾರೆ. ಏನು, ನಿನ್ನನ್ನು ನೀನು ಪ್ರತ್ಯಕ್ಷಗೊಳಿಸಿಕೊಳ್ಳಲು ಬಯಸುತ್ತೀಯಾ? ನಾನು ಹೇಳುತ್ತೇನೆ, ಇಲ್ಲ, ಖಂಡಿತ ಇಲ್ಲ. ನಾನು ನಿಮ್ಮನ್ನು ಬಯಸುತ್ತೇನೆ ಬಾಬಾ. ನೀವು ಬಿಂದಿ ಮಾತನಾಡುತ್ತೀರಿ, ಹಿಂದಿ ಅಲ್ಲವೇ? ತಂದೆ ಬಿಂದಿ ಮತ್ತು ಹಿಂದಿ ಮಾತನಾಡುತ್ತಾರೆ. ಆಗ ನೀವು ಬಿಂದಿ ಅಲ್ಲವೇ? ಆಗ ಹಿಂದಿ ಹೇಗೆ ನೀವು ಮಾತನಾಡುತ್ತೀರೋ ಹಾಗೆ ನಾನು ಮಾತನಾಡುತ್ತೇನೆ. ಹೇಗೆ ನೀವು ಮಾಡುತ್ತೀರೋ ಹಾಗೆ ನಾನು ಮಾಡುತ್ತೇನೆ. ಆದ್ದರಿಂದ ನಾನು ಬಾಬಾರವರಿಗೆ ಪ್ರಾಮಿಸ್ ಮಾಡಿದೆ. ವತನಕ್ಕೆ ಹೋದ ತಕ್ಷಣ ಪ್ರಾಮಿಸ್ ಮಾಡಿದೆ, ಇದು ಎಂದಿಗೂ ಈ ರೀತಿ ಆಗುವುದಿಲ್ಲ ಎಂದು. ಆದರೆ ನಮಗೆ ಗೊತ್ತಿತ್ತು, ಒಂದು ಶಬ್ದ ಕೇಳಿ 10 ನಿಮಿಷ ಕೂಡ ನಾವು ಮಾತನಾಡಿದರೆ ಹೇಗೆ ಓಡೋಡಿ ಬರುತ್ತಾರೆ. ನಮಗೆ ಗೊತ್ತು. ಆದ್ದರಿಂದ ನನ್ನ ಶಿವನ ವಚನ ನನ್ನದು. ಹೀಗೆ ಈಗ ಬಟ್ಟೆಯ ಬಗ್ಗೆಯೂ ನಿರ್ಧಾರವಾಗಿದೆ. ಶಿವಬಾಬಾ ಹೇಳಿದ್ದರು, ಒಳ್ಳೆಯ ವಿಷಯ, ಬಟ್ಟಿ ಮಾಡಿ, ಒಳ್ಳೆಯ ವಿಷಯ. ಮತ್ತು ಮುಂದೆ ಬಾಬಾ ನೀವು ಹೇಳಿದಿರಲ್ಲವೇ, ಈ ಜಾಗದಿಂದ ಬೇರೆ ಜಾಗಕ್ಕೂ ಹೋಗಬೇಕಾಗುತ್ತದೆ ಎಂದು. ಬಾಬಾ ಶಿವಬಾಬಾನೂ ಹೇಳಿದ್ದರು, ಹೌದು, ಈಗ ತಯಾರಿ ಇಟ್ಟುಕೊಳ್ಳಬೇಕು ಎಂದು. ನೋಡಿ, ಪ್ರತಿ ಕ್ಷಣದಲ್ಲಿ ರೆಡಿ. ಹೇಗೆ? ಮತ್ತು ನೋಡಿ,
ಇಲ್ಲಿ ಏನು ಯೋಚಿಸಿ ಕರೆದುಕೊಂಡು ಬಂದಿದ್ದಾರಲ್ಲವೇ, ಇಲ್ಲೇನಿದೆಯೋ ಅದು ತಂದೆಗೆ ಗೊತ್ತು ಅಲ್ಲವೇ. ನಿಮ್ಮ ಬರುವಿಕೆ ಇಲ್ಲಿ ಕಾಕತಾಳೀಯವೆಂದು ಅಲ್ಲ, ನಿಮ್ಮನ್ನು ಇಲ್ಲಿಗೆ ಕರೆತರಲಾಗಿದೆ. ಮೊದಲೇ ಪ್ರೀಪ್ಲಾನ್ ಆಗಿದೆ. ಮತ್ತು ಇಲ್ಲಿ ನಿಮ್ಮ ನಂತರ ಏನಾಗಲಿದೆ ಅದು ಕೂಡ ತಂದೆಗೆ ಗೊತ್ತು. ಏಕೆಂದರೆ ಯಾವ ಯಾವ ಧರೆಯ ಮೇಲೆ, ಯಾವ ಸ್ಥಾನದ ಮೇಲೆ ನೀವು ಹೆಜ್ಜೆ ಇಟ್ಟಿದ್ದೀರೋ ಅಲ್ಲಿ ಬಹಳಷ್ಟು ಬದಲಾಗಿದೆ. ಆದ್ದರಿಂದ ನಿಮ್ಮನ್ನು ಇಲ್ಲಿಗೆ ಕರೆತರಲಾಗಿದೆ. ನೀವು ಬಂದಿಲ್ಲ. ಆದ್ದರಿಂದ ಈ ವಿಷಯದಲ್ಲಿ ಬಹಳ ದೊಡ್ಡ ರಹಸ್ಯ ಅಡಗಿದೆ. ಆಗ ಇದು ಕೂಡ ಡ್ರಾಮಾ. ಬಾಬಾ ಈಗ ತಾವಾಗಿಯೇ ಹೇಳುತ್ತಾರಲ್ಲವೇ, ಸಮಯ ಬಂದಾಗ ಅಥವಾ ಸಮಯ ಹೇಳುತ್ತದೆ. ನಿಮಗೂ ಗೊತ್ತಿರುತ್ತದಲ್ಲವೇ ಬಾಬಾ. ನೋಡಿ, ನನಗೆ ಗೊತ್ತು, ಆದರೆ ನಾನು ನಿಯಮಕ್ಕೆ ಬದ್ಧನಾಗಿದ್ದೇನೆ. ನನಗೆ ಬಹಳಷ್ಟು ವಿಷಯ ಗೊತ್ತು. ನಾನೇನು ಹೇಳಲಿ? ಆದರೆ ಗೊತ್ತಿದ್ದರೂ ಕೂಡ ಹೇಗೆ ನಿಮ್ಮೊಳಗೆ ಬಹಳ ರಹಸ್ಯಗಳನ್ನು ಸೇರಿಕೊಂಡಿವೆಯೋ ಅಲ್ಲವೇ, ನಿಮ್ಮ ಹೊಟ್ಟೆಯಲ್ಲಿಯೂ ಹೀಗೆ ಆಗುತ್ತದೆ. ಯಾರಿಗೇಳಲಿ? ನನ್ನದು ಅದೇ ಸ್ಥಿತಿ. ಆದರೆ ನಾನು ನಿಯಮಕ್ಕೆ ಬದ್ಧನಾಗಿದ್ದೇನೆ. ಹೇಗೆ ಯಾರಿಂದಲಾದರೂ ಪ್ರತಿಜ್ಞೆ ಮಾಡಿಸುತ್ತಾರೋ, ಇಲ್ಲ ನೀವು ಇದು ಹೇಳುವುದಿಲ್ಲ ಎಂದು. ಏಕೆಂದರೆ ನಿಮಗೆ ಗೊತ್ತು, ಆದರೆ ಹೇಳಬಾರದು. ಏಕೆಂದರೆ ಅದು ನಂತರ ಸಸ್ಪೆನ್ಸ್ ಬಯಲಾಗುತ್ತದಲ್ಲವೇ. ಹೌದು, ಸಸ್ಪೆನ್ಸ್ ಕೂಡ. ಮತ್ತು ನೀವು ರಹಸ್ಯದ ಗರ್ಭದಲ್ಲಿ ಇಣುಕಿ ಏಕೆ ನೋಡುತ್ತಿದ್ದೀರಿ? ಯಾವಾಗಲೂ ತಾಯಿಯ ಗರ್ಭದಲ್ಲಿ ಇಣುಕಿ ನೋಡುವುದಿಲ್ಲ. ಅಷ್ಟೇ ಇದು. ಗರ್ಭದಲ್ಲಿ ಇಣುಕಿ ಏನು ನೋಡಬೇಕು? ಏನಾಗುತ್ತದೋ ಪ್ರತ್ಯಕ್ಷ ಪ್ರಮಾಣವಾಗಿ ಆಗ ನೋಡಬೇಕು, ಸರಿ ತಾನೆ? ಆ ಡೈರಿ ಕೊಡಿ, ನಾನು ನಿಮಗೆ ತೋರಿಸುತ್ತೇನೆ. ಇದು ನೋಡಿ, 18/5/2026. ಈಗ ನಾನು ನಿಮಗೆ ತೋರಿಸುತ್ತೇನೆ 18/5/2025. ಹೌದು, 1 ವರ್ಷ ಪೂರ್ಣವಾಯಿತು. ಪ್ರಾರಂಭಿಸಿದ ದಿನಾಂಕ ಇದರಲ್ಲಿ ಬರೆಯಲಾಗಿದೆ. ಹಾಗಾಗಿ ಇದಕ್ಕೆ 1 ವರ್ಷವಾಯಿತು. 1 ವರ್ಷ ಕಂಪ್ಲೀಟ್. ಇಂದಿನ ದಿನ 1 ವರ್ಷ, 1 ದಿನವೂ ಮುರಿಯದೆ ಆಗಿದೆ. ಹೇಳಿ, ಇದು ಎಂತಹ ಲೀಲೆ? ಈ ಲೀಲೆ ನೋಡಿ. ಮತ್ತು ನನಗೂ ಗೊತ್ತಿರಲಿಲ್ಲ. ನಾನು ಸುಮ್ಮನೆ ಹೇಳುತ್ತಿದ್ದೆ, 18ಕ್ಕೆ ಬಾಬಾ ಬಂದರೆ ಚೆನ್ನಾಗಿರುತ್ತದೆ, 18ಕ್ಕೆ ಬಾಬಾ ಬಂದರೆ ಚೆನ್ನಾಗಿರುತ್ತದೆ ಎಂದು. ಮತ್ತು ನಮ್ಮದು ಮೊದಲೇ 18ಕ್ಕೆ ಇತ್ತು. ಏಕೆಂದರೆ ಮತ್ತು ಇನ್ನೊಂದು ವಿಷಯ ನೋಡಿ, ಇವರು 1 ವರ್ಷದಲ್ಲಿ ಬರೆದಿರುವುದು ನೀವು ಯೋಚಿಸಿ. ಇದನ್ನು ದೃಢತೆಯ ಶಕ್ತಿ ಎನ್ನುತ್ತಾರೆ. ಇಷ್ಟು ಸಣ್ಣ ವಿಷಯವನ್ನು ಅವರು ಎಷ್ಟು ದೃಢ ಸಂಕಲ್ಪದಿಂದ ಮಾಡಬಲ್ಲರು ಎಂದರೆ ಅವರೊಳಗೆ ಎಷ್ಟು ದೃಢತೆ ಇರಬಹುದು ಯೋಚಿಸಿ. ಅರೆ, ಯಾರಾದರೂ ಸುಸ್ತಾಗುತ್ತಾರಲ್ಲವೇ, ಮರೆತು ಹೋಗುತ್ತಾರೆ. ಅರೆ ಬಾಬಾ ನಾಳೆ ಮಾಡುತ್ತೇನೆ ಎಂದು. ಹೀಗೆ ಆಗುತ್ತದಲ್ಲವೇ, ನಾಳೆ ಮಾಡುತ್ತೇನೆ, ಇಂದು ಸುಸ್ತಾಗಿದ್ದೇನೆ ಎಂದು. ಇಲ್ಲ, ಇವರು ಎಂದಿಗೂ ಮರೆತರೆ ರಾತ್ರಿಯೂ ಬರೆಯುತ್ತಾರೆ. ರಾತ್ರಿ 10 ಗಂಟೆಗೆ ನೆನಪಾದರೂ 10 ಗಂಟೆಗೂ ಬರೆಯುತ್ತಾರೆ. ಎಂದಿಗೂ ಮಿಸ್ ಮಾಡಿಲ್ಲ ಬಾಬಾ. ಅಂದರೆ ಇದನ್ನು ಹೇಳಿ, ದೃಢತೆಯ ಶಕ್ತಿ ಹೇಗಿದೆ ಎಂದು. ಮಿಸ್ ಮಾಡಿಲ್ಲ. ನೋಡಿ, ಇಡೀ ಪ್ರಯಾಣದಲ್ಲಿದ್ದರು, ಅಂದ್ರೆ ಕೆಲವೊಮ್ಮೆ ಇಡೀ ದಿನ ಪ್ರಯಾಣದಲ್ಲಿದ್ದರು, ಬೆಳಗ್ಗೆಯಿಂದ ಸಂಜೆಯವರೆಗೆ 2 ದಿನಗಳ ಪ್ರಯಾಣದಲ್ಲಿದ್ದರು, ಟ್ರೈನ್ನಲ್ಲಿದ್ದರು. ಆದರೆ ಅವರು ಟ್ರೈನ್ನಲ್ಲೂ ಬರೆಯುತ್ತಾರೆ. ಇದರಲ್ಲಿ ಎಲ್ಲೋ ಬರೆದಿದ್ದಾರೆ. ಯಾವಾಗ ಟ್ರೈನ್ನಲ್ಲಿ ಕುಳಿತಿದ್ದಾರೋ ಆಗ ಬರೆದರು. ಬಾಬಾ, ಇಂದು ನಾನು ಟ್ರೈನ್ನಲ್ಲಿದ್ದೇನೆ, ಕೆಲವು ಶಬ್ದಗಳು ಅಂಕುಡೊಂಕಾದರೆ ಕ್ಷಮಿಸಿ ಎಂದು. ಏಕೆಂದರೆ ಟ್ರೈನ್ ಹೀಗೆ ಅಲುಗಾಡುತ್ತಿತ್ತು ಮತ್ತು ಮಯ್ಯ ಹೀಗೆ ಬರೆಯುತ್ತಿದ್ದರು, ಓಂ ನಮಃ ಶಿವಾಯ ಎಂದು. ಅದು 108 ಸಾರಿ ಬರೆಯುತ್ತಾರೆ. 108 ಸಾರಿ ಅಂದರೆ ಇದನ್ನು ಏನೆನ್ನುತ್ತೀರಿ? ನೀವು ಯೋಚಿಸಿ. ಇದು ಎಷ್ಟು ಅದ್ಭುತವಾದ ವಿಷಯವಲ್ಲವೇ? ಯಾವ ಆತ್ಮದ ಒಳಗಿನ ಮನೋಬಲ ಇಷ್ಟು ಪವರ್ಫುಲ್ ಆಗಿದೆ ಎಂದರೆ, ಅವರು ಸುಸ್ತಾಗಲಿ, ಅನಾರೋಗ್ಯದಿಂದಿರಲಿ, ಅಥವಾ ಆರೋಗ್ಯ ಸರಿ ಇಲ್ಲದಿರಲಿ, ಅಥವಾ ಬರಲಿ ಹೋಗಲಿ, ಪ್ರಯಾಣ ಮಾಡಲಿ, ಎಷ್ಟೇ ಬ್ಯುಸಿ ಇರಲಿ, ಈ ವರ್ಷದಲ್ಲಿ ಎಷ್ಟು ಪ್ರಯಾಣವಾಗಿದೆಯೋ ಆದರೂ ಅವರು ಬರೆಯುವುದನ್ನು ನಿಲ್ಲಿಸಲಿಲ್ಲ. ಇದನ್ನು ದೃಢ ಸಂಕಲ್ಪ ಎನ್ನುತ್ತಾರೆ. ಇದು ದೃಢ ಸಂಕಲ್ಪದ ಶಕ್ತಿ. ಒಂದು ವೇಳೆ ಅಂತಹ ಆತ್ಮದ ಮೇಲೆ ಭಗವಂತ ಬಲಿಹಾರಿ ಆಗದಿದ್ದರೆ ಏನಾಗುತ್ತದೆ ಹೇಳಿ? ಯಾವುದೇ ಸಂಶಯವಿಲ್ಲ. ಅದೇ ಅಲ್ಲವೇ
ಅಂತಹ ಆತ್ಮನ ಮೇಲೆ ನಮ್ಮ ಶಿವ ಬಲಿಹಾರಿಯಾಗದಿದ್ದರೆ ಇನ್ಯಾರು ಆಗುತ್ತಾರೆ ಹೇಳಿ? ನಾನು ಇದನ್ನೇ ಯೋಚಿಸುತ್ತೇನೆ. ವಾ, ಅಂತಹ ತಾಯಿ ಸಿಗಲಿ. ನಂತರ ಮಯ್ಯ ಅವರ ಡೈರಿಯಲ್ಲಿ ನೋಡುತ್ತಾ ಬಾಬಾ ಹೇಳಿದರು, ಅಚ್ಚಾ, ಇದೇನು? ಇದು ಚಾರ್ಟ್. ದಿನಕ್ಕೆ 1 ಗಂಟೆ, ದಿನನಿತ್ಯದ 1 ಗಂಟೆ ಬರೆಯಲಾಗಿದೆ ಇದರಲ್ಲಿ. ಕಂಪ್ಲೀಟ್ 1 ಗಂಟೆ. ಇದು ಇಂದು 45 ನಿಮಿಷವಾಯಿತು ನೋಡಿ. 3 ಗಂಟೆಗಿಂತ ಮೊದಲು ಎದ್ದೇಳುವುದು ಅಮೃತ ವೇಳೆಯ ಚಾರ್ಟ್ ಇದು ಅಮೃತ ವೇಳೆಯದ್ದು. ಈ ಮಕ್ಕಳು ಇಷ್ಟು ಸೋಮಾರಿಗಳು. ಅರೆ, ಮಯ್ಯಾರನ್ನು ನೋಡಬೇಕು. ಇವರು ಇಷ್ಟು ದೃಢತೆಯ ಶಕ್ತಿ ಯಾರಲ್ಲಿರುತ್ತದೆ? ಇವು ಎಷ್ಟು ಸುಂದರ ಮುತ್ತಿನಂತಹ ಅಕ್ಷರಗಳಂತೆ ಕಾಣುತ್ತಿವೆ ಅಲ್ಲವೇ? ಇದು ನೋಡಿ, ವಾ, ಇದಕ್ಕಾಗಿಯೇ ಬಾಬಾ ಹೀಗೆಯೇ ಯಾರನ್ನು ಸುಮ್ಮನೆ ಆರಿಸುವುದಿಲ್ಲ. ನಾನು ನಿಶ್ಚಯ ಬುದ್ಧಿ ಆತ್ಮ ನನ್ನ ಶಿವನಿಗಾಗಿ. ವಾ, ಏಕೆಂದರೆ ನನ್ನ ಶಿವ ಏನು ಮಾಡುತ್ತಾರೋ ಅದರಲ್ಲಿ ಕಲ್ಯಾಣವಿದೆ. ಅರೆ, ನಾನು ನನ್ನ ಶಿವನ ಪ್ರೇಯಸಿ. ನನ್ನ ಶಿವ ನನಗಾಗಿ ಈ ಧರೆಯ ಮೇಲೆ ಬರುತ್ತಿದ್ದಾರೆ. ಓ, ನಾನು ಗುಣಗಳನ್ನು ಗ್ರಹಿಸುವ ಗುಣಗ್ರಾಹಿ ಆತ್ಮ. ನಾನು ಕಲ್ಯಾಣಕಾರಿ. ಈ ಸಂಸಾರದಲ್ಲಿ ಶಿವನ ಜೊತೆಯಲ್ಲಿ. ವಾ, ನಾನು ಏಕಾಂತವಾಸಿ. ನಾನು ಏಕಾಂತದಲ್ಲಿ ನನ್ನ ಶಿವನವಳು. ಕೇವಲ ನನ್ನ ಮನಸ್ಸು ತನುವು ಶಿವನ ಕೃಪೆಯಿಂದ ಆರೋಗ್ಯವಾಗಿದೆ. ನಾನು ಖುಷಿಯಾಗಿದ್ದೇನೆ. ನಾನು ಶುದ್ಧ ಪವಿತ್ರ ಚೇತನ. ನಾನು ಶಿವನವಳು. ನಾನು ಸತ್ಯ ಪತಿವ್ರತ ಬ್ರಹ್ಮಚಾರಿಣಿ. ಶಿವನ ಪುತ್ರನಿಗೆ ಜನ್ಮ ನೀಡುವವಳು. ವಾ ವಾ ವಾ, ಇದನ್ನು ಓದಿ ನನಗೇನೋ ನನ್ನ ಮನಸ್ಸನ್ನು ನನ್ನ ಶಿವ ಮತ್ತು ನಾನು ಸ್ವಚ್ಛಗೊಳಿಸುತ್ತಿದ್ದೇವೆ. ನನ್ನ ಮನಸ್ಸು ಹೃದಯದಲ್ಲಿ ಕೇವಲ ನನ್ನ ಶಿವನಿದ್ದಾರೆ. ನಾನು ನನ್ನ ಶಿವನ ಅತ್ಯಂತ ಪ್ರೀತಿಯ ರಚನೆ ಆಗಿದ್ದೇನೆ. ನಾನು ನನ್ನ ಶಿವನ ಅತ್ಯಂತ ವಿಶಿಷ್ಟ ಮತ್ತು ಪ್ರೀತಿಯ ರಚನೆ ಆಗಿದ್ದೇನೆ. ನಾನು ಶಿವನ ಶಕ್ತಿ ಮತ್ತು ಎಲ್ಲರಿಗಿಂತ ಭಿನ್ನ. ವಾ ವಾ, ನಾನು ಶಿವನ ಜ್ಞಾನ ಗಂಗೆಯಾಗಿ ಸಂಸಾರದ ಉದ್ಧಾರ ಮಾಡಲು, ಮುಕ್ತಿ ನೀಡಲು ನನ್ನ ಶಿವನ ಪಾರ್ವತಿ. ನನ್ನೊಳಗೆ ಶಿವನಿಂದ ದಿವ್ಯ ಪ್ರಕಾಶ ಹರಡುತ್ತಿದೆ. ನಾನು ಅಂತರ್ಮುಖಿ. ಅರೆ ಬಾಯ್, ಅರೆ ಸೋದರರೇ, ಏನು ಬರೆದಿದ್ದಾರೆ? ನಾನು ತ್ಯಾಗ ಮತ್ತು ತಪಸ್ಸಿನ ಮೂರ್ತಿ. ನಾನು ಸತ್ಯ ಯೋಗಿನಿ. ವಾ ವಾ ವಾ, ಇದು ಓದಲು ತುಂಬಾ ಚೆನ್ನಾಗಿದೆ, ಯೋಗ್ಯವಾಗಿದೆ. ನಾನು ಸೌಭಾಗ್ಯಶಾಲಿಯಾಗಿದ್ದೇನೆ. ಇವುಗಳನ್ನು ಓದುತ್ತಾ ನನಗೀಗಳು ಬರುತ್ತಿದೆ. ಇದನ್ನು ಓದಿ ಹಾಯ್, ನನ್ನ ಹೃದಯ ಒಡೆಯುತ್ತಿದೆ. ನಾನು ನಿದ್ದೆಯ ಮೇಲೆ ವಿಜಯ ಸಾಧಿಸುವವಳು. ನಾನು ಆರೋಗ್ಯವಂತಳಾಗಿದ್ದೇನೆ. ನಾನು ನಿರೋಗಿಯಾಗಿದ್ದೇನೆ. ನನ್ನ ಸದ್ಗುರು ನನ್ನ ಶಿವ. ನಾನು ನನ್ನ ಶಿವನ ಶಿಷ್ಯೆ. ಹಾ, ಇದನ್ನು ಎಲ್ಲಿಂದ ಬರೆಯುತ್ತಿದ್ದಾರೆ, ಎಲ್ಲಿಂದ ತರುತ್ತಿದ್ದಾರೆ ಈ ಮಯ್ಯ? ಹಾಯ್, ನಾನು ನನ್ನ ಶಿವನ ಅರ್ಧ ಅಂಗ, ಅವರ ಅರ್ಧಾಂಗಿನಿ. ನಾನು ಮುಕ್ತಿ, ಜೀವನ್ ಮುಕ್ತಿಯ ದ್ವಾರ ತೆರೆಯುವ ಶಕ್ತಿ. ವಾ ಹೋ, ನಾನು ನನ್ನ ಶಿವನ ಪ್ರೀತಿಯಲ್ಲಿ ಲೀನವಾಗಿದ್ದೇನೆ. ನನ್ನ ಮತ್ತು ನನ್ನ ಶಿವನ ಪ್ರೇಮ ಅನಂತ ಕಾಲದ್ದಾಗಿದೆ. ಅರೆ, ನನ್ನ ಮನಸ್ಸು ನನ್ನ ಶಿವನ ಗೀತೆ ಸಂಗೀತದಿಂದ ತುಂಬಿ ಹೋಗಿದೆ. ನಾನು ಪ್ರತಿ ತಾಳಕ್ಕೆ ಕುಣಿಯುತ್ತಿದ್ದೇನೆ. ವಾ ವಾ, ಬಾಬಾ, ನೀವು ನನಗೆ ಏನು ತೋರಿಸಿದಿರಿ? ನನ್ನ ಪ್ರತಿ ಬಡಿತದಲ್ಲಿ ನನ್ನ ಶಿವನಿದ್ದಾರೆ. ನಾನು ಗೋಪಾಲ, ಅಂದರೆ ನನ್ನ ಶಿವ ಗೋವಿಂದ, ಅಂದರೆ ನನ್ನ ಕೃಷ್ಣ ಬರುತ್ತಿದ್ದಾರೆ. ವಾ ವಾ ಬಾಬಾ, ನಾನು ಸಮಯವನ್ನು ಸಫಲ ಮಾಡುವ ಸಫಲತಾ ಮೂರ್ತಿ ಆತ್ಮ. ನನ್ನ ಪ್ರತಿ ಸಂಕಲ್ಪ ಶ್ವಾಸ ಸಫಲವಾಗುತ್ತಿದೆ. ನಾನು ನನ್ನ ಶಿವನ ಛತ್ರಛಾಯೆಯಲ್ಲಿ ಸುರಕ್ಷಿತವಾಗಿದ್ದೇನೆ. ನನ್ನ ಶಿವ ನನ್ನನ್ನು ತನ್ನ ಮಡಿಲಿನಲ್ಲಿ ಎತ್ತಿಕೊಂಡಿದ್ದಾರೆ. ನಾನು ಖುಷಿಯಲ್ಲಿ ಕುಣಿಯುವ ಶಿವನ ಶಕ್ತಿ. ನನ್ನ ಹೃದಯದಲ್ಲಿ ದಿಲಾರಾಮ್ ಕುಳಿತಿದ್ದಾರೆ. ನನ್ನ ಸದ್ಗುರು ನನಗೆ ಶಿಕ್ಷಣ ನೀಡಲು, ನನ್ನ ಸದ್ಗುರು ನನಗೆ ಶಿಕ್ಷಿತಗೊಳಿಸಲು ಬರುತ್ತಿದ್ದಾರೆ. ನನ್ನನ್ನು ಸಂಪನ್ನ ಮತ್ತು ಸಂಪೂರ್ಣ ಮಾಡಲು ನನ್ನ ಶ್ರೀ ಶ್ರೀ ಶಿವ, ನನ್ನ ಪುತ್ರ ಕೃಷ್ಣನನ್ನು ನನ್ನ ಮಡಿಲಿಗೆ ತೆಗೆದುಕೊಂಡು ನನ್ನ ಕಡೆಗೆ ಬರುತ್ತಿದ್ದಾರೆ. ವಾ ಹಾಯ್,
ನನ್ನ ಶಿವನ ಆಶೀರ್ವಾದದ ಕೈ ನನ್ನ ತಲೆಯ ಮೇಲಿದೆ. ನಾನು ಶಿವನ ಛತ್ರಛಾಯೆಯ ಕೆಳಗಿದ್ದೇನೆ. ಇದನ್ನು ತೆಗೆದುಕೊಂಡು ಹೋಗಿ ನಾನು ಇದನ್ನು ಪೂರ್ತಿ ಓದುತ್ತಿರಬೇಕು ಎನಿಸುತ್ತಿದೆ. ಹಾಯ್, ಏನು ಬರೆದಿದ್ದಾರೆ, ಏನು ಬರೆದಿದ್ದಾರೆ, ಅದ್ಭುತ. ಎಲ್ಲೆಲ್ಲಿಂದ ಸ್ವಮಾನ ಸಿಗುತ್ತದೆ ಅಂದರೆ, ಅರೆ ನಾನೆಷ್ಟು ಭಾಗ್ಯಶಾಲಿ, ನಾನು ನನ್ನನ್ನು ಭಾಗ್ಯಶಾಲಿ ಎಂದು ಹೇಳುತ್ತೇನೆ. ಹಾಯ್, ನಾನು ಓದುವುದರಿಂದ ನನ್ನ ಹೃದಯವು ಬಾಗಿಲಿನಂತೆ ತೆರೆಯುತ್ತಿದೆ ಎಂದು ಅನಿಸುತ್ತಿತ್ತು ಮತ್ತು ಎಲ್ಲಾ ವಿಷಯಗಳು ಅದರೊಳಗೋಗುತ್ತಿವೆ. ಆದರೆ ಓದುವುದಂತೂ ನಾನು ಕೂಡ ಓದುತ್ತೇನೆ. ಆದರೆ ಈಗ ಪ್ರಾಕ್ಟಿಕಲ್ ನಲ್ಲಿ ಓದಿ ಏನಾಯಿತೋ ಗೊತ್ತಿಲ್ಲ. ಇದರಿಂದ ತಿಳಿಯುತ್ತದೆ ನೋಡಿ, ಇದರೊಳಗೇನಿದೆ, ಏನು ಅಡಗಿದೆ ಎಂದು. ಬಾಬಾರವರಿಗಾಗಿ ಎಷ್ಟು ಪ್ರೀತಿ ಇದೆ. ವಾ, ಅಚ್ಚಾ, ಈಗ ನಾನು ಹೋಗುತ್ತೇನೆ, ಸರಿ ತಾನೆ? ನಾವು ಎಂದಿಗೂ ಹೌದು ಸರಿ ಎಂದು ಹೇಳುವುದಿಲ್ಲ, ಆದರೆ ನಾನು ಹೇಳುತ್ತೇನಲ್ಲ. ವಾ ವಾ, ಮಜಾ ಬಂತು. ಕೊನೆಯಲ್ಲಿ ನಾನು ಏನು ತೆಗೆದುಕೊಂಡು ಹೋಗುತ್ತಿದ್ದೇನೆ, ಏನು ತೆಗೆದುಕೊಂಡು ಹೋಗುತ್ತಿದ್ದೇನೆ, ನನ್ನೊಳಗೆ ಎಷ್ಟು ಸಂತೋಷವಾಗುತ್ತಿದೆ. ನಿಮಗೆ ಹೃದಯದಿಂದ ಧನ್ಯವಾದಗಳು ಬಾಬಾ. ಸರಿ, ಮತ್ತೆ ಭೇಟಿಯಾಗೋಣ ಜಿ ಬಾಬಾ. ಬಾಬಾ, ಈಗ ಮತ್ತೆ ಭೇಟಿಯಾಗೋಣ ಎಂದು ಹೇಳಿದಿರಿ. ಆಗ ನಾನು ಹೇಳಿದೆನಲ್ಲವೇ ಭೇಟಿಯಾಗೋಣ ಎಂದು. ಯಾವಾಗ ಬೇಡ ಎಂದೆ? ಅಂದರೆ ಹೀಗೆಯೇ ಭೇಟಿಯಾಗುತ್ತೀರಾ ಅಥವಾ ಹೇಗೆ ಭೇಟಿಯಾಗುತ್ತೀರಾ? ಈ ಮಾತಿಗೆ ನಾನು ಉತ್ತರ ಕೊಡುವುದಿಲ್ಲ, ಆದರೆ ನಾನು ಮತ್ತೆ ಭೇಟಿಯಾಗುತ್ತೇನೆ, ಸರಿ ತಾನೆ? ಚೆನ್ನಾಗಿ ಅನಿಸಿತು. ಹೋಗುವಾಗ ಯಾವುದೇ ಸಂದೇಶ, ಅಷ್ಟೇ ಖುಷಿಯಾಗಿರಿ, ಮಜವಾಗಿರಿ. ನನ್ನ ತಾಯಿಯಂತೆ ಸ್ವಮಾನ ಬರೆಯಿರಿ. ಎಂತಹ ಸ್ವಮಾನ ಬರೆದಿದ್ದಾರೆ, ಅಂತಹ ಸ್ವಮಾನವನ್ನು ಖಂಡಿತ ಹಾಕಿರಿ. ನೋಡಿ, ಅನೇಕ ಮಕ್ಕಳಿಗೆ ಅದರಿಂದ ಪ್ರೇರಣೆ ಸಿಗುತ್ತದೆ. ಅರೆ ಯೋಚಿಸಿ, ಅವರಿಗೆ ಎಷ್ಟು ಪ್ರೀತಿ ಇದೆ ಮತ್ತು ಪ್ರೀತಿಯಲ್ಲಿ ಏನೇನೋ ಒಳಗಿನಿಂದ ಹೊರಬರುತ್ತದೆ ಅಲ್ಲವೇ? ಇದನ್ನು ಅವಶ್ಯವಾಗಿ ಎಲ್ಲರಿಗೂ ಹಾಕುತ್ತೇವೆ, ಎಲ್ಲರಿಗೂ ಕಲಿಯಲು ಸಿಗುತ್ತದೆ. ಅದರಿಂದ ಮಕ್ಕಳಿಗೆ ಅರ್ಥವಾಗುತ್ತದೆ ಮಯ್ಯ ಏನು ಅಂದರೆ ಅದನ್ನು ಬರೆದಿದ್ದಾರೆ. ಆದರೆ ಆ ಸ್ವಮಾನದ ಸಾಲುಗಳನ್ನು ಬರೆದಿದ್ದಾರಲ್ಲವೇ, ಪ್ರತಿದಿನ ಯಾವ 2 ಸಾಲುಗಳನ್ನು ಬರೆದಿದ್ದಾರೋ ಅವು ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಹೇಳಿ. ಹೃದಯದ ಧ್ವನಿಯಂತೆ, ಹೃದಯದ ಧ್ವನಿಯಲ್ಲವೇ? ಹಾಗೆ ಕೇಳಿದ್ದದನ್ನೆಲ್ಲ ಬರೆದಿಲ್ಲ, ಯಾರೋ ಹೇಳಿದ್ದನ್ನು ಅಲ್ಲ, ಅದು ಒಳಗಿನಿಂದ ಏನು ಹೊರಬಂದಿತೋ ಅದು. ನಾನು ನನ್ನ ಶಿವನ ಪುತ್ರ ಕೃಷ್ಣನಿಗೆ ಜನ್ಮ ಕೊಡುವವಳು. ಇದು ನೋಡಿ ಎಷ್ಟು ದೊಡ್ಡದಲ್ಲವೇ? ಅದನ್ನು ನೋಡಿ ನೀವು ನಶೆ, ನಿಶ್ಚಯ ಮತ್ತು ನಶೆ. ಹಾಯ್, ಬರೆಯುವಾಗ ಹೇಗೆ ಅಂದರೆ, ಆದ್ದರಿಂದ ಬಾಬಾ ಬಲಿಹಾರಿಯಾಗಿದ್ದಾರೆ, ಆದ್ದರಿಂದಲೇ ಬಾಬಾ ಬಲಿಹಾರಿಯಾಗಿದ್ದಾರಲ್ಲವೇ? ಬಹಳ ಚೆನ್ನಾಗಿದೆ. ವೆರಿ ಗುಡ್, ವೆರಿ ಗುಡ್. ಸರಿ, ಈಗ ನಾನು ಹೊರಡಲೇ? 2022 ನೋಡಿ, ಒಂದು ವರ್ಷ ಇಂದು, ಒಂದು ವರ್ಷ ಪೂರ್ಣವಾಯಿತಲ್ಲವೇ? ಒಂದು ವರ್ಷ ಬರೆಯುತ್ತಾ ಏನು ದೃಢತೆ, ಏನು ನಿಶ್ಚಯ, ಏನು 18ರ ನಂಬರ್ ಬಹಳ ಅದ್ಭುತವಾಗಿದೆ. ಆದರೆ ಅಲ್ಲವೇ, 18ರ ನಂಬರ್ ಬಹಳ ಅದ್ಭುತವಾಗಿದೆ. 18 ಅಧ್ಯಾಯಗಳು ಇವೆಯಲ್ಲವೇ ಗೀತೆಯಲ್ಲಿ? 18 ಅಧ್ಯಾಯಗಳು ಇವೆ. ಆದ್ದರಿಂದ ಎಲ್ಲವೂ 18 ನಡೆಯುತ್ತಿದೆ. 18ನೇ ತಾರೀಕಿನಲ್ಲಿ 18ರ ಅಧ್ಯಾಯ, 18ಕ್ಕೆ ಬರೆಯುವುದು, 18ಕ್ಕೆ ಸಮಾಪ್ತಿಯಾಗುವುದು, 18ಕ್ಕೆ ಶರೀರವು ನಿಮ್ಮದು ತ್ಯಾಗ. ಹೌದು, ಅದೇ. ಓಂ. ಥ್ಯಾಂಕ್ ಯು ಬಾಬಾ, ಧನ್ಯವಾದಗಳು. ಒಳ್ಳೆಯದು. ಓಂ ನಮಃ ಶಿವಾಯ.